ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಏಪ್ರಿಲ್ 2021 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಒಂದು ಸೀರೀಸಲ್ಲಿ ಕೊನೆಯ ವಾರದ ಒಂದು ಕರೆಂಟ್ ಇವೆಂಟ್ಸ್ ಆಗುತ್ತೆ. ಏಪ್ರಿಲ್ 2021 ವೀಕ್ 4 ಆಗುತ್ತೆ. ಓಕೆ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾವ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದರೆ, ಸೊ ನೀವು ಆಲ್ರೆಡಿ ನೋಡ್ಬೋದು, ಆಸ್ಕರ್ ಪ್ರಶಸ್ತಿಗಳಿದ್ದಾವೆ. ಸೊ ಹಲವಾರು ಕೇಂದ್ರ ಸರ್ಕಾರದ ಪ್ರಶಸ್ತಿಗಳಿದ್ದಾವೆ. ಸೊ ಅವೆಲ್ಲವುಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇನ್ನು ಏಪ್ರಿಲ್ 2021 ವೀಕ್ 4 ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಸ್ ಯಾವ್ಯಾವ ಅಂತ ನೋಡೋದಾದರೆ, 2021ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ ರಾಷ್ಟ್ರ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಹಾಗಾದರೆ ಕರ್ನಾಟಕದ ಯಾವ ಜಿಲ್ಲಾ ಪಂಚಾಯತಿ, ಯಾವ ತಾಲೂಕ್ ಪಂಚಾಯತಿ, ಯಾವ ಗ್ರಾಮ ಪಂಚಾಯತಿಗಳಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅವಾರ್ಡ್ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಸಭಾ ಪುರಸ್ಕಾರ ಹಾಗಾದರೆ ಯಾವ ಗ್ರಾಮ ಪಂಚಾಯತಿಗೆ ಬಂದಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ರಾಷ್ಟ್ರೀಯ ಹವಾಮಾನ ದುರ್ಬಲತಾ ಮೌಲ್ಯಮಾಪನ ವರದಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದು? ಜಗತ್ತಿನ ಅತ್ಯಂತ ದುರ್ಗಮ ಪರ್ವತ ಮತ್ತು ಪ್ರಪಂಚದ 10ನೇ ಅತಿ ದೊಡ್ಡ ಪರ್ವತ ಅಂತ ಕರೆಸ್ಕೊಳ್ತಕ್ಕಂಥ ಮೌಂಟ್ ಅನ್ನಪೂರ್ಣವನ್ನು ಏರಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಯಾರು? ಕರ್ನಾಟಕದ ಮೊದಲ ಕರಡಿಧಾಮವಾಗಿರ್ತಕ್ಕಂಥ ಒಂದು ಕರಡಿಧಾಮದಲ್ಲಿ ಈಗ ಜಂಗಲ್ ಸಫಾರಿ ಆರಂಭ ಆಗ್ತಾ ಇದೆ. ಅದು ಯಾವುದು, ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಉಷ್ಣ ವಿದ್ಯುತ್ ಸ್ಥಾವರಗಳ ಯುಗಾಂತ್ಯ ಆರಂಭ ಆಗ್ತಾ ಇದೆ. ಉಡುಪಿಯ ಪಡುಬಿದ್ರಿ ಸಮೀಪದ ಎಲ್ಲೂರಿನಲ್ಲಿರ್ತಕ್ಕಂಥ ಉಷ್ಣ ವಿದ್ಯುತ್ ಸ್ಥಾವರ ಯಾವುದು, ಅದು ಯಾಕೆ ಸುದ್ದಿಯಲ್ಲಿದೆ? ಮಂಗಳನ ಅಂಗಳದಲ್ಲಿ ಹೆಲಿಕಾಪ್ಟರ್ನ ಹಾರಿಸಿರ್ತಕ್ಕಂಥ ಮೊದಲ ದೇಶ ಯಾವುದು? ಸ್ವಚ್ಛ ಭುವಿಗಾಗಿ ವಿದ್ಯುತ್ ವಾಹನ ಪ್ರಧಾನಿ ಕೋರಿಕೆ ಮೇರೆಗೆ ಕುಂಭಮೇಳ ಅರ್ಧಕ್ಕೆ ಮೊಟಕಾಗ್ತಾ ಇದೆ. ಅದು ಎಲ್ಲಿ ನಡೀತಾ ಇತ್ತು? ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ಕರ್ನಾಟಕಕ್ಕೆ 3ನೇ ಸ್ಥಾನ ಲಭಿಸಿದೆ ಅಂತಕ್ಕಂಥದ್ದು. ಓಕೆ, ಸೊ ಮುಂದೆ ಕೋವಿಡ್ ಸಂದರ್ಭದಲ್ಲೂ ಕೃಷಿ ರಫ್ತಿನಲ್ಲಿ ಭಾರತದ ಗಣನೀಯ ಸಾಧನೆ. ಡಿಜಿಟಲ್ ಗ್ರಂಥಾಲಯಕ್ಕೆ ಲಕ್ಷಾಂತರ ಓದುಗರ ನೋಂದಣಿ, ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ಜಾಸ್ತಿ ನೋಂದಣಿ ಆಗ್ತಾ ಇದ್ದಾರಂತೆ. ದೇಶದ ಬೇಸಿಗೆ ಬೆಳೆ ಬೆಳೆಯುವ ಪ್ರದೇಶದಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ. ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲೂ ಸಹಿತನು ಭಾರತದ ಸುಪ್ರೀಂ ಕೋರ್ಟ್ನ 47ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಶರದ್ ಅರವಿಂದ ಬೋಬ್ಡೆ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಹಾಗಾದರೆ ಈಗ ಹೊಸ ಮುಖ್ಯ ನ್ಯಾಯಮೂರ್ತಿಗಳು ಯಾರು? ಇಂಡೋನೇಷ್ಯಾ ಜಲಾಂತರ್ಗಾಮಿ ನೌಕೆ ಮುಳುಗಡೆಯಾಗಿದೆ. ಆಸ್ತಿ ಹಕ್ಕಿನ ಇ ಪ್ರಾಪರ್ಟಿ ಕಾರ್ಡ್ಗಳಿಗೆ ಪ್ರಧಾನಿಯಿಂದ ಚಾಲನೆ. ನಾಸ್ಕಾಂ ಹೊಸ ಮುಖ್ಯಸ್ಥೆಯಾಗಿ ರೇಖಾ ಮೆನನ್. ಮಹಾವೀರ ಜಯಂತಿ 2021. ಸಿಬಿಲ್ ಸ್ಕೋರ್ನ ಉಪಯೋಗ ಏನು? ಭಾಳ ಸುದ್ದಿಲಿದೆ. ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ಮತ್ತಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಪಲ್ಸ್ ನಾಡಿ ಆಕ್ಸಿಮೀಟರ್. ಹಿಂದೂಸ್ತಾನಿ ಸಂಗೀತದ ಮೇರುಗಾಯಕ ರಾಜನ್ ಮಿಶ್ರಾ ನಿಧನ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ಮೋಹನ್ ಎಂ ಶಾಂತಗೌಡರ್ ನಿಧನ. 93ನೇ ಅಕಾಡೆಮಿ ಅವಾರ್ಡ್ಸು ಆಸ್ಕರ್ ಪ್ರಶಸ್ತಿಗಳಾಗ್ತವೆ. ವೆರಿ ಇಂಪಾರ್ಟೆಂಟು. ಚಾಂಡ್ಲರ್ ಗುಡ್ ಗವರ್ನಮೆಂಟ್ ಇಂಡೆಕ್ಸ್ CGGI 2021. ಈ ಎಲ್ಲ ಟಾಪಿಕ್ಗಳ ಜೊತೆಗೆ ಒಟ್ಟಾರೆಯಾಗಿ 30 ಪ್ರಮುಖವಾಗಿರ್ತಕ್ಕಂಥ ಘಟನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಒಂದೊಂದು ಪ್ರಶ್ನೆಯನ್ನು ತೆಗೆದುಕೊಳ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ನೋಡಿ, ಏಪ್ರಿಲ್ 2021 4 ವಾರದ ಕರೆಂಟ್ ಇವೆಂಟ್ಸ್ಗಳು ಈಗ ಕಂಪ್ಲೀಟ್ ಆದಂಗೆ ಆಗುತ್ತೆ ಈ ಒಂದು ವಿಡಿಯೋದಿಂದ. ಸ್ವಲ್ಪ ಲೇಟ್ ಆಯಿತು ಈ ಮಂತಲ್ಲಿ. ಸೊ ಸೆಮಿಸ್ಟರ್ ಹಾಲಿಡೇಸ್ ಇತ್ತು, ಹಾಗಾಗಿ ಸೊ ಊರಿಗೆ ಹೋಗಿದ್ದೆ ಮತ್ತು ಬೇರೆ ಹಳ್ಳ ಕೊಳ್ಳ ನದಿಗಳು ಎಲ್ಲ ಸುತ್ತದಾಯಿತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬಟ್ ಮೇಯಿಂದ ಮತ್ತೆ ಅಗೇನ್ ಐ ಆಮ್ ಗೋಯಿಂಗ್ ಟು ಡೂ ದ ಆಲ್ ಕರೆಂಟ್ ಇವೆಂಟ್ಸ್ ವೀಕ್ ಆದ ನಂತರನೇ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಹಾಗಾದರೆ ಏಪ್ರಿಲ್ 2021 4ನೇ ವಾರದ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಜಗತ್ತಿನ ಅತ್ಯಂತ ದುರ್ಗಮ ಪರ್ವತವೆಂದೇ ಹೆಸರಾಗಿರ್ತಕ್ಕಂಥ ಪ್ರಪಂಚದ 10ನೇ ಅತಿ ದೊಡ್ಡ ಪರ್ವತ ಮೌಂಟ್ ಅನ್ನಪೂರ್ಣ ಏರಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಯಾರು? ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಸುದ್ದಿಲಿದ್ರು. ಪ್ರಿಯಾಂಕಾ ಮೋಹಿತೆ ಅವರು ಪ್ರಪಂಚದಲ್ಲಿ ಅತ್ಯಂತ ದುರ್ಗಮವಾಗಿರ್ತಕ್ಕಂಥ ಪರ್ವತಗಳಲ್ಲಿ ಒಂದು ಎನಿಸಿರ್ತಕ್ಕಂಥ ಮತ್ತು ಪ್ರಪಂಚದ 10ನೇ ಅತಿ ದೊಡ್ಡ ಒಂದು ಪರ್ವತ ಮೌಂಟ್ ಅನ್ನಪೂರ್ಣವನ್ನು ಏರಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಪ್ರಿಯಾಂಕಾ ಮೋಹಿತೆ ಅವರು. ಓಕೆ, ನೋಡಿ, ಅನ್ನಪೂರ್ಣ ಪರ್ವತ ಏರಿದ ಪ್ರಿಯಾಂಕಾ. ಪಶ್ಚಿಮ ಮಹಾರಾಷ್ಟ್ರದ ಸತಾರದವರಾದ ಪ್ರಿಯಾಂಕಾ ಮೋಹಿತೆ ಜಗತ್ತಿನ 10ನೇ ಅತ್ಯಂತ ಎತ್ತರದ ಮೌಂಟ್ ಅನ್ನಪೂರ್ಣವನ್ನು ಏರಿ ಸದ್ದು ಮಾಡಿದ್ದಾರೆ. ಭಾರತದ ಮಹಿಳಾ ಪರ್ವತಾರೋಹಿ ಒಬ್ಬರು ಅನ್ನಪೂರ್ಣ ಶಿಖರ ಶೃಂಗದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದ್ದು ಇದೇ ಮೊದಲು. ಓಕೆ, ಇವರು ಬಯೋಕಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಕೂಡ ಈ ಒಂದು ವಿಷಯವನ್ನು ಹಂಚಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಓಕೆ,
ಈ ನೇಪಾಳದ ಹಿಮಾಲಯ ವ್ಯಾಪ್ತಿಯ ಪರ್ವತ ಶ್ರೇಣಿ 8,091 ಮೀಟರ್ ಎತ್ತರವಿದ್ದು ಇದು ಜಗತ್ತಿನ ಅತ್ಯಂತ ದುರ್ಗಮ ಪರ್ವತ ಶ್ರೇಣಿ ಎನಿಸಿಕೊಂಡಿದೆ. ಓಕೆ, ಇವರು ಬಯೋಕಾನ್ನ ಸಂಸ್ಥೆಯ ಉದ್ಯೋಗಿ ಅಂತ ಆಲ್ರೆಡಿ ಹೇಳಿದ್ವಿ. ಇವರು ಕೇವಲ ಈ ಮೌಂಟ್ ಅನ್ನಪೂರ್ಣ ಅಷ್ಟೇ ಅಲ್ಲ, ಪ್ರಪಂಚದ ಅತಿ ದೊಡ್ಡ ಮೌಂಟ್ ಅಂತ ಏನು ಕರಿತೀವಿ, ಪರ್ವತ ಅಂತ ಏನು ಕರಿತೀವಿ, ಮೌಂಟ್ ಎವರೆಸ್ಟು, ಅದನ್ನು 2013ರಲ್ಲಿ ಏರಿದ್ರು. ನಂತರ ಮೌಂಟ್ ಲೋಟ್ಸೆ 2018ರಲ್ಲಿ, ಮೌಂಟ್ ಮಕಾಲೋನು ಕೂಡ ಹತ್ತಿದ್ರು. ಈಗ ಮೌಂಟ್ ಅನ್ನಪೂರ್ಣವನ್ನು ಏರಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಆಗಿದ್ದಾರೆ. ಓಕೆ, ಪ್ರಿಯಾಂಕಾ ಮೋಹಿತೆ. ಹಾಗಾದರೆ ಪ್ರಪಂಚದ ಅತಿ ದೊಡ್ಡ ಪರ್ವತಗಳನ್ನು ನೋಡೋದಾದರೆ ಮೌಂಟ್ ಎವರೆಸ್ಟು ಪ್ರಪಂಚದ ಅತಿ ದೊಡ್ಡ ಪರ್ವತ ಆಗುತ್ತೆ. 8,848.86 ಮೀಟರ್ಗಳನ್ನು ಹೊಂದಿದೆ. ಇದು ನ್ಯೂ ಹೈಟ್. ಓಕೆ, ನೆಕ್ಸ್ಟು K2 ಅಥವಾ ಗ್ಯಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ, ಸೆಕೆಂಡು. ನೆಕ್ಸ್ಟ್ ಕಾಂಚನಜುಂಗ, ಲೋಟ್ಸೆ, ಮಕಾಲು. ಇವೆಲ್ಲ ಪ್ರಪಂಚದ ಅತಿ ದೊಡ್ಡ ಪರ್ವತ ಶಿಖರಗಳಾಗ್ತವೆ. ಅನ್ನಪೂರ್ಣ 10ನೇ ಅತಿ ದೊಡ್ಡ ಶಿಖರವಾಗುತ್ತೆ. ಓಕೆ, ನೆಕ್ಸ್ಟು 2ನೇ ಪ್ರಶ್ನೆ, ಇತ್ತೀಚಿನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಹವಾಮಾನ ದುರ್ಬಲತಾ ಮೌಲ್ಯಮಾಪನ ವರದಿ. ಈ ಒಂದು ವರದಿಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಈಸ್ ಮೋಸ್ಟ್ ವಲ್ನರಬಲ್ ಟು ದ ಕ್ಲೈಮೇಟ್ ಚೇಂಜ್ ಅಕಾರ್ಡಿಂಗ್ ಟು ದ ರೀಸೆಂಟ್ ರಿಪೋರ್ಟ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, DST ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಏನಿದೆಯೋ ಅದು ಒಂದು ರಿಪೋರ್ಟನ್ನು ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಪೋರ್ಟ್ ಆಗುತ್ತೆ. ರಾಷ್ಟ್ರೀಯ ಹವಾಮಾನ ದುರ್ಬಲತಾ ಮೌಲ್ಯಮಾಪನ ವರದಿ. ಇಂಗ್ಲೀಷಲ್ಲಿ ನೋಡೋದಾದರೆ ಮೋಸ್ಟ್ ವಲ್ನರಬಲ್ ಟು ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ರಿಪೋರ್ಟ್ ಆಗುತ್ತೆ. ಇದರಲ್ಲಿ ವಲ್ನರಬಲ್ ಅಂದರೆ ಈ ಹವಾಮಾನ ವೈಪರೀತ್ಯಗಳಿಗೆ ಅತ್ಯಂತ ಬೇಗನೆ ಪರಿಣಾಮವನ್ನು ಪಡಿತಕ್ಕಂಥ ರಾಜ್ಯಗಳು ಯಾವ್ಯಾವು, ಜಿಲ್ಲೆಗಳು ಯಾವ್ಯಾವು ಅಂತಕ್ಕಂಥ ಒಂದು ವರದಿಯನ್ನು DST ಅವರು ನೀಡಿದರು. ಆ ವರದಿಯಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟು, ಹಿಮಾಲಯದ ರಾಜ್ಯಗಳೇನಿದ್ವು ಆ ರಾಜ್ಯಗಳು ಅತ್ಯಂತ ವಲ್ನರಬಲ್ ಆಗಿದ್ದಾವೆ, ದುರ್ಬಲತೆಯನ್ನು ಹೊಂದಿದ್ದಾವೆ ಅಂತ ನಾವು ನೋಡಿದ್ವಿ ಕಳೆದ ಒಂದು ವಿಡಿಯೋದಲ್ಲಿ. ಈಗ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕಕ್ಕೆ ಬಂದಾಗ ಯಾವ ಜಿಲ್ಲೆಗಳು ಈ ಒಂದು ಹವಾಮಾನ ಬದಲಾವಣೆಗೆ ಅತಿ ಹೆಚ್ಚು ಬೇಗ ಪರಿಣಾಮವನ್ನು ಪಡೆದುಕೊಳ್ತವೆ ಅಂತಕ್ಕಂಥ ವರದಿಯನ್ನು ನೀಡಿದ್ದಾರೆ. ಅದರಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಬೇಗನೆ ಈ ಹವಾಮಾನ ಬದಲಾವಣೆಗೆ ಒಡ್ಡಿಕೊಳ್ಳುತ್ತೆ ಅಂತ ನೋಡೋದಾದರೆ ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ ಮತ್ತು ರಾಮನಗರ. ಈ 4 ಜಿಲ್ಲೆಗಳ ಒಂದು ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರ ಆಗುತ್ತೆ. ಚಿಕ್ಕಬಳ್ಳಾಪುರವು ಈ ಒಂದು ಹವಾಮಾನ ಬದಲಾವಣೆಗೆ ಅತಿ ಬೇಗ ಒಡ್ಕೊಳ್ಳುತ್ತೆ. ಯಾಕಂದರೆ ಈಗ ಆಲ್ರೆಡಿ ಅಲ್ಲಿ ಬಹಳಷ್ಟು ಒಂದು ಹವಾಮಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಚಟುವಟಿಕೆಗಳಾಗಿದ್ದಾವೆ. ಹಾಗಾದರೆ ಒಂದು ರಿಪೋರ್ಟನ್ನು ನೋಡೋದಾದರೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಹೆಚ್ಚು ಅಪಾಯ ಆಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ವರದಿಯನ್ನು ನೀಡಿದೆ. ಬದಲಾದ ಹವಾಮಾನ ಬಯಲು ಸೀಮೆಗೆ ಹೆಚ್ಚಿನ ಕಂಟಕ ಆಗ್ತಾ ಇದೆ. ಹವಾಮಾನ ಬದಲಾವಣೆಯಿಂದ ಅತಿ ಹೆಚ್ಚು ತೊಂದರೆಗಳು ಒಳಗಾಗಬಹುದಾಗಿರ್ತಕ್ಕಂಥ ಜಿಲ್ಲೆಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು, ಅದರ ಪ್ರಕಾರ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಮೊದಲ ಸ್ಥಾನದಲ್ಲಿದೆ. ಹಾಗಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ರಿಲೀಸ್ ಮಾಡಿರ್ತಕ್ಕಂಥ ಹವಾಮಾನ ಬದಲಾವಣೆಗೆ ಬಹುಬೇಗ ತೊಂದರೆಗೊಳಗಾಗ್ತಕ್ಕಂಥ ಒಂದು ವರದಿಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ, 2ನೇ ಸ್ಥಾನದಲ್ಲಿ ಕೋಲಾರ ಜಿಲ್ಲೆ ಇದೆ. 19 ಅಂಶಗಳನ್ನಿಟ್ಟುಕೊಂಡು ದೇಶದಲ್ಲಿ ಹವಾಮಾನ ಬದಲಾವಣೆಯಿಂದ ಅಪಾಯಕ್ಕೆ ಸಿಲುಕುವ ರಾಜ್ಯಗಳು ಮತ್ತು ಜಿಲ್ಲೆಗಳನ್ನು ಗುರುತಿಸತಕ್ಕಂತಹ ಹವಾಮಾನ ದುರ್ಬಲತಾ ಮೌಲ್ಯಮಾಪನ ವರದಿಯನ್ನು ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಬಿಡುಗಡೆ ಮಾಡಿದೆ. ಓಕೆ, ಅದರಲ್ಲಿ ನೋಡಿ ಈ ಒಂದು ಮ್ಯಾಪನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅತಿ ಹೆಚ್ಚು ಬಾಧ್ಯತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಮೊದಲನೇ ಸ್ಥಾನದಲ್ಲಿದೆ. ನಂತರ ಕೋಲಾರ, ಗದಗ, ಬೀದರ, ಉಡುಪಿ, ಧಾರವಾಡ, ಮಂಡ್ಯ, ರಾಮನಗರ, ಯಾದಗಿರಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ತೊಂದರೆಗೆ ಸಿಲುಕಿರ್ತಕ್ಕಂಥ ಟಾಪ್ 10 ಜಿಲ್ಲೆಗಳಾಗ್ತವೆ. ಯಾಕೆ ಈ ಜಿಲ್ಲೆಗಳನ್ನು ನೋಡೋದಾದರೆ ಸ್ಪೆಷಲ್ ಆಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ನೋಡಿ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿದೆ. ಕೆಲವು ಕಡೆ 2,000 ಅಡಿ ಕೊರೆದರೂ ನೀರು ಸಿಗುತ್ತಿಲ್ಲ. ಮಳೆ ಪ್ರಮಾಣವು ವರ್ಷ ಕಳೆದಂತೆ ಕಡಿಮೆಯಾಗುತ್ತಿದೆ. ಶಾಶ್ವತ ಜಲಮೂಲಗಳಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಯಾವುದೇ ಒಂದು ದೊಡ್ಡದಾಗಿರ್ತಕ್ಕಂಥ ನದಿಗಳಿಲ್ಲ. ಹಾಗಾಗಿ ಅಲ್ಲಿರ್ತಕ್ಕಂಥ ಅಂತರ್ಜಲ ಮಟ್ಟ ಕುಸಿದಿದೆ. ಯಾಕಂದರೆ ಅಲ್ಲಿ ಬೋರ್ವೆಲ್ಗಳನ್ನ ಕೊರೆದು ಜನಗಳು ಕುಡಿಯೋ ನೀರಿಗಾಗಿರ್ಬೋದು ಅಥವಾ ಕೃಷಿಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು 2,000 ಅಡಿ ಕೊರೆದರೂ ನೀರು ಸಿಗ್ತಾ ಇಲ್ಲ ಅಂದರೆ ಅಲ್ಲಿನ ಅಂತರ್ಜಲ ಮಟ್ಟ ಎಷ್ಟು ಕುಸಿದಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಹವಾಮಾನ ಬದಲಾವಣೆ ಆಗುತ್ತಿದ್ದು 2 ಜಿಲ್ಲೆಗಳು ಭಾರೀ ತೊಂದರೆಯಲ್ಲಿ ಸಿಲುಕಿವೆ. ಅದಕ್ಕೋಸ್ಕರನೇ ಸರ್ಕಾರಗಳು ಏನು ಮಾಡ್ತಾ ಇದ್ದೇವೆ, HN ವ್ಯಾಲಿ ಮತ್ತು KC ವ್ಯಾಲಿ ನೀರನ್ನು ಶುದ್ಧೀಕರಿಸಿ ಈ ಜಿಲ್ಲೆಗಳಿಗೆ ಹರಿಸುವ ಪ್ರಯತ್ನ ಆರಂಭವೇನೋ ಆಗಿದೆ. ಅಂದರೆ ಈ ಹೆಬ್ಬಾಳ ಮತ್ತು ನಾಗವಾರದಲ್ಲಿರ್ತಕ್ಕಂಥ ನೀರನ್ನು ಶುದ್ಧೀಕರಿಸಿ
ಆ ಒಂದು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ವಿವಿಧ ತಾಲೂಕುಗಳ ಸುಮಾರು 100 ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ಗಳನ್ನ ತಂದಿದೆ ಸರ್ಕಾರ. ಇನ್ನೊಂದು KC ವ್ಯಾಲಿ ಪ್ರಾಜೆಕ್ಟ್ ಅಂತಲೂ ಕೂಡ ನಾವು ನೋಡಿದ್ವಿ, ಕೋರಮಂಗಲ ಮತ್ತು ಚಲ್ಲಘಟ್ಟ ವ್ಯಾಲಿ ಅಂತ. ಸೊ ಈ ಎರಡೂ ಪ್ರಾಜೆಕ್ಟ್ಗಳನ್ನ ತಂದರೂ ಸಹಿತನು ಅಲ್ಲಿ ಅಂತರ್ಜಲ ಮಟ್ಟವನ್ನು ಇನ್ನೂ ಹೆಚ್ಚಿಸೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ನೇತ್ರಾವತಿ ನದಿ ತಿರುವು ಯೋಜನೆ ಆಗಿರ್ಬೋದು ಅಲ್ವಾ. ಸೊ ಇವೆಲ್ಲವೂ ಈ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಈ ಜಿಲ್ಲೆಗಳ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು, ಅಲ್ಲಿ ಕುಡಿಯುವ ನೀರಿಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕನ್ನೋ ಉದ್ದೇಶಕ್ಕೆ ತರ್ತಾ ಇದೆ. ಬಟ್ ಸ್ಟಿಲ್ ಏನಾಗ್ತಾ ಇದೆ, ಈಗ ಆಲ್ರೆಡಿ ಅಲ್ಲಿ ಮಿತಿ ಮೀರಿರ್ತಕ್ಕಂಥ ಒಂದು ಅಂತರ್ಜಲ ಬಳಕೆ ಆಗಿರೋದ್ರಿಂದ ಅದನ್ನು ಈ ನದಿ ನೀರು ತಿರುವೆ ಯೋಜನೆಗಳಾಗಿರ್ಬೋದು ಅಥವಾ ಈ KC ವ್ಯಾಲಿ, HN ವ್ಯಾಲಿ ಯೋಜನೆಯಿಂದ ಒಂದಷ್ಟು ಇಂಪ್ರೂವ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಆಗ್ತಾ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ಹವಾಮಾನ ಬದಲಾವಣೆಯಿಂದ ತೊಂದರೆಗೆ ಸಿಲುಕಿರ್ತಕ್ಕಂಥ ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ 1ನೇ ಸ್ಥಾನದಲ್ಲಿದೆ, ಕೋಲಾರ 2ನೇ ಸ್ಥಾನದಲ್ಲಿದೆ. ಓಕೆ, ಮಲೆನಾಡು ಜಿಲ್ಲೆಗಳು ಇದರಲ್ಲಿ ಬರೋದಿಲ್ಲ, ಯಾಕಂದರೆ ಅಲ್ಲಿ ಹೆಚ್ಚಿನ ಒಂದು ಮಳೆ ಬೀಳ್ತಾ ಇದೆ, ಹಾಗಾಗಿ ಅಲ್ಲಿ ನೀರಿಗೆ ಯಾವುದೇ ಒಂದು ತೊಂದರೆ ಇಲ್ಲ. ಸೊ ಇಷ್ಟು ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಓಕೆ, ಸೊ ಇನ್ನು ಮ್ಯಾಪಲ್ಲಿ ಕ್ಲೀನಾಗಿ ನೋಡೋದಾದರೆ ವೆರಿ ವಲ್ನರಬಲ್ ಆಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ. ಓಕೆ ನೋಡಿ, ಬಾಗಲಕೋಟೆ, ದಾವಣಗೆರೆ, ಹಾಸನ, ಕೊಡಗುಗಳು ಯಾವುದೇ ಒಂದು ವೆರಿ ಲೋ ವಲ್ನರಬಲ್ ಆಗಿದ್ದಾವೆ ಅಂತಕ್ಕಂಥದ್ದು. ಓಕೆ, ಮುಂದೆ 3ನೇ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕರ್ನಾಟಕದ ಯಾವ ಜಿಲ್ಲಾ ಪಂಚಾಯಿತು, ಓಕೆ ಇಲ್ಲಿ ನೆನ್ಪಿಡಬೇಕು, ಯಾವ ಜಿಲ್ಲಾ ಪಂಚಾಯತ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ನೀಡುವ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ. ಇನ್ನೊಮ್ಮೆ ಹೇಳ್ತೀನಿ, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ ರಾಷ್ಟ್ರ ಪ್ರಶಸ್ತಿಗೆ ಕರ್ನಾಟಕದ ಯಾವ ಜಿಲ್ಲಾ ಪಂಚಾಯತ್ ಭಾಜನವಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಜಿಲ್ಲಾ ಪಂಚಾಯತ್ ಫ್ರಮ್ ದ ಕರ್ನಾಟಕ ಅವಾರ್ಡೆಡ್ ವಿತ್ ದ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ DDUPSP ಫಾರ್ ದ ಇಯರ್ 2021 ಅಂದರೆ ಹಾಗಾದರೆ ಯಾವ ಜಿಲ್ಲಾ ಪಂಚಾಯತು? ಹಾಸನ, ಮಂಡ್ಯ, ತುಮಕೂರು, ಯಾದಗಿರಿ ಜಿಲ್ಲಾ ಪಂಚಾಯತಿನ ಅನ್ನೋದಾದರೆ ಕರ್ನಾಟಕದ ಹಾಸನ ಜಿಲ್ಲಾ ಪಂಚಾಯಿತು ಕೇಂದ್ರ ಸರ್ಕಾರ ನೀಡ್ತಕ್ಕಂಥ ಈ ಒಂದು ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಅಂತಕ್ಕಂಥದ್ದು. ಯಾವ ರಾಷ್ಟ್ರ ಪ್ರಶಸ್ತಿ ಅಂದರೆ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ. ಓಕೆ, ಹಾಸನ ಜಿಲ್ಲಾ ಪಂಚಾಯತಿಗೆ ರಾಷ್ಟ್ರ ಪ್ರಶಸ್ತಿಯ ಗರಿ ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಿಸುತ್ತಿರುವ 196 ಗ್ರಾಮ ಪಂಚಾಯಿತಿಗಳು ಏಪ್ರಿಲ್ 24ರಂದು ಪ್ರಶಸ್ತಿ ಪ್ರದಾನ. ಓಕೆ, ಯಾವುದು ಅಂದರೆ ಹಾಸನ ಜಿಲ್ಲಾ ಪಂಚಾಯಿತಿ, ನೆನ್ಪಿಡಬೇಕು. ಯಾಕೆಂದರೆ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಸಮರ್ಪಕ ಅನುಷ್ಠಾನಕ್ಕೆ ಹಾಸನ ಜಿಲ್ಲಾ ಪಂಚಾಯಿತಿಯು ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗಿದೆ. ಸ್ವಚ್ಛ ಭಾರತ್ ಅಭಿಯಾನ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ MNREGA ಯೋಜನೆ ಅಂತ ಕರಿತೀವಿ, ಈ ಯೋಜನೆಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಹಲವಾರು ಮಹತ್ವಾಕಾಂಕ್ಷೆಗಳ ಯೋಜನೆಗಳ ಅನುಷ್ಠಾನ ಮತ್ತು ತನ್ನ ವಿಭಿನ್ನ ಕಾರ್ಯಶೈಲಿಯ ಮೂಲಕವೇ ಜನಪರ ಕೆಲಸ ಕೈಗೊಂಡು ಜಿಲ್ಲಾ ಪಂಚಾಯಿತು ರಾಷ್ಟ್ರ ಪ್ರಶಸ್ತಿಗೆ ಭಾಜನ ಆಗಿದೆ. ಜಿಲ್ಲಾ ಪಂಚಾಯಿತು ಸ್ವಚ್ಛತೆ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ರಾಜ್ಯದಲ್ಲಿಯೇ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಓಕೆ, ಇದಕ್ಕೆ ಹಲವಾರು ಜನಪ್ರತಿನಿಧಿಗಳು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗ ಕೈ ಜೋಡಿಸಿದೆ ಅಂತಕ್ಕಂಥದ್ದು. ಓಕೆ, ಸೊ ನೋಡಿ, ತ್ಯಾಜ್ಯ ಘಟಕಗಳನ್ನು ಮತ್ತು ತ್ಯಾಜ್ಯವನ್ನು ಮೂಲದಲ್ಲೇ ವಿಂಗಡಿಸ್ತಕ್ಕಂಥ ಒಂದು ಕೆಲಸವನ್ನು ಅಲ್ಲಿ 196 ಗ್ರಾಮ ಪಂಚಾಯತ್ಗಳು ಮಾಡ್ತಾ ಇದ್ದೇವೆ. ಓಕೆ, ಸೊ ಹಾಗಾದರೆ ನ್ಯಾಷನಲ್ ಪಂಚಾಯತ್ ಅವಾರ್ಡ್ಸನ್ನು ಒಟ್ಟು 4 ಪ್ರಶಸ್ತಿಗಳನ್ನು ನೀಡ್ತಾ ಬರುತ್ತೆ ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಅಥವಾ ಇಲಾಖೆ. ಓಕೆ, ಯಾವ ಯಾವ ಅವಾರ್ಡ್ ಅನ್ನೋ ನೋಡೋದಾದರೆ ಮೊದಲನೇದು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ ಅಂತ. ಇದರಲ್ಲಿ ಒಂದು ಜಿಲ್ಲಾ ಪಂಚಾಯತಿಗೆ, ನೆಕ್ಸ್ಟ್ ತಾಲೂಕಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಗಳಿಗೆ 3 ಅವಾರ್ಡ್ಗಳನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ 2ನೇ ಅವಾರ್ಡು ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಸಭಾ ಪುರಸ್ಕಾರ ಅಂತ. ಒಂದೊಂದು ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಗೆ ಒಂದು ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡ್ತಾರೆ. ನಾನಾಜಿ ದೇಶ್ಮುಖ್ ಅವರ ಹೆಸರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ 3ನೇದು ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಅವಾರ್ಡ್ ಅಂತ. 4ನೇದು ಚೈಲ್ಡ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಅವಾರ್ಡ್ ಅಂತ. ಅಂದರೆ ಮಕ್ಕಳಿಗೆ ಒಂದು ಅನುಕೂಲವಾಗ್ತಕ್ಕಂಥ ಯೋಜನೆಗಳನ್ನು ತಂದಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿಗೆ ಪ್ರತಿ ರಾಜ್ಯ ಯೂನಿಯನ್ ಟೆರಿಟರಿಗೆ ಸೇರಿಸ್ಕೊಂಡು ಕೊಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಒಂದಷ್ಟು ಪ್ರೈಸ್ ಮನಿ ಕೂಡ ಕೊಡ್ತಾ ಹೋಗ್ತಾರೆ. ಆ ಪ್ರೈಸ್ ಮನಿನ ಕೇಳಲ್ಲ, ಜನರಲ್ ಆಗಿ ಯಾವ ಗ್ರಾಮ ಪಂಚಾಯತ್ಗೆ ಈ ಅವಾರ್ಡ್ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಕೇಳ್ತಾ ಹೋಗ್ತಾರೆ. ಪ್ರೈಸ್ ಮನಿ ಎಷ್ಟಿದೆ ಅಂತ ಬೇಕಾದರೆ ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಈಗ ಮೊದಲನೇದಾಗಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ ಅಂತ, ಅದರಲ್ಲಿ ಯಾವ ಜಿಲ್ಲಾ ಪಂಚಾಯತ್ ಅಂತ ನೋಡಿದ್ವಿ, ಕರ್ನಾಟಕದ ಹಾಸನ ಜಿಲ್ಲಾ ಪಂಚಾಯಿತಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಇನ್ನು ನಾವು ಇಂಟರ್ಮೀಡಿಯೇಟ್ ಅಥವಾ ತಾಲೂಕಾ ಪಂಚಾಯತ್ ಲೆವೆಲ್ ಬಂದಾಗ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು, ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು
ಈಸ್ಟ್ ತಾಲೂಕು ಅಂದರೆ ಬೆಂಗಳೂರು ಪೂರ್ವ ತಾಲೂಕಿಗೆ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು. ನೆನ್ಪಿಡಬೇಕು, ಕೇವಲ ಜಿಲ್ಲಾ ಪಂಚಾಯತ್ ಅಷ್ಟೇ ಅಲ್ಲ, ತಾಲೂಕ್ ಪಂಚಾಯತಿಯನ್ನು ತೆಗೆದುಕೊಂಡಾಗ ಪಾಂಡವಪುರ ಮತ್ತು ಬೆಂಗಳೂರು ಪೂರ್ವ ತಾಲೂಕು. ಇನ್ನು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಬಂದಾಗ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಮತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಎಡಗನಹಳ್ಳಿ ಮತ್ತು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾರಣಕುಪ್ಪೆ. ಸೊ ಈ 3 ಗ್ರಾಮ ಪಂಚಾಯತ್ಗಳು ಸಹಿತ ಈ ಒಂದು ಪ್ರಶಸ್ತಿ ಬಂದಿದೆ. ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ಜಿಲ್ಲಾ ಪಂಚಾಯತ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅದು ಬಿಟ್ಟರೆ ನೆಕ್ಸ್ಟು ಕೇಳಿದ್ರು ಕೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. 4ನೇ ಪ್ರಶ್ನೆ, ಅದರದ್ದು ಸಬ್ಸೀಕ್ವೆಂಟು. ನಾನು ಹೇಳ್ತಾ ಇದ್ದೆ 4 ಪ್ರಶಸ್ತಿಗಳನ್ನು ಕೊಡ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದು ದೀನ್ ದಯಾಳ್ ಉಪಾಧ್ಯಾಯ ರೈಟ್, ಯಾವುದು ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ ಆಯಿತು. ಎರಡನೇದು ಗೌರವ ಗ್ರಾಮ ಸಭಾ ಪುರಸ್ಕಾರ ಅಂತ, ಅದು ನಾನಾಜಿ ದೇಶ್ಮುಖ್ ಅವರ ಹೆಸರಲ್ಲಿ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾದರೆ ಈ ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಸಭಾ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಗ್ರಾಮ ಪಂಚಾಯತಿ ಹೆಸರು ಯಾವುದು ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೇಮನಹಳ್ಳಿ. ಓಕೆ ನೋಡಿ, ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೇಮನಹಳ್ಳಿ ಗ್ರಾಮ ಪಂಚಾಯಿತಿಯು ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಸಭಾ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ. ಸೊ ಇನ್ನು ನೆಕ್ಸ್ಟ್ ಒನ್ನು ಚೈಲ್ಡ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿಗೆ ಚೈಲ್ಡ್ ಫ್ರೆಂಡ್ಲಿ ಗ್ರಾಮ ಪಂಚಾಯತ್ ಅವಾರ್ಡ್ ಸಿಕ್ಕಿದೆ. ಸೊ ಎಲ್ಲನೂ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಬೆಂಗಳೂರು ಪೂರ್ವ ತಾಲೂಕಿಗೆ ಪಂಚಾಯತ್ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ನೋಡಿದ್ವಿ. ಮುಂದೆ ಹೋಗೋಣ. 5ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಕರ್ನಾಟಕದ ಮೊದಲ ಕರಡಿಧಾಮದಲ್ಲಿ ಜಂಗಲ್ ಸಫಾರಿ ಆರಂಭಿಸಲು ಸಿದ್ಧತೆ ನಡೆಯುತ್ತಿದೆ, ಹಾಗಾದರೆ ಆ ಒಂದು ಕರಡಿಧಾಮವನ್ನು ಹೆಸರಿಸಿ. ಓಕೆ, ಬೇರ್ ಸ್ಯಾಂಕ್ಚುರಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಈಗ 3 ಕರಡಿಧಾಮಗಳಿದ್ದಾವೆ. ಒಂದು ಬಳ್ಳಾರಿ ಜಿಲ್ಲೆಯ ದರೋಜಿ ಕರಡಿಧಾಮ, ಇನ್ನೊಂದು ಗುಡೇಕೋಟೆ ಕರಡಿಧಾಮ. ಹಾಗಾದರೆ ಮೂರನೇದು ಇತ್ತೀಚೆಗೆ 2020ರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ಕರಡಿಧಾಮವನ್ನು ಕೂಡ ಮಾಡಿದರು. ಹಾಗಾದರೆ ಈ 3 ಕರಡಿಧಾಮದಲ್ಲಿ ಕರ್ನಾಟಕದ ಮೊದಲ ಕರಡಿಧಾಮ ಯಾವುದು ಅಂದರೆ ಇನ್ಫ್ಯಾಕ್ಟ್ ಏಷ್ಯಾದಲ್ಲಿಯೇ ಮೊದಲ ಕರಡಿಧಾಮ ಆಗುತ್ತೆ, ಅದು ದರೋಜಿ ಕರಡಿಧಾಮ. ಆ ಒಂದು ಕರಡಿಧಾಮದಲ್ಲಿ ಈಗ ಜಂಗಲ್ ಸಫಾರಿಯನ್ನು ಆರಂಭಿಸ್ತಾ ಇದ್ದಾರೆ. ಓಕೆ, ನೋಡಿ, ದರೋಜಿ ಕರಡಿಧಾಮದಲ್ಲಿ ಜಂಗಲ್ ಸಫಾರಿ ಒಟ್ಟು 13 ಕಿಲೋಮೀಟರ್ ಒಂದು ವ್ಯಾಪ್ತಿಯನ್ನು ಈಗ ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲೊಂದು ಸಫಾರಿಯನ್ನು ಆರಂಭಿಸಲು. ಓಕೆ, ಅಂದರೆ ಹೊಸಪೇಟೆ ಹತ್ರ ಬರುತ್ತೆ, ಇದು ಆ್ಯಕ್ಚುಲಿ ಬಳ್ಳಾರಿ ಜಿಲ್ಲೆಗೆ ಸೇರುತ್ತೆ. ದರೋಜಿ ಕರಡಿಧಾಮದಲ್ಲಿ ಜಂಗಲ್ ಸಫಾರಿ ಆರಂಭಿಸಲು ಭರದ ಸಿದ್ಧತೆ ನಡೆದಿದೆ. ಕರಡಿಧಾಮದಲ್ಲಿ ಒಟ್ಟು 13 ಕಿಲೋಮೀಟರ್ ಮಾರ್ಗವನ್ನು ಈಗ ಆಲ್ರೆಡಿ ಗುರುತಿಸಲಾಗಿದೆ. ಕರಡಿಧಾಮ ಅಂದರೆ ಕೇವಲ ಕರಡಿಗಳಿಗಷ್ಟೇ ಸೀಮಿತ ಅಂತಕ್ಕಂಥ ಭಾವನೆ ಹಲವರಲ್ಲಿದೆ. ಅದನ್ನು ದೂರವಾಗಿಸಲು ಈ ಯೋಜನೆಯನ್ನು ರೂಪಿಸಲಾಗ್ತಾ ಇದೆ. ಪ್ರಾಣಿ ಪಕ್ಷಿಗಳ ವೀಕ್ಷಣೆ, ಪ್ರಕೃತಿ ಶಿಬಿರ, ಕುರುಚಲು ಕಾಡಿನ ಮಹತ್ವ, ಅಲ್ಲಿ ಬೆಳೆಯುವ ಅಪರೂಪದ ಗಿಡಮರಗಳ ಬಗ್ಗೆ ತಿಳಿಸ್ತಕ್ಕಂಥ ಯೋಜನೆಯನ್ನು ಈ ಒಂದು ಜಂಗಲ್ ಸಫಾರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಓಕೆ, ಹಾಗಾದರೆ ಕರ್ನಾಟಕದಲ್ಲಿ ದರೋಜಿ ಕರಡಿಧಾಮ ಬಳ್ಳಾರಿ, ಗುಡೇಕೋಟೆ ಬಳ್ಳಾರಿ, ಅರಸೀಕೆರೆ ಹಾಸನ, ಈ 3 ಕರಡಿಧಾಮಗಳಿದ್ದಾವೆ. ಮೊದಲನೇದು ದರೋಜಿ, ಎರಡನೇದು ಗುಡೇಕೋಟೆ, ಇತ್ತೀಚೆಗೆ ಅರಸೀಕೆರೆ. ಓಕೆ, ಹಾಗಾದರೆ ಇಡೀ ಏಷ್ಯಾದಲ್ಲಿಯೇ ಮೊದಲ ಸ್ಲಾತ್ ಬೇರ್ ಸ್ಯಾಂಕ್ಚುರಿ ಅಥವಾ ಕರಡಿಧಾಮ ಅನ್ನೋದಾದರೆ ಅದು ದರೋಜಿ ಆಗುತ್ತೆ. ಸ್ಲಾತ್ ಬೇರ್ ಅಂದರೆ ಇದು ಕರಡಿಗಳಾಗ್ತವೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಉಷ್ಣ ವಿದ್ಯುತ್ ಸ್ಥಾವರಗಳ ಯುಗಾಂತ್ಯ ಆರಂಭ ಆಗ್ತಾ ಇದೆ. ಯುಗ ಅಂತ್ಯ ಆಗ್ತಾ ಇದೆ, ಅದರ ಒಂದು ಆರಂಭ ಆಗ್ತಾ ಇದೆ. ಅಂದರೆ ಥರ್ಮಲ್ನಿಂದ, ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಸ್ಥಾವರಗಳೇನಿದ್ವು ಅವುಗಳು ಇನ್ನು ಮುಂದೆ ವಿನಾಶದ ಅಂಚಿನತ್ತ, ಅಂದ್ರೇನು ಅವುಗಳನ್ನು ಮತ್ತೆ ನಾವು ಆ ಒಂದು ಸ್ಥಾವರಗಳನ್ನು ಮತ್ತೆ ಆರಂಭ ಮಾಡೋದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒಲವನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಕಲ್ಲಿದ್ದಲಿನ ಬಿಟ್ಟು ನೆಕ್ಸ್ಟ್ ಈಗ ನಾವು ಪವನ ವಿದ್ಯುತ್ ಶಕ್ತಿ, ಸೌರ ವಿದ್ಯುತ್ ಶಕ್ತಿ ಮತ್ತು ಜನರಲ್ ಆಗಿ ಜಲಮೂಲದಿಂದ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥದ್ರ ಕಡೆ ಹೆಚ್ಚಿನ ಗಮನವನ್ನು ನೀಡ್ತಾ ಹೋಗ್ತೀವಿ. ಯಾಕಂದರೆ ಪರಿಸರವನ್ನು ಉಳಿಸ್ಕೋಬೇಕಾಗುತ್ತೆ. ಓಕೆ, ಹಾಗಾಗಿ ಜಲಮೂಲದ ವಿದ್ಯುತ್ಗೆ ಪರ್ಯಾಯವೆಂದೇ ನಿರೂಪಿಸಿ ರಾಜ್ಯ ಮಾತ್ರವಲ್ಲದೆ ದೇಶದೆಲ್ಲೆಡೆ ದೊಡ್ಡ ಹಂಗಾಮಿನಂತೆ ಆರಂಭಗೊಂಡಿದ್ದ ಉಷ್ಣ ವಿದ್ಯುತ್ ಉತ್ಪಾದನೆ ಯುಗಾಂತ್ಯ ಈಗ ಆರಂಭ ಆಗಿದೆ. ಪರ್ಯಾಯ ಇಂಧನ ಮೂಲಗಳಾದ ಸೌರ, ಪವನ ವಿದ್ಯುತ್ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿರುವ ಕಾರಣ ದೇಶದ ಎಲ್ಲೆಡೆ ಉಷ್ಣ ವಿದ್ಯುತ್ ಸ್ಥಾವರಗಳ ಬಾಗಿಲು ಕ್ರಮೇಣ ಮುಚ್ಚಲಿದೆ. ರಾಯಚೂರು ವಿದ್ಯುತ್ ಸ್ಥಾವರ RTPS ಆ ಸರದಿಯಲ್ಲಿ ಮೊದಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ನಾವು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಶಕ್ತಿನಗರ RTPS ಅಂತ ಕರಿತೀವಿ. ಅದರ ಪಕ್ಕದಲ್ಲೇ ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ YTPS ಮತ್ತು ಬಳ್ಳಾರಿ ಜಿಲ್ಲೆಯ ಕುಡಿತಿನಿಯಲ್ಲಿರ್ತಕ್ಕಂಥ
ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್, BTPS. ಇವು 3 ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ KPCL ಉತ್ಪಾದಿಸ್ತಕ್ಕಂಥ ಥರ್ಮಲ್ ಪವರ್ ಸ್ಟೇಷನ್ಗಳಾಗ್ತವೆ. ಅದರಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ನಮ್ಮ ರಾಜ್ಯದಲ್ಲಿಯೇ ಒಂದು ಅತ್ಯಂತ ದೊಡ್ಡ ಮತ್ತು ಮೊದಲ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಆಗಿತ್ತು. ಈಗ ಅದು ಆರಂಭ ಆಗಿ ಸುಮಾರು 25ರಿಂದ 32 ವರ್ಷಗಳಾಯಿತು. ಅಲ್ಲಿ ಸುಮಾರು 8 ಯೂನಿಟ್ಗಳಿದ್ದಾವೆ. ಮೊದಲನೇದಕ್ಕೆ 32 ವರ್ಷ ಆದರೆ ನಂತರ ಬಂದಿರತಕ್ಕಂಥವುಗಳಿಗೆ ಸುಮಾರು 24-25 ವರ್ಷಗಳಾಗ್ತಾ ಇದೆ. ಅವುಗಳನ್ನು ಆಧುನೀಕರಣ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರೆ ಕೇಂದ್ರ ಸರ್ಕಾರ ಇಲ್ಲ, ನಾವು ಅದಕ್ಕೆ ಮತ್ತೆ ಅನುದಾನವನ್ನು ನೀಡೋದಕ್ಕಾಗೋದಿಲ್ಲ, ಕಾರಣ ನಾವು ಹೆಚ್ಚಿನ ಒಂದು ಪವನ ವಿದ್ಯುತ್, ಸೋಲಾರ್ ಪವರ್ಗೆ ಮತ್ತು ಜಲವಿದ್ಯುತ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಸೊ ಹಾಗಾಗಿ ನಾವು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಮತ್ತೆ ಆಧುನೀಕರಣ ಮಾಡೋದು ಬೇಡ ಅಂತ ಕೇಂದ್ರ ಸರ್ಕಾರ ಕೂಡ ಗಮನವನ್ನು ಹರಿಸ್ತಾ ಇದೆ. ಜೊತೆಗೆ ರಾಷ್ಟ್ರೀಯ ಹಸಿರು ಪೀಠ ಏನಿದೆಯೋ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅದು ಕೂಡ ಈ ಒಂದು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಮುಚ್ಚಿ ಅಂತ ಆಜ್ಞೆಯನ್ನು ನೀಡ್ತಾ ಇದೆ. ಯಾಕಂದರೆ ಅದರಿಂದ ಪರಿಸರಕ್ಕೆ ಹೆಚ್ಚಿನ ಒಂದು ಹಾನಿ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಸ್ವಚ್ಛ ಶಕ್ತಿ ಆಧಾರಿತ ನಿರಂತರ ವಿದ್ಯುತ್ ಸರಬರಾಜಿಗಾಗಿ 1000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಹೈಡ್ರೋ ಸ್ಟೋರೇಜ್ ಪ್ಲಾಂಟ್ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದೆ. 4,000 ಕೋಟಿ ವೆಚ್ಚದಲ್ಲಿ ಖಾಸಗಿ ಹೂಡಿಕೆಯನ್ನು ಕೂಡ ಇದರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಜೊತೆಗೆ ಶರಾವತಿ ಒಂದು ವ್ಯಾಲಿಯಲ್ಲಿ ಈ ಯೋಜನೆಗಳನ್ನು ತರ್ತಾ ಇದ್ದಾರೆ. ನೆಕ್ಸ್ಟ್ ನೇತ್ರಾವತಿ ಮತ್ತು ವರಾಹಿ ನದಿಗಳಲ್ಲೂ ಸಹಿತ ಈ ಒಂದು ಪಂಪ್ ಹೈಡ್ರೋ ಸ್ಟೋರೇಜ್ ಘಟಕಗಳನ್ನು ತಂದು ಹೆಚ್ಚಿನ ಒಂದು ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ರ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ಯಾಕೆ ನಮ್ಮ ಕರ್ನಾಟಕ ಅಷ್ಟು ಸೂಕ್ತವಾಗಿಲ್ಲ ಈ ಒಂದು ಥರ್ಮಲ್ ಪವರ್ ಸ್ಟೇಷನ್ಗಂದರೆ, ರಾಜ್ಯದಲ್ಲಿ ತನ್ನದೇ ಆದ ಕಲ್ಲಿದ್ದಲು ಗಣಿ ಇಲ್ಲ. ಹೊರ ರಾಜ್ಯಗಳು ಅಥವಾ ಹೊರ ದೇಶಗಳಿಂದ ಆಮದು ಮಾಡಿಕೊಳ್ಬೇಕು. 30 ದಿನಗಳಿಗಾಗುವಷ್ಟು ಕಲ್ಲಿದ್ದಲು ದಾಸ್ತಾನು ಇಟ್ಕೊಳ್ಬೇಕಾಗುತ್ತೆ. ಆದರೆ 3 ದಿನಗಳಿಗಾಗುವಷ್ಟು ದಾಸ್ತಾನು ಕೂಡ ನಮ್ಮಲ್ಲಿ ಇರ್ತಾ ಇಲ್ಲ. ರಾಜ್ಯದ ಒಟ್ಟು ಬೇಡಿಕೆ ಎಷ್ಟಿದೆ ವಿದ್ಯುತ್ ಬೇಡಿಕೆ ಅಂದರೆ ಸುಮಾರು 12,000 ಮೆಗಾವ್ಯಾಟ್ಗಳ ವಿದ್ಯುತ್ ಬೇಡಿಕೆ ಇದೆ. ಅದರಲ್ಲಿ ರಾಜ್ಯ ಸರ್ಕಾರದ ಉತ್ಪಾದನೆ 4,660 ಮೆಗಾವ್ಯಾಟ್ಗಳಾಗುತ್ತೆ. ಸೊ ಅಂದಾಜು ಅಂದರೆ ನಮ್ಮ ಥರ್ಮಲ್ ಪವರ್ ಸ್ಟೇಷನ್ನು ಮತ್ತು ಜಲವಿದ್ಯುತ್ ಸ್ಥಾವರಗಳು ಮತ್ತು ಈವನ್ ಪವನ ವಿದ್ಯುತ್ ಏನಿದೆಯೋ ಪಾವಗಡದಲ್ಲಿ ಇರ್ತಕ್ಕಂಥದ್ದು ಸೋಲಾರ್ ವಿದ್ಯುತ್ತು, ಸೊ ಅವೆಲ್ಲವುಗಳನ್ನು ಸೇರಿಸಿದರೆ ಅಷ್ಟು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು KPCL ಉತ್ಪಾದನೆ ಎಷ್ಟಿದೆ, ಜಲವಿದ್ಯುತ್ ಎಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಏಪ್ರಿಲ್ ತಿಂಗಳ ಒಂದು ಉತ್ಪಾದನಾ ಟೋಟಲ್ ಎಷ್ಟು ಮೆಗಾವ್ಯಾಟ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಇನ್ನು ಇನ್ಸ್ಟಾಲ್ ಕೆಪಾಸಿಟಿ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ನೋಡಿ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಸುಮಾರು 1720 ಮೆಗಾವ್ಯಾಟ್ ಉತ್ಪಾದನಾ ಕೆಪಾಸಿಟಿಯನ್ನು ಹೊಂದಿದೆ. BTPS 1700, ಯರಮರಸ್ ಥರ್ಮಲ್ ಪವರ್ ಸ್ಟೇಷನ್ನು YTPS 1600 ಇತ್ತು. ಸೊ ಇವು 3 ಬಹಳ ಒಂದು ಕೊಡುಗೆಯನ್ನು ನೀಡ್ತಾ ಇದ್ವು. ಇನ್ನು ಮುಂದೆ ಇವುಗಳ ಆಧುನೀಕರಣ ನಿಲ್ತಾ ಹೋಗುತ್ತೆ. ನೆಕ್ಸ್ಟ್ ಶರಾವತಿ ವ್ಯಾಲಿ 1035, ನಾಗ್ಜರಿ 900, ವರಾಹಿ 460 ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರಗಳಾಗಿದ್ವು. ಅದು ಬಿಟ್ಟರೆ ಇನ್ನು ಆಲಮಟ್ಟಿ, ಗೇರುಸೊಪ್ಪ, ಕದ್ರಾ, ಕೊಡಸಳ್ಳಿ, ಸೂಪ ಇವೆಲ್ಲವುಗಳು ಇದ್ದಾವೆ. ಸೊ ಇದು ನಮ್ಮ ಕರ್ನಾಟಕದ ಪ್ರಮುಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗುತ್ತೆ. ಸೊ ನೆಕ್ಸ್ಟ್ ಬರೋಣ, ಉಡುಪಿಯ ಪಡುಬಿದ್ರಿ ಸಮೀಪದ ಎಲ್ಲೂರಿನಲ್ಲಿರ್ತಕ್ಕಂಥ ಉಷ್ಣ ವಿದ್ಯುತ್ ಸ್ಥಾವರವು ಯಾವ ಕಂಪನಿಗೆ ಸೇರಿದೆ ಅಂತಕ್ಕಂಥದ್ದು ಪ್ರಶ್ನೆ. ನೋಡಿ, ಸೊ ಇಲ್ಲಿ ಎಲೆಕ್ಟ್ರಿಕ್ ಒಂದು ವಾಹನಗಳಾಗಿರ್ಬೋದು ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳ ಯುಗಾಂತ ಆಗಿರ್ಬೋದು, ಇವುಗಳ ಬಗ್ಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಓಕೆ, ಸೊ ಹಾಗಾದರೆ ಉಡುಪಿಯ ಪಡುಬಿದ್ರಿ ಸಮೀಪ ಇರ್ತಕ್ಕಂಥ ಎಲ್ಲೂರಿನಲ್ಲಿ ಒಂದು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಅದನ್ನು ನಾವು UPCL ಅಂತ ಕರಿತೀವಿ, ಉಡುಪಿ ಪವರ್ ಥರ್ಮಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಇದು ಯಾವ ಕಂಪನಿಗೆ ಸೇರಿದೆ? ಏನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ KPCLಗ ಅಥವಾ ಅದಾನಿ ಪವರ್ಗ, ರಿಲಯನ್ಸ್ ಪವರ್ಗ, ಟಾಟಾ ಪವರ್ಗ ಅನ್ನೋದಾದರೆ ಸರಿಯಾದ ಉತ್ತರ ಅದಾನಿ ಪವರ್ ಅವರು ಈಗ ಪರ್ಚೇಸ್ ಮಾಡಿದ್ದಾರೆ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ UPCL ಅನ್ನು. ಓಕೆ, UPCL ಪರಿಸರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ನೋಡಿ, ಇದು ಕೂಡ ಒಂದು ಉಷ್ಣ ವಿದ್ಯುತ್ ಸ್ಥಾವರ, ಅಂದರೆ ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಾವರ ಆಗುತ್ತೆ. ಉಡುಪಿ ಜಿಲ್ಲೆಯ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ UPCL ಸ್ಥಳೀಯರ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮ ಬೀರಿರುವ ಕಳವಳಿಕಾರ ಅಂಶಗಳು NGT ತಜ್ಞರ ವರದಿಯಲ್ಲಿ ಬಹಿರಂಗ ಆಗಿದೆ. ಕಾರ್ಖಾನೆ ಸುತ್ತಮುತ್ತಲಿನ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧ್ಯಯನ ನಡೆಸಿರುವ ತಜ್ಞರ ಸಮಿತಿಯು ಕ್ಯಾನ್ಸರ್, ಅಸ್ತಮಾ, ಉಸಿರಾಟದ ಸೋಂಕು ಹೆಚ್ಚಾಗಿರುವ ಆತಂಕಕಾರಿ ವಿಚಾರಗಳನ್ನು ಹೊರಗಡಿವೆ. ಇಲ್ಲಿ ಎಷ್ಟು ಘಟಕಗಳಿದ್ದಾವೆ ಅನ್ನೋದಾದರೆ ಒಟ್ಟು 2 ಘಟಕಗಳಿದ್ದಾವೆ. 600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ 2 ಘಟಕಗಳು UPCL ಅಲ್ಲಿ ಇದ್ದಾವೆ. ಇದನ್ನು ಅದಾನಿ ಪವರ್ ಅವರು ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು NGTಯ ಟೀಮು ಏನು ಒಂದು ಅನಾಲಿಸಿಸನ್ನು ಮಾಡಿದ್ದಾರೆ.
ಅಲ್ಲಿ ಒಂದು 20 ಕಿಲೋಮೀಟರ್ ಸುತ್ತಳತೆಯಲ್ಲಿರ್ತಕ್ಕಂಥ ಜನಗಳಿಗೆ ಹಲವಾರು ರೋಗಗಳು ಬಂದಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಮೊದಲೇ ಮಾತಾಡಿದಂತೆ ಏನಾಗ್ತಾ ಇದೆ, ಉಷ್ಣ ವಿದ್ಯುತ್ತಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡಬೇಕು. ಆದಷ್ಟು ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಅಂದರೆ ಮತ್ತೆ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳ ಕಡೆ ನಮ್ಮ ಗಮನ ಇರಬೇಕು. ಅಂದರೆ ಅದು ಜಲವಿದ್ಯುತ್ ಆಗಿರ್ಬೋದು, ಪವನ ವಿದ್ಯುತ್ ಆಗಿರ್ಬೋದು, ಅಥವಾ ಸೌರಶಕ್ತಿ ಆಗಿರ್ಬೋದು, ಅಥವಾ ಇನ್ನೊಂದು ಬೇರೆ ಬೇರೆ ಮೂಲಗಳಿದ್ದಾವೆ, ಅವುಗಳ ಕಡೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ಕ್ವಶನ್ ನಂಬರ್ 8. ಮಂಗಳನ ಅಂಗಳದಲ್ಲಿ ಹೆಲಿಕಾಪ್ಟರ್ ಹಾರಿಸಿದ ಮೊದಲ ದೇಶ ಯಾವುದು? ನೇಮ್ ದ ಕಂಟ್ರಿ ವಿಚ್ ಸಕ್ಸಸ್ಫುಲಿ ಡೆಮಾನ್ಸ್ಟ್ರೇಟೆಡ್ ದ ಹೆಲಿಕಾಪ್ಟರ್ ಫ್ಲೈಟ್ ಇನ್ ಮಾರ್ಸ್. ಓಕೆ, ಸೊ ಅಮೆರಿಕದ ನಾಸಾ ಸಂಸ್ಥೆಯ, ಅಥವಾ ಭಾರತದ ಇಸ್ರೋ ಸಂಸ್ಥೆನ, ಅಥವಾ ಯುರೋಪಿಯನ್ ಒಕ್ಕೂಟದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA ಅಥವಾ ಫ್ರಾನ್ಸ್ನ CNES ಅಂದರೆ? ಸೊ ಸರಿಯಾದ ಉತ್ತರ ಆಬ್ವಿಯಸ್ಲಿ ಅಮೆರಿಕದ ನಾಸಾದವರೇ ಈ ಥರದ ಮೊದಲ ಒಂದು ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋಗ್ತಾರೆ. ನಮ್ಮ ಭೂಗ್ರಹದ ಮೇಲೆ ಬಿಟ್ಟು ಬೇರೆ ಯಾವುದೋ ಅನ್ಯ ಗ್ರಹದಲ್ಲಿ ಹೆಲಿಕಾಪ್ಟರ್ನ ಹಾರಿಸಿರ್ತಕ್ಕಂಥ ಕೀರ್ತಿ ಈಗ ಅಮೆರಿಕದ ನಾಸಾ ಸಂಸ್ಥೆಗೆ ಸೇರುತ್ತೆ. ಯಾವ ಗ್ರಹ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಂಗಳ ಗ್ರಹದಲ್ಲಿ ಹೆಲಿಕಾಪ್ಟರ್ನ ಹಾರಿಸಿರ್ತಕ್ಕಂಥ ಮೊದಲ ದೇಶ ಅಮೆರಿಕ ಆಗುತ್ತೆ. ಯಾವ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಅದು ನಾಸಾ ಆಗುತ್ತೆ. ಓಕೆ, ನಾಸಾ ಹೊಸ ಸಾಹಸ, ಮಂಗಳನ ಮೇಲೆ ಮೊದಲ ಹೆಲಿಕಾಪ್ಟರ್ ಹಾರಾಟ. ಓಕೆ, ಅಮೆರಿಕ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಮಂಗಳ ಗ್ರಹದಲ್ಲಿ ಸಣ್ಣ ಹೆಲಿಕಾಪ್ಟರ್ನ ಹಾರಾಟವನ್ನು ಸೋಮವಾರ ಯಶಸ್ವಿಯಾಗಿ ನಡೆಸಿದೆ. ಬೇರೆ ಗ್ರಹದಲ್ಲಿ ಹೆಲಿಕಾಪ್ಟರ್ ಹಾರಿಸಿದ ಮೊದಲ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ನಾಸಾ ಪಾತ್ರವಾಗಿದೆ. ಹಾಗಾದರೆ ಈ ಹೆಲಿಕಾಪ್ಟರ್ನ ಹೆಸರೇನೆಂದರೆ ಇಂಜೆನ್ಯುವಿಟಿ ಹೆಲಿಕಾಪ್ಟರ್. ಏನು ಇಂಜೆನ್ಯುವಿಟಿ ಹೆಲಿಕಾಪ್ಟರ್ ಅಂತಕ್ಕಂಥದ್ದು ನಾಸಾದವರು ಅನ್ಯ ಗ್ರಹದ ಮೇಲೆ ಹಾರಿಸಿರ್ತಕ್ಕಂಥ ಮೊದಲ ಹೆಲಿಕಾಪ್ಟರ್ನ ಹೆಸರು ಇಂಜೆನ್ಯುವಿಟಿ. ಇದು 1.8 kg ತೂಕ ಇತ್ತು. ಇದನ್ನು ನಾಸಾವು ಈ ಹಿಂದೆ ಪರ್ಸಿವಿಯರೆನ್ಸ್ ರೋವರ್ ನೌಕೆಯನ್ನು ಮಂಗಳ ಗ್ರಹದ ಮೇಲೆ ಕಳಿಸಿತ್ತು. ಯಾವ ನೌಕೆ ಅಂದರೆ ಪರ್ಸಿವಿಯರೆನ್ಸ್ ರೋವರ್ ನೌಕೆ. ಅದಕ್ಕೆ ಈ ಒಂದು ಇಂಜೆನ್ಯುವಿಟಿ ಅಂತಕ್ಕಂಥ ಹೆಲಿಕಾಪ್ಟರ್ನ ಅಟ್ಯಾಚ್ ಮಾಡಿ ಕಳಿಸಿತ್ತು. ಈಗ ಅದರ ಒಂದು ಹಾರಾಟವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಈ ಹಾರಾಟದಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಏನಾಗುತ್ತೆ, ಈ ಒಂದು ಹೆಲಿಕಾಪ್ಟರ್ನ ಹಾರಾಟ ಮಾಡೋದ್ರಿಂದ ಮುಂದೆ ಡ್ರೋನ್ ಹಾರಾಟವನ್ನು ಕೂಡ ಮಾಡ್ಬೋದು. ಡ್ರೋನ್ ಹಾರಾಟ ಮಾಡಿದರೆ ಅಲ್ಲಿ ಆ ಒಂದು ಮಂಗಳ ಗ್ರಹದ ಒಂದು ಪಕ್ಷಿ ನೋಟ, ಬರ್ಡ್ ಐ ವೀವ್ ಅಂತ ಕರಿತೀವಿ, ವಸ್ತುಗಳ ಸಾಗಾಟ, ಗಗನಯಾನಿಗಳಿಗೆ ಮಾಹಿತಿ ರವಾನೆ ಅಂತ ಹಲವಾರು ಕೆಲಸಗಳನ್ನು ಮುಂದೆ ನಾವು ಮಾಡ್ಬೋದು. ಓಕೆ, ಸೊ ಇಲ್ಲಿ ಎರಡು ಗಮನಿಸಬೇಕು. ಒಂದು, ನಾಸಾದವರು ಯಾವ ಗ್ರಹದ ಮೇಲೆ ಹೆಲಿಕಾಪ್ಟರ್ನ ಹಾರಿಸಿದ್ದಾರೆ ಅಂದರೆ ಮಂಗಳ ಗ್ರಹದ ಮೇಲೆ ಅಥವಾ ಮಾರ್ಸ್ ಪ್ಲಾನೆಟ್ ಮೇಲೆ. ಅದರ ಹೆಸರು ಏನಂದರೆ ಇಂಜೆನ್ಯುವಿಟಿ. ಯಾವ ಒಂದು ರೋವರ್ ನೌಕೆಯ ಮುಖಾಂತರ ಇದನ್ನು ಕಳಿಸಿದ್ರು ಮಂಗಳ ಗ್ರಹಕ್ಕೆ ಅಂದರೆ ಪರ್ಸೆವಿಯರೆನ್ಸ್ ರೋವರ್ ನೌಕೆಯ ಮೂಲಕ 2020ರಲ್ಲಿ ಕಳಿಸಿದ್ರು. ಈಗ ಅದರ ಒಂದು ಟೆಸ್ಟನ್ನು ಮಾಡಿದ್ದಾರೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟು, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಈಗ ಭಾಳ ಇಂಪಾರ್ಟೆನ್ಸನ್ನು ಪಡಿತಾ ಇದೆ. ಸ್ವಚ್ಛ ಭುವಿಗಾಗಿ ವಿದ್ಯುತ್ ವಾಹನ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಫಾರ್ ದ ಕ್ಲೀನ್ ಅರ್ತ್ ಅಂತ. ಓಕೆ, ನಮ್ಮ ಪರಿಸರವನ್ನು ಶುಚಿಯಾಗಿಟ್ಕೊಳ್ಬೇಕು, ಹವಾಮಾನ ಬದಲಾವಣೆ ಜಾಸ್ತಿ ಆಗಬಾರ್ದು, ಕ್ಲೀನ್ ಏರ್ ಸಿಗಬೇಕು ಅಂದರೆ ನಾವು ಸ್ವಚ್ಛ ಭುವಿಯನ್ನು ಇಟ್ಕೋಬೇಕು ಅಲ್ವಾ. ನಾವು ಕಳೆದ ವಿಡಿಯೋದಲ್ಲೂ ಕೂಡ ಮಾತಾಡ್ತಾ ಇದ್ವಿ ವಿಶ್ವ ಭೂಮಿ ದಿನ ಅಂತ. ಅಂದರೆ ಮನುಷ್ಯ ಬುದ್ಧಿವಂತ ಆದಂಗೆಲ್ಲ ದಡ್ಡ ಆಗ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ. ಅಂದರೆ ಏನು ಮಾಡ್ತಾ ಇದ್ದೀವಿ ನಾವು, ಅರಣ್ಯ ನಾಶ ಮಾಡ್ತಾ ಇದ್ದೀವಿ. ಇವತ್ತು ಆಕ್ಸಿಜನ್ ಸಿಲಿಂಡರ್ನ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಅಲ್ವಾ. ಅಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ. ಚಾಮರಾಜನಗರದಲ್ಲಿ ಅಷ್ಟು ಜನ ಸತ್ರು, ಆಕ್ಸಿಜನ್ ಸಿಲಿಂಡರ್ ಸಪ್ಲೈ ಆಗಲಿಲ್ಲ. ಸೊ ಅಲ್ವಾ, ನೋಡೋಣ ಹಾಗಾದರೆ ಸ್ವಚ್ಛ ಭೂಮಿಯನ್ನು ಯಾವ ರೀತಿಯಾಗಿ ಇಟ್ಕೋಬೇಕು, ವಿದ್ಯುತ್ ವಾಹನಗಳು ಯಾಕೆ ಮಹತ್ವವನ್ನು ಪಡಿತೇವೆ. ಓಕೆ, ಸ್ವಚ್ಛ ಭೂಮಿಗಾಗಿ ವಿದ್ಯುತ್ ವಾಹನ, ಅದರದ್ದು ಆರ್ಟಿಕಲ್ ಚೆನ್ನಾಗಿದೆ. ಒಂದಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೆಟ್ರೋಲಿಯಂ ತೈಲಗಳ ಮೇಲಿನ ಅವಲಂಬನೆ ತಗ್ಗಿಸಲು, ಹೌದು, ಪೆಟ್ರೋಲ್ ಡೀಸೆಲ್ ರೇಟು ಈಗ ಗಗನಕ್ಕೇರಿದೆ ಅಲ್ವಾ. ಪೆಟ್ರೋಲ್ ಹಾಕ್ಸೋಬೇಕು, ಡೀಸೆಲ್ ಹಾಕ್ಸೋಬೇಕಂದ್ರೆ ಪರ್ಸ್ ಚೆಕ್ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಪರಿಸರ ನಾಶವನ್ನು ತಡೆಯಲು ಭಾರತ ಹೆಚ್ಚು ಹೆಚ್ಚು ವಿದ್ಯುತ್ ಚಾಲಿತ ವಾಹನಗಳ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ EVಗಳ ಮೊರೆ ಹೋಗ್ತಾ ಇದೆ. ಇಂದು ವಿಶ್ವ ಭೂಮಿ ದಿನ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಆರ್ಟಿಕಲ್ ಬಂದಿದೆ. ಓಕೆ, 3 ವರ್ಷಗಳಲ್ಲಿ 2 ಪಟ್ಟು ಭಾರತದಲ್ಲಿ ಕಳೆದ 3 ವರ್ಷಗಳಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಮಾರಾಟ ದುಪ್ಪಟ್ಟಾಗಿದೆ ಅಂತಕ್ಕಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಪೆಟ್ರೋಲ್ ತೈಲದ ಮೇಲಿನ ಅವಲಂಬನೆ ತಗ್ಗಲಿದೆ. ಹಸಿರು ವಾಹನಗಳ ಹೆಚ್ಚಳಕ್ಕೆ ಕೇಂದ್ರದ ಸತತ ಪ್ರಯತ್ನ ನಡೀತಾ ಇದೆ. ಕೇಂದ್ರ ಸರ್ಕಾರದ ನೂತನ ಗುಜರಿ ಪಾಲಿಸಿ ಅಂದರೆ ನ್ಯೂ ಸ್ಕ್ರಾಪಿಂಗ್ ಪಾಲಿಸಿ ಅಂತ ನಾವು ನೋಡಿದ್ವಿ. ಅಂದರೆ 15 ವರ್ಷ ಆಗಿರೋದು 20 ವರ್ಷಗಳ ಆಗಿರ್ತಕ್ಕಂಥ ವೆಹಿಕಲ್ಗಳನ್ನು ಗುಜರಿಗೆ ಹಾಕಬೇಕು ಅಂತ. ಓಕೆ,
ಮತ್ತು ಅದಕ್ಕೆ ಒಂದಷ್ಟು ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ ಅಂತ. ಇ ವಿಗಳ ದರಗಳಲ್ಲಿ ಇಳಿತ ಮಾಡ್ತಾ ಇದ್ದಾರೆ, ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ದರಗಳ ಒಂದು ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಭಾರತದಲ್ಲಿ 2019-20ರಲ್ಲಿ 1,67,041 ಇ ವಿಗಳು ಮಾರಾಟವಾಗಿದ್ದವು. ಅದರಲ್ಲಿ ದ್ವಿಚಕ್ರ, ತ್ರಿಚಕ್ರ, 4 ಚಕ್ರಗಳ ವಾಹನಗಳು ಸೇರಿದ್ದವು. ಹಾಗಾದರೆ ಕೇಂದ್ರ ಸರ್ಕಾರ ಯಾವ ರೀತಿಯ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದೆ? ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಮೂಲಕ ಚಾಲನೆ ಆಗ್ತಕ್ಕಂಥ ವಾಹನಗಳ ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಒಂದು ಹೆಚ್ಚಿನ ಒಲವನ್ನು ತೋರಿಸ್ಬೇಕಂದ್ರೆ ಏನು ಅದರಲ್ಲಿ ಒಂದು ಇ ವಿ ಸ್ನೇಹಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ತಂದಿದೆ ಅಂತಕ್ಕಂಥದ್ದು. ಯಾವ್ಯಾವು ನೋಡಿ, ಎಲೆಕ್ಟ್ರಿಕ್ ವಾಹನಗಳ ಮೇಲಿನ GSTಯನ್ನು 12% 5% ಇಳಿಸಿದ್ದಾರೆ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಇ ವಿಗಳ ಚಾರ್ಜಿಂಗ್ ಕೇಂದ್ರಗಳ ಮೇಲಿನ GSTಯನ್ನು ಅಗೇನ್ ಇಳಿಸಿದ್ದಾರೆ. ನೆಕ್ಸ್ಟು, ಚಾರ್ಜಿಂಗ್ ವಿದ್ಯುತ್ ಮಾರುವುದನ್ನು ಸೇವೆ ಅಂತ ಪರಿಗಣನೆಯನ್ನು ಮಾಡಿದ್ದಾರೆ. ಅದೊಂದು ಸರ್ವಿಸ್ ಅಂತ, ಅಂದರೆ ವೆಹಿಕಲ್ಗಳನ್ನು ಚಾರ್ಜ್ ಮಾಡೋದಕ್ಕೆ ಏನು ಚಾರ್ಜಿಂಗ್ ಪಾಯಿಂಟ್ಸ್ಗಳಿರ್ತಾವೋ ಅವುಗಳನ್ನು ಸೇವೆ ಅಂತಕ್ಕಂಥ ವಲಯಕ್ಕೆ ಸೇರಿಸ್ತಾ ಇದ್ದಾರೆ. ಅದರಿಂದಾಗಿ ಅವರಿಗೆ ಭಾರಿ ಉತ್ತೇಜನವನ್ನು ಸಿಗಲಿದೆ. ಓಕೆ, ಮತ್ತು ಒಂದಷ್ಟು ಟ್ಯಾಕ್ಸ್ ಬೆನಿಫಿಟನ್ನು ಕೊಡ್ತಾ ಇದ್ದಾರೆ. ಹೈಬ್ರಿಡ್ ವಾಹನಗಳು ಅಥವಾ ಎಲೆಕ್ಟ್ರಿಕ್ ಕಿಟ್ ಅಳವಡಿಸಿದ ವಾಹನಗಳ ಬಳಕೆಗೂ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಸ್ಕೂಟ್ರು, ಈ ಬೈಕ್ಗಳ ಒಂದು ಬಳಕೆಗೆ 16ರಿಂದ 18 ವರ್ಷದವರೆಗೂ ಕೂಡ ಲೈಸೆನ್ಸ್ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಪೆಟ್ರೋಲ್ ಡೀಸೆಲ್ ಚಾಲಿತ 15 ವರ್ಷ ದಾಟಿರ್ತಕ್ಕಂಥ 4 ಚಕ್ರದ ವಾಹನಗಳು, 20 ವರ್ಷ ದಾಟಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಕಡ್ಡಾಯವಾಗಿ ಗುಜರಿಗೆ ಹಾಕಬೇಕಂತ ನ್ಯೂ ಸ್ಕ್ರಾಪಿಂಗ್ ಪಾಲಿಸಿಯನ್ನು ತರ್ತಾ ಇದ್ದಾರೆ. ಓಕೆ, ಆದರೆ ನಾವ್ಯಾಕೆ ಗ್ರಾಹಕರು ಯಾಕೆ ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ನೀಡ್ತಾ ಇಲ್ಲ ಅನ್ನೋದಾದರೆ, ಈಗ ಸಪೋಸ್ ಕಾರುಗಳನ್ನು ತೆಗೆದುಕೊಳ್ಳೋಣ. ಈ ಕಾರುಗಳನ್ನು ಗ್ರಾಹಕರು ತಮ್ಮ ಮನೆಗಳಲ್ಲೇ ಚಾರ್ಜ್ ಮಾಡ್ಕೊಳ್ತಾರೆ, ಓಕೆ, ಆದರೆ ಮಧ್ಯೆ ದಾರಿಯಲ್ಲಿ ಚಾರ್ಜಿಂಗ್ ಯೂನಿಟ್ಗಳು ಲಭ್ಯವಿರೋದಿಲ್ಲ ಎಂಬ ಆತಂಕ ಇರುತ್ತೆ. ಹಾಗಾಗಿ ದೂರ ಪ್ರಯಾಣವನ್ನು ಮಾಡ್ತಕ್ಕಂಥವ್ರು ಈ ವೆಹಿಕಲನ್ನು ಬಳಸೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಬಹಳಷ್ಟು ಕಡೆ ಚಾರ್ಜಿಂಗ್ ಪಾಯಿಂಟ್ಗಳನ್ನು ತರಬೇಕು. ಆದರೆ ಚಾರ್ಜಿಂಗ್ ಪಾಯಿಂಟ್ಗಳಿಗಿಂತಲೂ ಇನ್ನೊಂದು ಬದಲಾವಣೆ ಏನಂದರೆ, ಬ್ಯಾಟ್ರಿ ಬದಲಾವಣೆ ಮಾಡಿಕೊಟ್ಬಿಡಬೇಕು. ಅಂದರೆ ಚಾರ್ಜಿಂಗ್ ಕೊರತೆಗೆ ಒಂದು ಉತ್ತರ ಎಂದರೆ ಬ್ಯಾಟ್ರಿ ಬದಲಾಯಿಸಿಕೊಡುವ ವ್ಯವಸ್ಥೆಯನ್ನು ತರಬೇಕು. ಖಾಲಿಯಾದ ಬ್ಯಾಟ್ರಿಗಳನ್ನು ತೆಗೆದುಕೊಂಡು ಚಾರ್ಜ್ ಆದ ಬ್ಯಾಟ್ರಿಗಳನ್ನು ಕೊಡುವ ವ್ಯವಸ್ಥೆ ಬಂದರೆ ಸಮಯವೂ ಉಳಿತಾಯ ಆಗುತ್ತೆ, ಕಾರುಗಳ ಬೆಲೆಯೂ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಈಗ ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ತಾ ಇರ್ತೀವಿ, ಅಂದರೆ ಸಪೋಸ್ ಬೀದರಿಂದ ಚಾಮರಾಜನಗರ ಅನ್ಕೊಳ್ಳೋಣ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ದಾವಣಗೆರೆಯಲ್ಲಿ ಚಾರ್ಜ್ ಖಾಲಿ ಆಯಿತು ಅಂದರೆ ಏನು ಮಾಡಬೇಕು ಅಲ್ವಾ? ಸೊ ಮತ್ತೆ ಅಲ್ಲಿ ಗಂಟೆಗಟ್ಟಲೆ ಚಾರ್ಜಿಂಗ್ ಪಾಯಿಂಟ್ ಹತ್ರ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಹಿಂದೇಟಾಗ್ತಾರೆ ಅಲ್ವಾ? ಒಂದು ವೇಳೆ ಈ ದಾವಣಗೆರೆಯಲ್ಲಿ ಏನಾದರೂ ಚಾರ್ಜ್ ಖಾಲಿ ಆದರೆ ಆ ಬ್ಯಾಟ್ರಿನ ಬದಲಾವಣೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಬಂದರೆ ಆವಾಗ ಇನ್ನಷ್ಟು ಈ ಒಂದು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡೋದ್ರ ಕಡೆ ಗಮನ ಕೊಡ್ತಾರೆ. ಓಕೆ, ಎಲೆಕ್ಟ್ರಿಕ್ ಬಸ್ ಬರ್ತಾ ಇದ್ದೇವೆ. ಟೆಸ್ಲಾ ಅಂತಕ್ಕಂಥದ್ದು ಎಲಾನ್ ಮಸ್ಕ್ ಅವರ ಒಂದು ಕಂಪನಿ, ಎಲೆಕ್ಟ್ರಿಕ್ ಕಾರುಗಳಲ್ಲೇ ಉತ್ಪಾದನೆ ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಕಂಪನಿ ಆಗುತ್ತೆ, ವೆರಿ ಫೇಮಸ್ ಒನ್. ಅವರೀಗ ಭಾರತಕ್ಕೆ ಬರ್ತಾ ಇದ್ದಾರೆ. ಮತ್ತು ವೋಲ್ವೋದವ್ರು ಏನು ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಟ್ರಕ್ಕನ್ನೇ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ. ಆದಷ್ಟು ಬೇಗನೆ, ಅಂದರೆ ಈಗ ಸುಮಾರು 2030 ವೇಳೆಗೆ, ಅಂದರೆ ಇನ್ನೊಂದು 8-9 ವರ್ಷಗಳಲ್ಲಿ ಪ್ರತಿ ವರ್ಷ ಮಾರಾಟವಾಗ್ತಕ್ಕಂಥ ವಾಹನಗಳಲ್ಲಿ 30% ಎಲೆಕ್ಟ್ರಿಕ್ ಕಾರ್ಗಳೇ ಇರಬೇಕು, 70% ವಾಣಿಜ್ಯ ವಾಹನಗಳಿರಬೇಕು, 40% ಬಸ್ಗಳಿರಬೇಕು, 80% ದ್ವಿಚಕ್ರ ವಾಹನಗಳು ಇರಬೇಕು ಅನ್ನೋದು ಕೇಂದ್ರದ ನೀತಿಯಾಗಿದೆ. ಅದಕ್ಕೋಸ್ಕರ ಎಲ್ಲ ಒಂದು ವ್ಯವಸ್ಥೆಗಳನ್ನು ತರ್ತಾ ಇದೆ. ಓಕೆ, ಸೊ ಇದು ಮುಂದೆ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಅದರಲ್ಲೂ ಈ KS ಮತ್ತು PSI ಎಸ್ಸೆಗಳಲ್ಲಂತೂ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗುತ್ತೆ. ಓಕೆ, 10ನೇ ಪ್ರಶ್ನೆ, ಪ್ರಧಾನಿ ಕೋರಿಕೆ ಮೇರೆಗೆ ಇತ್ತೀಚೆಗೆ ಯಾವ ಪ್ರದೇಶದಲ್ಲಿ ನಡೆಯುತ್ತಿದ್ದ ಕುಂಭಮೇಳವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ? ನೋಡಿ, ದ ಕುಂಭಮೇಳ ವಿಚ್ ವಾಸ್ ಹೆಲ್ಡ್ ರೀಸೆಂಟ್ಲಿ ಇನ್ ದ ಫಾಲೋಯಿಂಗ್ ಮೆನ್ಷನ್ ಪ್ಲೇಸ್ ವಾಸ್ ಸ್ಟಾಪ್ಡ್ ಡ್ಯೂ ಟು ದ ಸ್ಪ್ರೆಡ್ ಆಫ್ ದ COVID-19. ಫೈಂಡ್ ದ ಪ್ಲೇಸ್. ಯಾವ ಒಂದು ಪ್ರದೇಶದಲ್ಲಿ ಕುಂಭಮೇಳ ನಡೀತಾ ಇತ್ತು? ಹರಿದ್ವಾರ ಅಥವಾ ಪ್ರಯಾಗ, ತ್ರಿಯಂಬಕ, ಉಜ್ಜಯಿನಿ. ಅಂದರೆ ಸರಿಯಾದ ಉತ್ತರ ಹರಿದ್ವಾರ ಆಗುತ್ತೆ. ಸೊ ಹರಿದ್ವಾರದಲ್ಲಿ ನಡ್ತಕ್ಕಂಥ ಕುಂಭಮೇಳವನ್ನು ಈಗ ಪ್ರಧಾನಿಯವರು ನಮ್ಮ COVID-19 ಕೊರೋನಾ ವೈರಸ್ ಭಾಳ ಸ್ಪ್ರೆಡ್ ಆಗ್ತಾ ಇದೆ, ಹಾಗಾಗಿ ಈಗ ಅಲ್ಲೇನು ಜನ ಸೇರ್ತಾ ಇದ್ದಾರೆ ಅದನ್ನು ತಡೀರಿ, ಸಾಂಕೇತಿಕವಾಗಿ ಮಾತ್ರ ನಡೆಸಿ ಅಂತ ಪ್ರಧಾನಿಯವರು ಒಂದು ಸಲಹೆಯನ್ನು ನೀಡಿದರು, ರಿಕ್ವೆಸ್ಟನ್ನು ಮಾಡಿದರು. ಈಗ ಅದಕ್ಕೆ COVID-19 ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಿರುವುದರಿಂದ ಹರಿದ್ವಾರದಲ್ಲಿ ನಡೆಯುತ್ತಿರುವ ಕುಂಭಮೇಳವನ್ನು ಕೊನೆಗಾಣಿಸುವುದಾಗಿ ಜುನಾ ಅಖಾಡದ ಸ್ವಾಮಿ ಅವಧೇಶಾನಂದ ಗಿರಿಯವರು ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಪ್ರಶ್ನೆ ನೋಡಿ, ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಹರಿದ್ವಾರದ ಹರಿಕೀಪುರ ಘಾಟ್ನಲ್ಲಿ ಭಕ್ತರ ಸಂಖ್ಯೆ ವಿರಳವಾಗಿತ್ತು. ಓಕೆ, ಸೊ ಇಲ್ಲಿ ಪ್ರಶ್ನೆ ಯಾವ ಪ್ರದೇಶದಲ್ಲಿ ಕುಂಭಮೇಳ ನಡೀತಾ ಇತ್ತು ಅಂದರೆ ಹರಿದ್ವಾರದಲ್ಲಿ.
ಸುಮಾರು ಇದು 12 ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಹೇಳ್ತಾರೆ. 6 ವರ್ಷಗಳಿಗೊಮ್ಮೆ ಸಹಿತನೂ ಒಂದು ಮಿನಿ ಕುಂಭಮೇಳ ಥರ ನಡೆಯುತ್ತೆ ಅಂತ ಹೇಳ್ತಾರೆ. ಮತ್ತು ಕುಂಭಮೇಳವು ಪ್ರಯಾಗದಲ್ಲೂ ನಡೆಯುತ್ತೆ, ತ್ರಿಯಂಬಕದಲ್ಲೂ ನಡೆಯುತ್ತೆ, ಹರಿದ್ವಾರದಲ್ಲಿ ನಡೆಯುತ್ತೆ. ಸೊ ಮೋಸ್ಟ್ಲಿ ಉಜ್ಜಿನಿಲೂ ಕೂಡ ನಡೆಯುತ್ತೆ ಅನಿಸುತ್ತೆ. ಸೊ ಒಂದು ನೆನಪಿರಲಿ, ಎಲ್ಲಿ ನಡೆದಿತ್ತು ಅನ್ನೋದು ಈಗ ಮ್ಯಾಟ್ರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಗೇನ್ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಇನ್ನೊಂದು ಪಾಯಿಂಟ್ ಇದೆ. ಎಲೆಕ್ಟ್ರಿಕ್ ವಾಹನಗಳ ಮಾರಾಟದಲ್ಲಿ ಕರ್ನಾಟಕಕ್ಕೆ 3ನೇ ಸ್ಥಾನದಲ್ಲಿದೆ. ಓಕೆ, ನಾವು ಆಲ್ರೆಡಿ ನೋಡಿದ್ವಿ, ದೇಶದಲ್ಲಿ ಈಗ ಆಲ್ರೆಡಿ ಎಲೆಕ್ಟ್ರಿಕ್ ವಾಹನಗಳ ಒಂದು ಯುಗ ಆರಂಭ ಆಗ್ತಾ ಇದೆ. ಓಕೆ, ಉತ್ತರ ಪ್ರದೇಶ, ಬಿಹಾರದಲ್ಲಿ ಅತಿ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು, ದ್ವಿಚಕ್ರ ವಾಹನಗಳನ್ನು ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದರೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಓಕೆ, ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಕೋವಿಡ್-19 ಪ್ಯಾಂಡಮಿಕ್ಕಿಂದ ಕಡಿಮೆ ಆದರೂ ಸಹಿತನೂ ಕರ್ನಾಟಕದಲ್ಲಿ ಹೆಚ್ಚಳ ಆಗ್ತಾ ಇದೆ. ತ್ರಿಚಕ್ರ ವಾಹನಗಳ ಮಾರಾಟದಲ್ಲಿ ಇಳಿಕೆ ಆಗ್ತಾ ಇದೆ. ದ್ವಿಚಕ್ರ ವಾಹನಗಳಿಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಈವನ್ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಕೂಡ ಭರಾಟೆಯಲ್ಲಿದೆ ಅಂತ. ಓಕೆ, ಕೋವಿಡ್ ಸಂದರ್ಭದಲ್ಲೂ ಕೃಷಿ ರಫ್ತಿನಲ್ಲಿ ಭಾರತದ ಗಣನೀಯ ಸಾಧನೆ. ಇಂಡಿಯಾಸ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಇನ್ಕ್ರೀಸಸ್ ಈವನ್ ಡ್ಯೂರಿಂಗ್ ದ ಕೋವಿಡ್-19 ಪ್ಯಾಂಡಮಿಕ್ ಟೈಮ್. ಹೌದು, ಕೃಷಿ ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲಿ ಬಹಳಷ್ಟು ಒಂದು ಏರಿಕೆಯನ್ನು ಕಾಣ್ತಾ ಇದೆ. ಕೃಷಿ ಅದು ಬೆಳೆಯುವ ಬೆಳೆ ಪ್ರದೇಶ ಆಗಿರ್ಬೋದು ಅಥವಾ ಅದರ ರಫ್ತಾಗಿರ್ಬೋದು. ಓಕೆ, ಕೃಷಿ ರಫ್ತು 16.88% ಹೆಚ್ಚಳ. ಅಕ್ಕಿ, ಗೋಧಿ, ತರಕಾರಿ, ಹಣ್ಣು ರಫ್ತು ಪ್ರಗತಿಯನ್ನು ಕಾಣ್ತಾ ಇದೆ. ಕೋವಿಡ್ ಬಿಕ್ಕಟ್ಟಿನ ನಡುವೆಯೂ ಭಾರತ 2020-21 ಸಾಲಿನಲ್ಲಿ ಫೆಬ್ರವರಿಯ ತನಕ 2.74 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕೃಷಿ ವಸ್ತುಗಳನ್ನು ರಫ್ತು ಮಾಡಿದೆ. ವೆರಿ ಇಂಪಾರ್ಟೆಂಟ್. ನೋಡಿ ಏನಾಗ್ತಾ ಇದೆ, 2.74 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕೃಷಿ ವಸ್ತುಗಳನ್ನು ನಮ್ಮ ದೇಶದ ರೈತರು ರಫ್ತು ಮಾಡ್ತಾ ಇದ್ದಾರೆ ಅಂದರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗುತ್ತೆ. ಓಕೆ, ಇದೇ ರೀತಿ ಕೃಷಿ ಮತ್ತು ಸಂಬಂಧಿತ ಉತ್ಪನ್ನಗಳ ಆಮದು ಕೂಡ ಒಂದಷ್ಟು ಇನ್ಕ್ರೀಸನ್ನು ಕಂಡಿದೆ. ಆಮದು ಮಾಡ್ಕೊಳ್ತಾ ಇದ್ದೀವಿ, ರಫ್ತು ಕೂಡ ಹೆಚ್ಚಿಗಿದೆ. ಆಮದು 1,41,000 ಕೋಟಿ ಆದರೆ ರಫ್ತು ಅದರ ಡಬಲ್ ಆಗ್ತಾ ಇದೆ ಅಂತಕ್ಕಂಥದ್ದು ಗಮನಿಸಬೇಕು. ಓಕೆ, ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಕೃಷಿ ಉತ್ಪನ್ನಗಳ ರಫ್ತಿನಲ್ಲಿ ಸುಧಾರಣೆಯನ್ನು ಕಾಣ್ತಾ ಇದೆ. ಕೃಷಿ ಉತ್ಪನ್ನಗಳ ಆಮದಿಗಿಂತ ರಫ್ತು ಏರಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಸಕಾರಾತ್ಮಕ ಬೆಳವಣಿಗೆ ಆಗಿದೆ. ಓಕೆ, ನೆಕ್ಸ್ಟ್ 13ನೇದು. ಸೊ ನಿಮಗೆ ಭಾಳ ಹತ್ತಿರವಾಗಿರ್ತಕ್ಕಂಥ ಪ್ರಶ್ನೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯು ಲಾಕ್ಡೌನ್ ಸಂದರ್ಭದಲ್ಲಿಯೂ ತಂದಿರುವ ಡಿಜಿಟಲ್ ಗ್ರಂಥಾಲಯ ಅಂತಕ್ಕಂಥ ಒಂದು ಯೋಜನೆಗೆ ಲಕ್ಷಾಂತರ ಓದುಗರು ನೋಂದಣಿ ಆಗ್ತಾ ಇದ್ದಾರೆ. ಹಾಗಾದರೆ ಈ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಘೋಷವಾಕ್ಯವೇನು? ಮಿಲಿಯನ್ಸ್ ಆಫ್ ರೀಡರ್ಸ್ ಹ್ಯಾವ್ ರಿಜಿಸ್ಟರ್ಡ್ ಫಾರ್ ದ ಡಿಜಿಟಲ್ ಲೈಬ್ರರಿ ಬ್ರಾಟ್ ಬೈ ದ ಪಬ್ಲಿಕ್ ಲೈಬ್ರರಿ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಡ್ಯೂರಿಂಗ್ ದ ಲಾಕ್ಡೌನ್. ವಾಟ್ ಈಸ್ ದ ಸ್ಲೋಗನ್ ಆಫ್ ದಿಸ್ ಡಿಪಾರ್ಟ್ಮೆಂಟ್ ಅಂದರೆ ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ. ಓಕೆ, ಏನು ಸಾರ್ವಜನಿಕ ಗ್ರಂಥಾಲಯ ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಕರ್ನಾಟಕದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಘೋಷವಾಕ್ಯವಾಗುತ್ತೆ. ಓಕೆ, ಸೊ ಇದರಲ್ಲಿ ನೀವು ಕೂಡ ಹೋಗಿ ಲಾಗಿನ್ ಆಗಿ ನೋಂದಣಿಯನ್ನು ಮಾಡ್ಕೊಳ್ಳಿ. ಸೊ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ರೀಡ್ ಮಾಡ್ಬೋದು ಮೊಬೈಲ್ ಮುಖಾಂತರ ಅಥವಾ ಕಂಪ್ಯೂಟರ್ಗಳ ಮುಖಾಂತರ. ಓಕೆ, ಸೊ ಇಲ್ಲಿ ಡಿಜಿಟಲ್ ಲೈಬ್ರರಿಗೆ ಶುಕ್ರದಶೆ. ಇಂಟರ್ನೆಟ್, ಮೊಬೈಲ್ ಗೇಮಿಂಗ್ ಯುಗದಲ್ಲಿ ಪುಸ್ತಕ ಓದುವ ಸಂಸ್ಕೃತಿಯೇ ಇಲ್ಲವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಡಿಜಿಟಲ್ ವೇದಿಕೆಯನ್ನು ಜ್ಞಾನವರ್ಧನೆಯ ಸಾಧನವಾಗಿ ಬಳಸ್ಕೊಳ್ತಾ ಇದ್ದಾರೆ. ಗ್ರಂಥಾಲಯದ ಕಡೆ ಮುಖ ಮಾಡುವುದಕ್ಕೂ ಹಿಂದೇಟು ಹಾಕುತ್ತಿದ್ದ ಯುವ ಸಮೂಹ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಈ ಲೈಬ್ರರಿಯ ಸೌಲಭ್ಯವನ್ನು ಬಳಸ್ಕೊಳ್ತಾ ಇದೆ. 2020 ಫೆಬ್ರವರಿಯಲ್ಲಿ ಆರಂಭ ಆಗಿತ್ತು ಈ ಡಿಜಿಟಲ್ ಗ್ರಂಥಾಲಯ. ಇದಕ್ಕೆ ಸುಮಾರು 70 ಲಕ್ಷ ಒಂದು ಜನರು ಈಗ ಸದಸ್ಯತ್ವವನ್ನು ಹೊಂದಿದ್ದಾರೆ. ಅದರಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಭಾಳಷ್ಟು ಜನ ಇದಕ್ಕೆ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಹಿಂದೆ ಕೂಡ ನೋಡಿದ್ವಿ, ಈಗ ಕೂಡ ನೋಡ್ತಾ ಇದ್ದೀವಿ. ಓಕೆ, ಸೊ ನೀವು ಕೂಡ ಹೋಗಿ ಅಲ್ಲಿ ಲಾಗಿನ್ ಆಗಿ ಟ್ರೈ ಮಾಡ್ಬೋದು, ಅಲ್ಲಿನ ಬುಕ್ಗಳನ್ನ ಓದ್ಬೋದು. ಒಂದು ವೆಬ್ಸೈಟ್ ಅಂದರೆ ಕರ್ನಾಟಕ ಡಿಜಿಟಲ್ ಪಬ್ಲಿಕ್ ಲೈಬ್ರರಿ .org ಅಂತ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ನಂತರ ಲಾಗಿನ್ ಆಗ್ಬೋದು. ಒಂದು ಪಾಸ್ವರ್ಡ್ ಕೇಳಿರುತ್ತೆ. ಸೊ ನಾನು ಕೂಡ ಅದಕ್ಕೆ ಲಾಗಿನ್ ಆಗಿದ್ದೀನಿ. ನೋಡಿ, ನೀವು ಟ್ರೈ ಮಾಡಿ. ಒಂದಷ್ಟು ಬುಕ್ಗಳಿದ್ದಾವೆ, ಅವುಗಳನ್ನ ಓದ್ಬೋದು ಸಹಿತ. ಓಕೆ, ಸೊ ನೆಕ್ಸ್ಟ್ 14ನೇ ಪ್ರಶ್ನೆ. ದೇಶದ ಬೇಸಿಗೆ ಬೆಳೆ ಬೆಳೆಯುವ ಪ್ರದೇಶದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಓಕೆ, ಈ ಲಾಕ್ಡೌನ್ ಸಂದರ್ಭದಲ್ಲೂ ಸಹಿತನು ಕೋವಿಡ್-19 ಬಿಕ್ಕಟ್ಟಿನ ಹೊರತಾಗಿಯೂ ದೇಶದಲ್ಲಿ ಬೇಸಿಗೆ ಕಾಲದ ಆಹಾರ ಧಾನ್ಯಗಳ ಬೆಳೆಗಳ ಎಕರೆವಾರು ಪ್ರದೇಶದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು 21.5% ಹೆಚ್ಚಳವಾಗಿದೆ. ಓಕೆ, ಒಟ್ಟಾರೆ ಬೆಳೆಯ ಪ್ರದೇಶ 6.45 ಲಕ್ಷ ಹೆಕ್ಟೇರ್ನಿಂದ 12.75 ಲಕ್ಷ ಹೆಕ್ಟೇರ್ಗೆ ವಿಸ್ತರಣೆ ಆಗ್ತಾ ಇದೆ. ಮೋಸ್ಟ್ಲಿ ಇದಕ್ಕೆ ಏನಾಗ್ತಾ ಇದೆ ಕಾರಣ ಅಂದರೆ ಈ ಲಾಕ್ಡೌನು ನೋಡಿದ್ರಿಂದ ಜನಗಳು
ಈ ಮಹಾನಗರಗಳಲ್ಲಿರೋದಕ್ಕಿಂತಲೂ ಹಳ್ಳಿಗಳೇ ವಾಸಿ ಕಣಪ್ಪ ಅಂದ್ಬಿಟ್ಟು ಮೋಸ್ಟ್ಲಿ ಹಳ್ಳಿಗಳಿಗೆ ಬಂದು ತಮ್ಮ ಪಾಳು ಬಿದ್ದ ಭೂಮಿಗಳನ್ನು ಮತ್ತೆ ಬೆಳೆ ಬೆಳೆಯೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ ಅಲ್ವಾ. ಅದರಲ್ಲೂ ಕರ್ನಾಟಕ, ಒಡಿಶಾ, ತಮಿಳುನಾಡು, ಜಾರ್ಖಂಡ್, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಗುಜರಾತ್ನಲ್ಲಿ ಹೆಚ್ಚಿನ ಬೆಳೆ ಪ್ರದೇಶ ಹೆಚ್ಚಾಗ್ತಾ ಇದೆ. ದೇಶದ 130 ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಅನುಕೂಲಕರವಾಗಿದೆ ಅಂತಕ್ಕಂಥದ್ದು. ಓಕೆ, ಮೋಸ್ಟ್ಲಿ ಇದಕ್ಕೆ ಕಾರಣ ಈ ಲಾಕ್ಡೌನ್ ಟೈಮಲ್ಲಿ ಭಾಳಷ್ಟು ಇಂಡಸ್ಟ್ರಿಗಳು ಮುಚ್ಚಿದ್ವು. ಹಾಗಾಗಿ ನೀರಿನ ಅರಿವು ಇಂಡಸ್ಟ್ರಿ ಕಡೆ ಹೋಗ್ದೇನೆ ಈ ಒಂದು ಜಲಾಶಯಗಳೆಲ್ಲ ಹಾಗೆ ಉಳ್ಕೊಂಡಿದೆ. ಕೃಷಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಕೃಷಿಗಳು ಇಂಪ್ರೂವ್ ಆಗಬೇಕು, ಕೈಗಾರಿಕೆಗಳು ಬೆಳಿಬೇಕು, ಸೇವಾ ವಲಯ ಕೂಡ ಬೆಳಿಬೇಕು, ಒಟ್ಟಾರೆಯಾಗಿ ದೇಶ ಇಂಪ್ರೂವ್ ಆಗಬೇಕು. ಓಕೆ, ಸೊ ನೆಕ್ಸ್ಟು ಭಾರತದ ಸುಪ್ರೀಂ ಕೋರ್ಟ್ನ 47ನೇ ಮುಖ್ಯ ನ್ಯಾಯಮೂರ್ತಿ ಶರದ್ ಅರವಿಂದ ಬೋಬ್ಡೆ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. 47ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಟೈರ್ ಆಗ್ತಾ ಇದ್ದಾರೆ. ಓಕೆ, ರಿಟೈರ್ ಆಗಿದ್ದಾರೆ ಕೂಡ. CJ ಬೋಬ್ಡೆ ಭಾವುಕ ನಿರ್ಗಮನ. ಸಂತೋಷ, ಸುಮಧುರ ನೆನಪು ಮತ್ತು ಸದ್ಭಾವನೆಯೊಂದಿಗೆ ಸುಪ್ರೀಂ ಕೋರ್ಟ್ನಿಂದ ನಿರ್ಗಮಿಸ್ತಾ ಇದ್ದೀನಿ. ನನ್ನ ಕೆಲಸವನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನಿರ್ವಹಿಸಿದ ತೃಪ್ತಿ ನನಗಿದೆ ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ SA ಬೋಬ್ಡೆ ಅವರು ತಮ್ಮ ಸೇವಾವಧಿಯ ಕೊನೆಯ ದಿನ ಈ ಒಂದು ಭಾವುಕ ನುಡಿಗಳನ್ನು ಆಡಿದ್ದಾರೆ. ಐತಿಹಾಸಿಕ ಅಯೋಧ್ಯೆ ತೀರ್ಪನ್ನು ಸೇರಿದಂತೆ ಹಲವಾರು ಪ್ರಮುಖ ಪ್ರಕರಣಗಳನ್ನು ಇತ್ಯರ್ಥಗೊಳಿಸ್ತಿರ್ತಕ್ಕಂಥ ಕೀರ್ತಿ ನ್ಯಾಯಮೂರ್ತಿ ಬೋಬ್ಡೆ ಅವರಿಗೆ ಸೇರುತ್ತೆ. ಓಕೆ, ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಜವಾಬ್ದಾರಿಯನ್ನು ನ್ಯಾಯಮೂರ್ತಿ NB ರಮಣ ಅವರಿಗೆ ವರ್ಗಾಯಿಸ್ತಾ ಇದ್ದು, ಇವರು 47ನೇವರಾದರೆ ಈಗ 48ನೇ CJ ಆಗಿ ನ್ಯಾಯಮೂರ್ತಿ NB ರಮಣ ಅವರು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಓಕೆ, ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಆರ್ಟಿಕಲ್ 124ರ ಮುಖಾಂತರ ಆಗಿತ್ತು. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಮೊದಲನೆಯವರಂದರೆ HJ ಕಾನಿ ಅವರು, 47ನೇವರು ಶರದ್ ಅರವಿಂದ ಬೋಬ್ಡೆ ಅವರು, 48ನೇವರು ಈಗ NB ರಮಣ ಅವರು. ನೋಡಿ, NB ರಮಣ CJ ಆಗಿ ಅಧಿಕಾರಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸಾಂಕ್ರಾಮಿಕ ಬಿಕ್ಕಟ್ಟಿನ ನಡುವೆ ಯಶಸ್ವಿ ಕೋರ್ಟ್ ಕಲಾಪ ನಡೆಸುವ ಸವಾಲಿದೆ. ದೇಶದ 48ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿ NB ರಮಣ ಅವರು ಪ್ರಮಾಣ ವಚನವನ್ನು ಅವರಿಂದ ಪಡೆದಿದ್ದಾರೆ. ಈಗ SA ಬೋಬ್ಡೆ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಓಕೆ, ಈಗ ರಮಣ ಅವರು ಈ ರೀತಿಯಾಗಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ 2ನೇ ವ್ಯಕ್ತಿ ಆಗ್ತಾರೆ. ಹಿಂದೆ 1966-67ರಲ್ಲಿ ಆಂಧ್ರದ ನ್ಯಾಯಮೂರ್ತಿ K ಸುಬ್ಬಾರಾವ್ ಅವರು ನಮ್ಮ ಸುಪ್ರೀಂ ಕೋರ್ಟ್ನ 9ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಈಗ 48ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ರಮಣ ಅವರು ಈಗ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ ಅವರು ಆಂಧ್ರದ 2ನೇ ವ್ಯಕ್ತಿ ಆಗ್ತಾರೆ. ಓಕೆ, ಸೊ ಇವ್ರ ಬಗ್ಗೆ ಈಗ ಆಲ್ರೆಡಿ ನಾವು ಕಳೆದ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಓಕೆ, ಅವರು ಯಾವ ಒಂದು ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರಂತನೂ ಕೂಡ ಹಿಂದೆ ನೋಡಿದ್ವಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 16. ಇಂಡೋನೇಷ್ಯಾ ಜಲಾಂತರ್ಗಾಮಿ ನೌಕೆ ಮುಳುಗಡೆ. ಇಂಡೋನೇಷಿಯನ್ ಸಬ್ಮೆರೈನು ಟ್ರಾಜಿಡಿ ಆಗಿದೆ. ಸುಮಾರು 53 ಜನ ಅದರಲ್ಲಿ ಮುಳುಗಡೆ ಆಗಿದ್ದಾರೆ, ಸತ್ತಿದ್ದಾರೆ. ಸೊ ಭಾಳ ಒಂದು ದುಃಖದ ನ್ಯೂಸ್ ಆಗುತ್ತೆ. ಸೊ ಈ ಒಂದು ಸಬ್ಮೆರೈನು, ಸೊ ಅದ್ರ ಬಗ್ಗೆ ಏನಾಗಿತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಇಂಡೋನೇಷ್ಯಾದ ಜಲಾಂತರ್ಗಾಮಿ ನೌಕೆ ಮುಳುಗಡೆ. ಇಂಡೋನೇಷ್ಯಾದ ಬಾಲಿ ದ್ವೀಪದ ಸಮೀಪ ಬುಧವಾರ ಸಮರಾಭ್ಯಾಸದ ವೇಳೆ ನಾಪತ್ತೆಯಾಗಿದ್ದ ನೌಕಾಪಡೆಯ ಜಲಾಂತರ್ಗಾಮಿ ನೌಕೆಯು ಮುಳುಗಿದ್ದು ಅದರಲ್ಲಿ ನಾವಿಕರು ಸೇರಿದಂತೆ ಎಲ್ಲ 53 ಮಂದಿ ಮೃತಪಟ್ಟಿದ್ದಾರೆ. ಭಾಳ ದುಃಖದ ಸಂಗತಿ ಆಗುತ್ತೆ. ಸೊ ಒಳಗಡೆ ಹೋದರೂ ಹೊರಗಡೆ ಬಂದೇ ಇಲ್ಲ ಅಂತಕ್ಕಂಥದ್ದು. ಓಕೆ, ನೌಕೆಯು ಒಡೆದು ಹಾಳಾಗಿದ್ದು ಅಥವಾ ಓಳಾಗಿದ್ದು ಅದರಲ್ಲಿ ಕೆಲ ಅವಶೇಷಗಳು ಸಮುದ್ರದಲ್ಲಿ ಸಿಕ್ಕಿವೆ ಎಂದು ಇಂಡೋನೇಷ್ಯಾದ ನೌಕಾಪಡೆ ಹೇಳಿದೆ. ಮೊದಲು ಅಲ್ಲೇನಾದ್ರು ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಅಥವಾ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಭಾಳ ಡೌಟ್ ಇತ್ತು. ಈಗ ಅದು ಒಂದು 2-3 ಓಳಾಗಿದೆ ಅಂತಕ್ಕಂಥ ವಿಚಾರವನ್ನು ಇಂಡೋನೇಷ್ಯಾದ ನೌಕಾಪಡೆ ಹೇಳಿದೆ. ಅದರ ಹುಡುಕೋದಕ್ಕೆ ನಮ್ಮ ಭಾರತದ ಒಂದು ಜಲಾಂತರ್ಗಾಮಿಯನ್ನು ಸಹಿತ ಭಾರತದ ನೌಕಾಪಡೆ ಕಳಿಸಿತ್ತು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ನೋಡಿ, ಎಂಡ್ ಆಫ್ ಎನ್ ಎರಾ ಇಂಡೋನೇಷಿಯನ್ ಸಬ್ಮೆರೈನ್ ಟ್ರಾಜಿಡಿ. ಅದ್ರ ಹೆಸರು ಏನಂತ ಕೇಳ್ಬೋದು. KRI ನಂಗಾಲ 402 ಅಂತಕ್ಕಂಥದ್ದು ಆ ಒಂದು ಸಬ್ಮರೈನ್ನ ಹೆಸರಾಗುತ್ತೆ. ಯಾವ ದೇಶದ್ದು ಅಂದರೆ ಇಂಡೋನೇಷ್ಯಾದ ನೌಕಾಪಡೆದು. ಯಾವ ಸ್ಥಳದಲ್ಲಿ ಅಂದರೆ ಬಾಲಿ ದ್ವೀಪದ ಹತ್ತಿರ. ಓಕೆ, ಅದನ್ನೊಳ್ಳೆಯದು. ಸ್ವಾಮಿತ್ವ ಯೋಜನೆಯಡಿ ಗ್ರಾಮೀಣ ಜನತೆಗೆ ತಮ್ಮ ಆಸ್ತಿ ಹಕ್ಕಿನ ಪ್ರಾಪರ್ಟಿ ಕಾರ್ಡುಗಳಿಗೆ ಪ್ರಧಾನಿಯಿಂದ ಚಾಲನೆ. ಇಂಪ್ಲಿಮೆಂಟೇಷನ್ ಆಫ್ ದ ಸ್ವಾಮಿತ್ವ ಸ್ಕೀಮ್ ಲಾಂಚ್ ಬೈ ದ ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ಪ್ರಾಪರ್ಟಿ
ಕಾರ್ಡ್ಗೆ ಚಾಲನೆಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿಗಳು. ಸ್ವಾಮಿತ್ವ ಯೋಜನೆಯಡಿ 4 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಈ ಪ್ರಾಪರ್ಟಿ ಕಾರ್ಡ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶನಿವಾರ ಈ ಪ್ರಾಪರ್ಟಿ ಕಾರ್ಡ್ಗಳನ್ನು ಬಿಡುಗಡೆಗೊಳಿಸುವ ಮೂಲಕ ಸ್ವಾಮಿತ್ವ ಯೋಜನೆಗೆ ಚಾಲನೆಯನ್ನು ನೀಡಿದರು. ಓಕೆ, ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಮೊದಲ ಬಾರಿಗೆ ಡ್ರೋನ್ ತಂತ್ರವನ್ನು ಬಳಸಿಕೊಂಡು ಗ್ರಾಮೀಣ ಜನತೆ ಹೊಂದಿರತಕ್ಕಂಥ ಭೂಮಿಯ ಕರಾರುವಕ್ಕಾಗಿರ್ತಕ್ಕಂಥ ಮಾಪನವನ್ನು ಮಾಡಲಾಗ್ತಾ ಇದೆ. 4 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಆರಂಭಿಕ ಹಂತದಲ್ಲಿ ಪ್ರಾಪರ್ಟಿ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಅವರಿಗೆ ಬ್ಯಾಂಕ್ಗಳಿಂದ ಸಾಲ ಪಡೆಯಲು ಈ ಪ್ರಾಪರ್ಟಿ ಕಾರ್ಡ್ಗಳ ಉಪಯುಕ್ತ ದಾಖಲೆ ಆಗ್ತವೆ, ನೆರವಾಗ್ತವೆ ಅಂತ ಪ್ರಧಾನಿಗಳು ಹೇಳ್ತಾ ಇದ್ದಾರೆ. ಸೊ ಏನಿದೆ ಅಂತ ಒಂದು ಬ್ರೀಫಾಗಿ ನೋಡೋದಾದರೆ, ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರು ತಮ್ಮ ಹೊಲಗಳಲ್ಲಿ ಒಂದು ಕೃಷಿ ಸಾಲವನ್ನು ಪಡೆದು ಕೃಷಿ ಕಾರ್ಯವನ್ನು ಮಾಡಬೇಕಂತ ಬಹಳಷ್ಟು ಜನಕ್ಕೆ ಆಸಕ್ತಿ ಇರುತ್ತೆ. ಅವ್ರಿಗೆ ಬ್ಯಾಂಕಿಗೆ ಹೋಗಿ ಸಾಲವನ್ನು ಕೇಳಲು ಹೋದರೆ ಏನಾಗುತ್ತೆ, ಇಲ್ಲ ಈ ಒಂದು ಭೂಮಿ ನಿಮ್ಮ ತಾತನ ಹೆಸರಲ್ಲಿದೆ, ಅಪ್ಪನ ಹೆಸರಲ್ಲಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಸಾಲವನ್ನು ನೀಡ್ತಾ ಇಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶದ ಯುವಕರು ಅವ್ರಿಗೆ ಈ ಒಂದು ಪ್ರಾಪರ್ಟಿ ಕಾರ್ಡ್ಗಳನ್ನು ನೀಡಿದರೆ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯೋದಾಗಲಿ ಅಥವಾ ಸರ್ಕಾರದ ವಿವಿಧ ಯೋಜನೆಗಳ ಒಂದು ಅನುಕೂಲವನ್ನು ಪಡೆದುಕೊಳ್ಳೋದಕ್ಕೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಪ್ರಾಪರ್ಟಿ ಕಾರ್ಡ್ಗಳನ್ನು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಒಟ್ಟಾರೆ ಭೂಮಿಯನ್ನು ಮಾಪನ ಮಾಡ್ತಕ್ಕಂಥ ಒಂದು ಸ್ಕೀಮನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ಗ್ರಾಮೀಣರಿಗೆ ಬ್ಯಾಂಕ್ ಸಾಲಕ್ಕೆ ಅನುಕೂಲ ಆಗ್ತಾ ಇದೆ. ಸ್ವಾಮಿತ್ವ ಯೋಜನೆ ಅಂದರೆ ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜೀಸ್ ಇನ್ ವಿಲೇಜ್ ಏರಿಯಾಸ್. ಈ ಡ್ರೋನ್ ರೀತಿಯ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ತಕ್ಕಂಥದ್ದು. ಓಕೆ, ಎಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಜಮೀನುಗಳ ಮ್ಯಾಪಿಂಗ್ ಮತ್ತು ಸಮೀಕ್ಷೆ ನಡೆಸ್ತಕ್ಕಂಥದ್ದು ಹಾಗೂ ಗ್ರಾಮೀಣ ಜನರಿಗೆ ಅವರ ಆಸ್ತಿಗಳಿಗೆ ಸಂಬಂಧಿಸಿದ ಈ ಪ್ರಾಪರ್ಟಿ ಕಾರ್ಡ್ಗಳನ್ನು ಸಹಿತ ವಿತರಿಸ್ತಕ್ಕಂಥ ಯೋಜನೆ ಆಗುತ್ತೆ ಸ್ವಾಮಿತ್ವ ಯೋಜನೆ. ಓಕೆ, ಇದರಿಂದ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಸುಗಮ ಆಗುತ್ತೆ. ಅದಕ್ಕೋಸ್ಕರ 2021ರಿಂದ 2025 ಅವಧಿಯಲ್ಲಿ ಎಲ್ಲ 6,62,000 ಗ್ರಾಮ ಪಂಚಾಯಿತಿಗಳಿಗೆ ಈ ಒಂದು ಯೋಜನೆಯನ್ನು ತರ್ತಕ್ಕಂಥ ಒಂದು ಪ್ಲಾನ್ ಇದೆ ಅಂತಕ್ಕಂಥದ್ದು. ಓಕೆ, ಅನೇಕ ಮಂದಿಗೆ ಈಗಲೂ ತಮ್ಮದೇ ಭೂಮಿಯಾದರೂ ಮಾಲೀಕತ್ವ ಕುರಿತು ದಾಖಲಾತಿ ಇಲ್ಲದೆ ಅನೇಕ ಯೋಜನೆಗಳ ಪ್ರಯೋಜನ ಪಡೆಯಲು ಸಾಧ್ಯವಾಗ್ತಾ ಇಲ್ಲ. ಈಗ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಬರಲಿ, ಹೋಗಿ ಹೇಳಿ ನೀವು ಬೇಕಾದರೆ ನಮ್ಮ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು ಅಥವಾ ಸಿಂಚೆ ಯೋಜನೆಗಳಾಗಿರ್ಬೋದು. ಸೊ ಈ ಯೋಜನೆಗಳು, ಫಸಲ್ ಬಿಮಾ ಯೋಜನೆ, ರೈಟ್, ಇವೆಲ್ಲವಕ್ಕೂ ಹೋದಾಗ ಇಲ್ಲ ನಿಮ್ಮ ಹೆಸರಲ್ಲಿ ಇಲ್ಲ ಅಂದ್ಬಿಟ್ಟು ಯೋಜನೆಗಳು ಫಲಾನುಭವಿಗಳಿಗೆ ದಕ್ಕದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಸ್ವಾಮಿತ್ವ ಕಾರ್ಡು ಅಥವಾ ಈ ಪ್ರಾಪರ್ಟಿ ಕಾರ್ಡು ಭಾಳ ಯೂಸ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟು 18ನೇ ಪ್ರಶ್ನೆ, ಸಾಫ್ಟ್ವೇರ್ ಮತ್ತು ಸೇವೆಗಳ ಕಂಪನಿಗಳ ರಾಷ್ಟ್ರೀಯ ಸಂಘ ಏನು? ಸಾಫ್ಟ್ವೇರ್ ಮತ್ತು ಸೇವೆಗಳ ಕಂಪನಿಗಳ ರಾಷ್ಟ್ರೀಯ ಸಂಘ ನ್ಯಾಸ್ಕಾಮ್ ಆಗುತ್ತೆ. ಈ ಒಂದು ನ್ಯಾಸ್ಕಾಮ್ಗೆ ಹೊಸ ಮುಖ್ಯಸ್ಥೆ ಈಗ ರೇಖಾ ಮೆನನ್ ಆಗ್ತಾ ಇದ್ದಾರೆ. ನ್ಯಾಸ್ಕಾಮ್ನ ಫುಲ್ ಫಾರ್ಮ್ ಕೇಳ್ಬೋದು, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನೀಸ್ ನ್ಯಾಸ್ಕಾಮ್ ಆಗುತ್ತೆ. ಈಗ ಅದಕ್ಕೆ ಹೊಸ ಚೇರ್ಪರ್ಸನ್ ಬಂದಿದ್ದಾರೆ. ನೋಡಿ, ನ್ಯಾಸ್ಕಾಮ್ ಅಂದರೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈಗ ನಮ್ಮ ಭಾರತದಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ಕಂಪನಿಗಳಿದ್ದಾವೆ ಮತ್ತು ಸರ್ವಿಸಸ್ ಕಂಪನಿಗಳಿದ್ದಾವೆ. ಈಗ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, CTS ಆಗಿರ್ಬೋದು, TCS ಆಗಿರ್ಬೋದು, ಆಕ್ಸೆಂಚರ್ ಆಗಿರ್ಬೋದು, ಮೈಂಟ್ರಿ ಆಗಿರ್ಬೋದು, ಈ ಎಲ್ಲ ಕಂಪನಿಗಳು ಸೇರಿ ಒಂದು ಸಂಘವನ್ನು ಮಾಡ್ಕೊಂಡಿದ್ದಾವೆ. ಆ ಸಂಘವೇ ನ್ಯಾಸ್ಕಾಮ್ ಆಗುತ್ತೆ, ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನೀಸ್. ಓಕೆ, ಈಗ ಅದರ ಒಂದು ಅಧ್ಯಕ್ಷರಾಗಿ ರೇಖಾ ಮೆನನ್ ಆಗಿದ್ದಾರೆ. ನೋಡ್ತಾ ಹೋಗೋಣ. ನ್ಯಾಸ್ಕಾಮ್ಗೆ ಮೊದಲ ಮಹಿಳಾ ಮುಖ್ಯಸ್ಥೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇದು ಆ್ಯಕ್ಚುಲಿ ಸ್ವಲ್ಪ ರಾಂಗ್ ಅನಿಸುತ್ತೆ ನನ್ನ ಒಂದು ರಿಸರ್ಚ್ ಪ್ರಕಾರ. ಯಾಕಂದರೆ ಮೊದಲ ಮಹಿಳಾ ಅಧ್ಯಕ್ಷ ಇವರಲ್ಲ, ಬದಲಾಗಿ ಮೊದಲ ಮಹಿಳಾ ಅಧ್ಯಕ್ಷ ಬೇರೆಯವರೇ ಇದ್ದಾರೆ. ಅವರು ಯಾರು ಅಂತ ಮುಂದೆ ಹೇಳ್ತೀನಿ. ಸೊ ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಗಳ ರಾಷ್ಟ್ರೀಯ ಸಂಘಟನೆ ನ್ಯಾಸ್ಕಾಮ್ನ ಮೊದಲ ಮಹಿಳಾ ಮುಖ್ಯಸ್ಥೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಂಗ್ ಆಗುತ್ತೆ, ಬೇಕಾದರೆ ನೀವು ಕರೆಕ್ಷನ್ ಮಾಡಿ ಹೇಳ್ಬೋದು. ರೇಖಾ ಮೆನನ್ ಈಗ ಅಧ್ಯಕ್ಷರಾಗಿದ್ದಾರೆ ಅಂತ ಮಾತ್ರ ನೆನ್ಪಿಡೋಣ. ಅಕ್ಸೆಂಚರ್ನ ಭಾರತೀಯ ವಿಭಾಗದ ಮುಖ್ಯಸ್ಥೆ ಮತ್ತು ಹಿರಿಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿದ್ದ ಮೆನನ್ ಅವರು ಈಗ ನ್ಯಾಸ್ಕಾಮ್ನ ಹೊಸ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಓಕೆ, ಮತ್ತು TCSನ ಕೃಷ್ಣನ್ ರಾಮಾನುಜಮ್ ಉಪಾಧ್ಯಕ್ಷರಾಗಿ ಕೂಡ ನೇಮಕ ಆಗ್ತಾ ಇದ್ದಾರೆ. ಇಲ್ಲಿ ನಾನು ಹೇಳ್ತಾ ಇದ್ದೆ ಮೊದಲ ಮಹಿಳಾ ಮುಖ್ಯಸ್ಥೆ ಅಲ್ಲ ಇವರು ರೇಖಾ ಮೆನನ್. ಯಾಕಂದರೆ ನ್ಯಾಸ್ಕಾಮ್ನ ಮೊದಲ ಮಹಿಳಾ ಅಧ್ಯಕ್ಷ ಯಾರಾಗಿದ್ದರು ಅಂದರೆ ದೇವ್ಜಾನಿ ಘೋಷ್ ಅವರು, 5th ಪ್ರೆಸಿಡೆಂಟ್ ಆಫ್ ದ ನ್ಯಾಸ್ಕಾಮು. ಅವರು 2 ಏಪ್ರಿಲಿಂದ 2018ರಿಂದ ಇಲ್ಲಿವರೆಗೂ ಅಧ್ಯಕ್ಷರಾಗಿದ್ದರು. ಹಾಗಾಗಿ ದೇವ್ಜಾನಿ ಘೋಷ್ ಅವರು ನ್ಯಾಸ್ಕಾಮ್ನ ಪ್ರೆಸಿಡೆಂಟ್ ಆಗಿದ್ದರು. ಇದನ್ನು ನಾನು ನ್ಯಾಸ್ಕಾಮ್ ವೆಬ್ಸೈಟಿಂದನೇ ಡೈರೆಕ್ಟಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲೇನು ಕೊಟ್ಟಿದ್ದಾರೆ ನ್ಯಾಸ್ಕಾಮ್ನ ಮೊದಲ ಮಹಿಳಾ ಮುಖ್ಯಸ್ಥ ಅನ್ನೋದು ಸ್ವಲ್ಪ ರಾಂಗ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ತಪ್ಪಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ನೋ ಪ್ರಾಬ್ಲಮ್.
ಅದಕ್ಕೆ ಪ್ರೂಫ್ ಕೂಡ ಕೊಡ್ತಾ ಇದ್ದೀನಿ, ಲೆಟ್ ಅಸ್ ಸಿ. ಓಕೆ, ಒಟ್ಟಿನಲ್ಲಿ ನ್ಯಾಸ್ಕಾಮ್ನ ಅಧ್ಯಕ್ಷರು ಯಾರು ಅನ್ನೋದು ಇಂಪಾರ್ಟೆಂಟು, ರೇಖಾ ಮೆನನ್. ಮತ್ತು ನ್ಯಾಸ್ಕಾಮ್ ಅಂದ್ರೇನು, ಅದು ಯಾವುಗಳ ಒಕ್ಕೂಟ ಮತ್ತು ಅದರ ಒಂದು ಫುಲ್ ಫಾರ್ಮ್ ಏನು. ಓಕೆ, ನೆಕ್ಸ್ಟು ಮಹಾವೀರ ಜಯಂತಿ 2021. ಈ ವರ್ಷ ಏಪ್ರಿಲ್ 25 ಮಹಾವೀರ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಪ್ರತಿ ವರ್ಷ ಆ ಡೇಟನ್ನು ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ವರ್ಷ ಯಾವತ್ತು ಬಂದಿತ್ತು ಅಂದರೆ ಏಪ್ರಿಲ್ 25. ಇಲ್ಲಿ ಯಾವ ದಿನ ಬಂದಿತ್ತು ಅನ್ನೋಕ್ಕಿಂತಲೂ ಮಹಾವೀರರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಬೇಕು ಮತ್ತು ಅವರು ಸಾರಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ಅವ್ರು ಏನು ಹೇಳಿದ್ದಾರೆ ಪ್ರಪಂಚಕ್ಕೆ, ಆ ಒಂದು ವಾಕ್ಯಗಳನ್ನು ನಾವು ಪರಿಪಾಲಿಸಬೇಕಾಗುತ್ತೆ. ಹಾಗಾದರೆ ಮಹಾವೀರರು ಜೈನ ಧರ್ಮದ 24ನೇ ಜೈನ ತೀರ್ಥಂಕರರು. ಓಕೆ, 23ನವರು ಪಾರ್ಶ್ವನಾಥರು. ಓಕೆ, ಸೊ ನೆಕ್ಸ್ಟ್ ಇವ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ತೆಗೆದುಕೊಳ್ಳೋದಾದರೆ, ಇವರು ಕ್ರಿಸ್ತ ಪೂರ್ವ, ರೈಟ್, BC ಅಂತೀವಿ, ಬಿಫೋರ್ ಕ್ರಿಸ್ತ 540, ಕ್ರಿಸ್ತಪೂರ್ವ 540ರಲ್ಲಿ ಈಗಿನ ಭಾರತದ ಬಿಹಾರ ರಾಜ್ಯದ ವೈಶಾಲಿಯಲ್ಲಿ ಜನಿಸಿದರು. ಅವ್ರ ಮರಣ ಬಿಹಾರ ರಾಜ್ಯದ ನಳಂದ ಜಿಲ್ಲೆಯ ಪಾವಪುರಿಯಲ್ಲಿ ಆಗಿತ್ತು, ಕ್ರಿಸ್ತಪೂರ್ವ 468ರಲ್ಲಿ. ಅವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಾಲ. ಓಕೆ, ಸೊ ಇಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಣ. ಇನ್ನು ನೀನು ಬದುಕು ಅನ್ಯರ ಬದುಕಲು ಬಿಡು ಅಂತಕ್ಕಂಥದ್ದು ಮಹಾವೀರರ ಮಹಾವಾಣಿಯಾಗಿತ್ತು. ಓಕೆ, ಜಗತ್ತಿಗೆ ಸರ್ವಕಾಲಿಕ ಸತ್ಯವಾಗಿ ಗೋಚರಿಸಿರ್ತಕ್ಕಂಥವ್ರು ಮಹಾವೀರರು. ಓಕೆ, ಅವ್ರು ಏನು ಹೇಳ್ತಾರೆ, ಮಹಾವೀರ ವಾಣಿಯಿಂದ ಪ್ರಭಾವಿತರಾದ ಜನರು ಹಿಂಸೆ, ಅಧರ್ಮ, ಅನ್ಯಾಯ, ಅಹಿತ ಕಾರ್ಯಗಳಿಂದ ದೂರ ಸರಿದರು. ಧರ್ಮಾಮೃತ ಜಲದಿಂದ ಮಿಂದೆದ್ದ ಜನಸಾಗರ ಭಗವಾನ್ ಮಹಾವೀರರ ವಾಣಿಯನ್ನು ಮನ, ವಚನ, ಕಾಯದಿಂದ ಅನುಕರಣೆ ಮಾಡಿ ನಾಡಿನ ಸುಭಿಕ್ಷೆಗೆ ಕಾರಣರಾದರು. ಮಾನವ ಜನಾಂಗಕ್ಕೆ ಸತ್ಪಥದ ದಾರಿಯನ್ನು ತೋರಿಸುತ್ತಾ ಮುಕ್ತಿ ಮಾರ್ಗದ ಅಭಿರುಚಿಯನ್ನು ಮೂಡಿಸಿದವರು ಮಹಾವೀರರು ಕ್ರಿಸ್ತ ಪೂರ್ವದಲ್ಲಿನೇ. ಈಗ ಕ್ರಿಸ್ತ ಶಕ ಬಂತು, ಕ್ರಿಸ್ತ ಶಕ ಬಂದು 2000 ವರ್ಷಗಳು ಕಳೆದು ಮೇಲೆ 21 ವರ್ಷಗಳು ಬಂದವು. ಆದರೂ ನಾವು ಇನ್ನೂ ಮಾನವ ಬುದ್ಧಿವಂತನಾದಷ್ಟು ದಡ್ಡ ಆಗ್ತಾ ಇದ್ದಾನೆ ಅಲ್ವಾ. ಮಹಾವೀರರ ಪರಮೋಚ್ಚ ವಾಣಿ ಏನಂದರೆ, ನಿನಗೆ ಖಂಡಿತವಾಗಿಯೂ ಬದುಕುವ ಹಕ್ಕಿದೆ, ಆದರೆ ನೀನು ಬದುಕುವ ಭರಾಟೆಯಲ್ಲಿ ಇತರರಿಗಿರುವ ಬದುಕುವ ಹಕ್ಕನ್ನು ಕಸಿದುಕೊಳ್ಬೇಡ. ಯಾಕಂದರೆ ನಿನ್ನಂತೆಯೇ ಇತರರಿಗೂ ಬದುಕುವ ಹಕ್ಕಿದೆ, ಅದಕ್ಕೆ ಸಂಚಾಕಾರ ತರಬೇಡ ಅಂತ ಭಗವಾನರ ಮಹಾನ್ ಸಂದೇಶವಾಗಿತ್ತು. ನೋಡಿ, ಈ ಪ್ರಪಂಚದಲ್ಲಿ ಎಲ್ರಿಗೂ ಬದುಕುವ ಹಕ್ಕಿದೆ, ಅದನ್ನು ಕಸಿದುಕೊಳ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ಓಕೆ, ನಾವು ಬದುಕುವ ಭರಾಟೆಯಲ್ಲಿ ಇನ್ನೊಬ್ಬರ ಬದುಕುವ ಹಕ್ಕನ್ನು ಕಸಿದುಕೊಳ್ಬಾರ್ದು ಅಂತಕ್ಕಂಥದ್ದು ಇಲ್ಲಿ ಭಾಳ ಅದು ಈ ಒಂದು ಕೋವಿಡ್-19 ಸಂದರ್ಭದಲ್ಲಿ ಏನು ಸಾವು ನೋವುಗಳಾಗ್ತಾ ಇದ್ದಾವೆ, ಈ ಒಂದು ವಾಣಿ ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಲ್ವಾ. ಯಾರೋ ಬದುಕಕ್ಕೆ ಇನ್ಯಾರನ್ನೋ ಸಾಯಿಸ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದ್ದಾವೆ ಅಲ್ವಾ. ಲೂಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಂದರ್ಭವನ್ನು ಕೂಡ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಎಷ್ಟೋ ಒಂದು ಸಂಸ್ಥೆಗಳು, ವ್ಯಕ್ತಿಗಳು ಅಂತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಹಿಂಸಾ ಪರಮೋ ಧರ್ಮ ಎಂಬುದು ಜೈನ ಧರ್ಮದ ಪರಮಸಾರ. ಯಾವ ಧರ್ಮವಾದರೇನು ಅಲ್ವಾ. ಸೊ ಒಳ್ಳೆ ಅಂಶಗಳಿದ್ದರೆ ಎಲ್ಲ ಧರ್ಮದ ಅಂಶಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಹಿಂಸಾ ಪರಮೋ ಧರ್ಮ ಎಂಬುದು ಜೈನ ಧರ್ಮದ ಪರಮಸಾರ. ಹಿಂಸೆಯು ಇತರರಿಗೆ ದುಃಖವನ್ನು ನೀಡುತ್ತದೆ. ಆಬ್ವಿಯಸ್ಲಿ ಪ್ರಕೃತಿಗೆ ವಿರುದ್ಧವಾಗಿದೆ ಹಿಂಸೆ ಅಂತಕ್ಕಂಥದ್ದು. ಹಿಂಸೆಯು ವಿಕೃತ ಮನಸ್ಸಿನ ರೂಪ ಎನ್ನುತ್ತದೆ ಜಿನವಾಣಿ. ಕರೆಕ್ಟ್ ಆಗಿದೆ, ಹಿಂಸೆಯು ವಿಕೃತ ಮನಸ್ಸಿನ ರೂಪ ಎನ್ನುತ್ತದೆ. ಇದನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಸಾರಿದರು ಮಹಾವೀರರು. ಇಂದಿಗೂ ಜಗತ್ತಿನಲ್ಲಿ ಸಾಕಷ್ಟು ಹಿಂಸೆ, ಲೋಭವೇ ತಾಂಡವವಾಡ್ತಾ ಇದೆ. ಮನುಷ್ಯನನ್ನು ಕೊಲ್ಲಲು ಅಣುಬಾಂಬಿನವರೆಗೂ ಹೋಗಿದ್ದಾನೆ. ಕರೋನಾದಂಥ ಮಹಾಮಾರಿ ಜನರ ಬದುಕನ್ನು ಹಿಂಡಿ ಇಪ್ಪೆ ಮಾಡ್ತಾ ಇದ್ದರೂ ಸಹಿತ ಲೋಭ, ಹಿಂಸೆಗಳು ನಿಲ್ತಾ ಇಲ್ಲ. ಸೊ ಈ ಒಂದು ಮಹಾವೀರರ ಜಯಂತಿಯ ಮಹಾವಾಣಿಯನ್ನು ಕೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಬಿಲ್ ಸ್ಕೋರ್ನ ಉಪಯೋಗ ಏನು? ವಾಟ್ ಈಸ್ ದ ಯೂಸ್ ಆಫ್ ದ ಸಿಬಿಲ್ ಸ್ಕೋರ್? ಓಕೆ, ಸಡನ್ಲಿ ಮಹಾವೀರದಿಂದ ಸಿಬಿಲ್ ಸ್ಕೋರ್ ಕಡೆ ಬರ್ತಾ ಇದ್ದೀವಿ. ಟ್ರಾನ್ಸ್ ಯೂನಿಯನ್ ಸಿಬಿಲ್ ಲಿಮಿಟೆಡ್ ಅಂತಕ್ಕಂಥದ್ದು ಈಗ ಈ ಸಿಬಿಲ್ ಸ್ಕೋರ್ನ ನೀಡ್ತಾ ಇದೆ. ಹಿಂದೆ ಇದನ್ನು ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಂತ ಕರಿತಾ ಇದ್ರು. ಓಕೆ, ಹಾಗಾದರೆ ಸಿಬಿಲ್ ಸ್ಕೋರ್ ಯಾಕೆ ಸುದ್ದಿಲಿದೆ ಅಂದರೆ, ನೋಡಿ, ವಸತಿ ಭಾಗ್ಯಕ್ಕೆ ಸಿಬಿಲ್ ಟ್ರಬಲ್, ಫಲಾನುಭವಿಗಳ ಸ್ವಂತ ಸೂರಿನ ಕನಸಿಗೆ ತಣ್ಣೀರಾಗ್ತಾ ಇದೆ. ಸರ್ಕಾರದ ನೆರವು ಪಡೆದು ಹೇಗೋ ಒಂದು ಸೂರು ಕಟ್ಟಿಕೊಳ್ಳೋಣ ಎಂದು ಕನಸು ಕಂಡಿದ್ದ ವಸತಿ ಯೋಜನೆಗಳ ಫಲಾನುಭವಿಗಳಿಗೆ ಬ್ಯಾಂಕ್ಗಳ ಸಿಬಿಲ್ ಸ್ಕೋರ್ ದೊಡ್ಡ ತೊಡಕಾಗಿದೆ. ನೋಡಿ, ನಮ್ಮ ಸಪೋಸ್ ಕರ್ನಾಟಕವನ್ನು ತೆಗೆದುಕೊಂಡಾಗ ಹಲವಾರು ವಸತಿ ಅಭಿವೃದ್ಧಿ ನಿಗಮಗಳಿದ್ದಾವೆ. ಆ ಒಂದು ವಸತಿ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ಭಾಳಷ್ಟು ಜನ ಬಡವರಿಗೆ ತಮ್ಮ ಮನೆಯನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಸರ್ಕಾರ ಅನುದಾನವನ್ನು ನೀಡ್ತಾ ಇದೆ. ಅದು ಕೇಂದ್ರ ಸರ್ಕಾರದ ಒಂದು ಅನುದಾನ ಆಗಿರ್ಬೋದು, ರಾಜ್ಯ ಸರ್ಕಾರದ ಅನುದಾನ ಆಗಿರ್ಬೋದು. ಆದರೆ
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಸಹಾಯಧನ ನೀಡುವ ಜೊತೆಗೆ ಬ್ಯಾಂಕ್ ಸಾಲವನ್ನು ಪಡೆಯಲು ಅವಕಾಶವನ್ನು ಸರ್ಕಾರವೇ ಕಲ್ಪಿಸಿದೆ. ಆದರೆ ಬ್ಯಾಂಕ್ನವರು ಮಾತ್ರ ಸಾಲ ನೀಡಲು ಫಲಾನುಭವಿ ಅರ್ಹನೋ ಇಲ್ಲವೋ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾ ಇದ್ದಾರೆ ಅಲ್ವಾ. ಅಲ್ಲದೆ ಅವರು ಈ ಒಂದು ಫಲಾನುಭವಿಗಳು ಅವರ ದಿನದ ಕೂಲಿ ₹100 ಇರಲ್ಲ, ಅಂಥವ್ರಿಗೆ ನೀವು ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋಕ್ಕೆ ಹೋದರೆ ಹೇಗೆ ಅಂತಕ್ಕಂಥದ್ದು ಈ ಒಂದು ಆರ್ಟಿಕಲ್ನ ಪ್ರಶ್ನೆ ಆಗಿದೆ ಅಲ್ವಾ. ವಾರ್ಷಿಕ 60,000 ಆದಾಯವಿರುವ ಫಲಾನುಭವಿಗಳು ಸಿಬಿಲ್ ಸ್ಕೋರ್ ಗಡಿ ಮುಟ್ಟುತ್ತಾರೆ. ಆದರೆ ಬಡವರಿಗೆ 60,000 ಎಲ್ಲಿರುತ್ತೆ ಇನ್ಕಮು? ಅವ್ರು ದುಡಿಯೋ ₹200-300 ದಿನದ ಖರ್ಚು ತೆಗೆದು ಎಷ್ಟು ಉಳಿಸೋಕ್ಕೆ ಸಾಧ್ಯ? ಉಳಿಸಿರಿದ್ರೆ 60,000 ಆಗುತ್ತಾ ಅಲ್ವಾ. ಆದರೆ ಕೂಲಿ ಮಾಡಿ ದಿನಕ್ಕೆ ₹350 ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟು ಇರಲ್ಲ ಸಹಿತ. ಸೊ ದಿನದ ಕೂಲಿ ಮಾಡ್ತಕ್ಕಂಥವ್ರು ಆದಾಯವನ್ನು ಹೇಗೆ ತೋರಿಸ್ತಾರೆ, ಸಿಬಿಲ್ ಸ್ಕೋರ್ನ ಯಾವ ರೀತಿಯಾಗಿ ಪಡಿತಾರೆ ಅಲ್ವಾ, ಇದು ಈ ಆರ್ಟಿಕಲಲ್ಲಿದೆ. ಈಗ ನಾನು ಸಿಬಿಲ್ ಸ್ಕೋರ್ ಅಂದ್ರೇನು ಅಂತ ಹೇಳ್ತಾ ಹೋಗ್ತೇನೆ. ಓಕೆ, ಈ ಸಿಬಿಲ್ ಸ್ಕೋರ್ ಅಂತಕ್ಕಂಥದ್ದು ಒಂದು ರೇಟಿಂಗ್ನ ಕೊಡ್ತಾ ಹೋಗ್ತಾರೆ, ಒಂದು ಕ್ರೆಡಿಟ್ ಸ್ಕೋರ್ ಆಗುತ್ತೆ. ಓಕೆ, ಈ ಸ್ಕೋರಲ್ಲಿ ನಮ್ಮ ಕ್ರೆಡಿಟ್ ಇನ್ಫಾರ್ಮೇಷನ್ ಅಂದರೆ ನಾವು ಸಾಲವನ್ನು ತೆಗೆದುಕೊಂಡ್ರೆ ಅದನ್ನು ಯಾವ ರೀತಿಯಾಗಿ ಮರುಪಾವತಿಯನ್ನು ಮಾಡಿರ್ತೀವಿ, ಈ ರೀತಿಯ ಒಂದು ಸಾಲದ ಮರುಪಾವತಿಯ ಒಂದು ಹಿಸ್ಟ್ರಿ ಇರುತ್ತೆ. ಓಕೆ, ಯಾವ ರೀತಿಯ ಸಾಲವನ್ನು ತೆಗೆದುಕೊಂಡಿದ್ವಿ, ಏನದು ಪರ್ಸನಲ್ ಲೋನಾ, ಗೋಲ್ಡ್ ಲೋನಾ, ಅಥವಾ ಅಗ್ರಿಕಲ್ಚರಲ್ ಲೋನಾ, ಅಥವಾ ಇನ್ನಿತರ ಯಾವುದಾರ ಸಾಲನ, ಆ ಸಾಲಗಳನ್ನು ತೆಗೆದುಕೊಂಡ್ರೆ ಅದನ್ನು ಯಾವ ರೀತಿಯಾಗಿ ಮರುಪಾವತಿ ಮಾಡಿದ್ವಿ, ಡಿಫಾಲ್ಟ್ ಆಗಿದ್ವಾ, ಅಥವಾ ಸಾಲವನ್ನು ಒಂದು 2-3 ತಿಂಗಳು ಕಟ್ಟಲೇ ಇಲ್ವಾ, ಈ ರೀತಿಯ ಇನ್ಫಾರ್ಮೇಷನನ್ನು ಸಿಬಿಲ್ಲು ಎಲ್ಲ ಬ್ಯಾಂಕ್ಗಳಿಂದ, ಹಣಕಾಸು ಸಂಸ್ಥೆಗಳಿಂದ ಕ್ರೋಢೀಕರಿಸಿ ಪ್ರತಿಯೊಬ್ಬರಿಗೂ ಒಂದು ಸಿಬಿಲ್ ಸ್ಕೋರ್ ಅಂತ ಕೊಡ್ತಾ ಹೋಗುತ್ತೆ. ಓಕೆ, ಅದರಲ್ಲಿ ಏನೇನು ಕನ್ಸಿಡರ್ ಮಾಡ್ತಾರೆ, ಯಾವ್ಯಾವ ಪ್ಯಾರಾಮೀಟರ್ಸ್ ಅಂದರೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸ್. ನೋಡಿ, ಕ್ರೆಡಿಟ್ ಕಾರ್ಡ್ಗಳನ್ನ ಎಷ್ಟೋ ಜನದ ಹತ್ರ 99% ಜನದ ಹತ್ರ ಇರೋದೇ ಇಲ್ಲ. ಇನ್ನು ಬಡವ್ರ ಹತ್ರ ಯಾವ ರೀತಿಯಾಗಿರುತ್ತೆ ಕ್ರೆಡಿಟ್ ಕಾರ್ಡು. ನೆಕ್ಸ್ಟು ಆ ಸಾಲವನ್ನು ಪಡೆದ ನಂತರ ಅವನ್ನ ಕರೆಕ್ಟಾಗಿ ಟೈಮ್ ಟು ಟೈಮ್ ಪೇ ಮಾಡಿದ್ದೀವಾ ಇಲ್ವಾ, ಮತ್ತು ಯಾವ ರೀತಿಯ ಲೋನ್ಗಳನ್ನು ತೆಗೆದುಕೊಂಡಿದ್ದೀವಿ, ಮತ್ತು ಯಾವ ರೀತಿಯ ಲೋನ್ಗಳ ಬಗ್ಗೆ ಎನ್ಕ್ವೈರಿ ಮಾಡಿದ್ದೀವಿ, ಇವೆಲ್ಲ ಪ್ಯಾರಾಮೀಟರ್ಸ್ ತೆಗೆದುಕೊಂಡು ಸಿಬಿಲ್ ಸ್ಕೋರ್ನ ಕೊಡ್ತಾ ಹೋಗ್ತಾರೆ. ಎಕ್ಸಲೆಂಟ್ ಅಂದರೆ 750ರಿಂದ 900 ಇದ್ದರೆ ಎಕ್ಸಲೆಂಟ್ ಸ್ಕೋರು, ಗುಡ್ ಇದ್ದರೆ ಅಂದರೆ 600ರಿಂದ 750 ಸ್ಕೋರ್ ಇದ್ದರೆ ಗುಡ್, ಇನ್ನು ಪೂರ್ ಅಂದರೆ 300-500. ಈ ಪೂರ್ ಕ್ಯಾಟಗರಿಗೂ ಬರಲ್ಲ ಅಂಥ ಬಡವರಿಗೆ ಸಿಬಿಲ್ ಸ್ಕೋರ್ ಕೇಳಿದರೆ ಯಾವ ರೀತಿಯಾಗಿ. ಒಟ್ಟಾರೆಯಾಗಿ ಸಿಬಿಲ್ ಸ್ಕೋರ್ ಏನು ಅಡ್ವಾಂಟೇಜ್, ಯಾಕೆ ಇದನ್ನು ಈ ಒಂದು ಸ್ಕೋರ್ ಇಂಪಾರ್ಟೆಂಟ್ ಅನ್ನೋದಾದರೆ ನೋಡಿ, ಈಗ ಏನಾದರೂ ಸಾಲವನ್ನು ಈಸಿಯಾಗಿ ತೆಗೆದುಕೊಳ್ಬೇಕಂದ್ರೆ ಎಕ್ಸಲೆಂಟ್ ಸ್ಕೋರ್ ಏನಾದ್ರು ಇದ್ದರೆ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ, ಯಾವುದೇ ಒಂದು ಡೇಟಾ ನೋಡೋಕೆ ಹೋಗಲ್ಲ, ಸರ್ಟಿಫಿಕೇಟ್ ನೋಡೋಕೆ ಹೋಗಲ್ಲ, ಇಮಿಡಿಯೇಟ್ ಲೋನ್ ಕೊಡ್ತಾರೆ. ಮತ್ತು ಕಡಿಮೆ ರೇಟಲ್ಲಿ ಲೋನ್ ಕೊಡ್ತಾರೆ, ಹೌಸಿಂಗ್ ಲೋನ್ ಆಗಿರ್ಬೋದು, ಕಾರ್ ಲೋನ್ ಆಗಿರ್ಬೋದು. ಓಕೆ, ಮತ್ತು ಇಂಟ್ರೆಸ್ಟ್ ರೇಟನ್ನು ಬಾರ್ಗೇನ್ ಮಾಡ್ಬೋದು. ಈಗ 9% ಇದೆ ಅಂದರೆ ಇಲ್ಲ 8% ಕೊಡಿ, ಇನ್ನೊಂದು ಬ್ಯಾಂಕವ್ರು 7.5% ಕೊಡ್ತಾ ಇದ್ದಾರೆ ಅಂತ ಬಾರ್ಗೇನ್ ಮಾಡ್ಬೋದು, ಮತ್ತು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಮತ್ತು ಕ್ವಿಕ್ ಅಪ್ರೂವಲ್, ನೋಡಿ ಒಳ್ಳೆ ಸ್ಕೋರ್ ಇದ್ದರೆ ಬೇಗನೆ ಅಪ್ರೂವಲ್ ಕೊಟ್ಬಿಡ್ತಾರೆ, ಏನು ಡಾಕ್ಯುಮೆಂಟ್ ಏನು ಚೆಕ್ ಮಾಡೋಕ್ಕೆ ಹೋಗಲ್ಲ. ಕಡಿಮೆ ಇದ್ದರೆ ಅದು ಕೊಡಿ ಇದು ಕೊಡಿ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಸಿಬಿಲ್ ಸ್ಕೋರ್ ಭಾರಿ ಇಂಪಾರ್ಟೆಂಟ್ ಆಗಿದೆ. ಬಟ್ ಇಲ್ಲಿ ಸಿಬಿಲ್ ಸ್ಕೋರ್ನ ಯಾರಿಗೆ ಅಪ್ಲೈ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟು. ಈ ಸರ್ಕಾರದ ಫಲಾನುಭವಿಗಳೇನಿರ್ತಾರೆ ಅವ್ರಿಗೆ ಸಿಬಿಲ್ ಸ್ಕೋರ್ ಕೇಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು ಏನು ಮಾಡಬೇಕು, ಇಂಥವ್ರನ್ನ ಸಿಬಿಲ್ ಸ್ಕೋರಿಂದ ನೀವು ಕನ್ಸಿಡರ್ ಮಾಡಬೇಡಿ ಅಂತ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡಬೇಕಾಗುತ್ತೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ಸಿಬಿಲ್ ಸ್ಕೋರ್ ಅಂದ್ರೇನು, ಅದರ ಉದ್ದೇಶ ಏನು, ಯಾವ ಪ್ಯಾರಾಮೀಟರ್ಸ್ ಇದ್ದಾವೆ, ಅಡ್ವಾಂಟೇಜ್ ಏನು, ಯಾವುದು ಎಕ್ಸಲೆಂಟು, ಯಾವುದು ಗುಡ್ ಅಂತ. ಓಕೆ, ನೆಕ್ಸ್ಟ್ 21ಕ್ಕೆ ಹೋಗೋಣ. ಕರೋನಾ ಸೋಂಕಿತರಿಗೆ ನೀಡುತ್ತಿರುವ ಸಿಲಿಂಡರ್ ಆಕ್ಸಿಜನ್ ಯಾಕೆ ಬೇಕು? ಓಕೆ, ಸಿಲಿಂಡರ್ ಆಕ್ಸಿಜನ್ ಭಾಳ ಸುದ್ದಿ ಆಗ್ತಾ ಇದೆ. ನಿನ್ನೆ ತಾನೇ ಚಾಮರಾಜನಗರದಲ್ಲಿ ಸುಮಾರು 20ರಿಂದ 30 ಜನ ಸತ್ತಿದ್ದಾರೆ ಸಿಲಿಂಡರ್ ಕೊರತೆಯಾಗಿ ಅಂತ ನಾವು ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಯಾಕೆ ಈ ಸಿಲಿಂಡರ್ ಆಕ್ಸಿಜನ್ ಯಾಕೆ ಬೇಕು? ನಾರ್ಮಲ್ ಆಗಿರ್ತಕ್ಕಂಥ ಆಕ್ಸಿಜನ್ ಸಾಕಾಗಲ್ವಾ? ಸೊ ಅದನ್ನು ನೋಡ್ತಾ ಹೋಗೋಣ. ಓಕೆ, ಒಂದು ಒಳ್ಳೆ ಆರ್ಟಿಕಲ್ ಇದೆ, ಸೋಂಕಿತರಿಗೆ ಎಷ್ಟು ಆಕ್ಸಿಜನ್ ಬೇಕು. ಓಕೆ, ಇದು ಸದ್ಯ ಹೆಚ್ಚು ಚರ್ಚೆಯಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಅಗತ್ಯವಿರುವ ಮಾಹಿತಿ. ಓಕೆ, ಕೊರೋನಾ ಸೋಂಕಿಗೆ ತುತ್ತಾದವರ ಪೈಕಿ ಬಹುತೇಕರು ಆಮ್ಲಜನಕ ಪೂರೈಕೆ ವ್ಯವಸ್ಥೆ ಪಡೆಯಲು ಒದ್ದಾಡ್ತಾ ಇದ್ದಾರೆ. ಇದು ನಿತ್ಯ ವರದಿ ಆಗ್ತಾ ಇದೆ. ಸರ್ಕಾರಗಳು ಕೂಡ ಆಮ್ಲಜನಕ ಪೂರೈಕೆ ಮಾಡುವಷ್ಟರಲ್ಲಿ ಹೈರಾಣ ಆಗ್ತಾ ಇದೆ. ನಿನ್ನೆ ಕೂಡ ನೋಡಿದ್ವಿ. ಹಾಗಾಗಿ ಆಮ್ಲಜನಕ ಯಾರಿಗೆ ಎಷ್ಟು ಬೇಕೆಂಬುದರ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಾನವ ಶ್ವಾಸಕೋಶವು ನಿಮಿಷಕ್ಕೆ 5-6 ಮಿಲಿಲೀಟರ್ನಷ್ಟು ಅನಿಲ ರೂಪ ಆಮ್ಲಜನಕವನ್ನು ಬಳಸುತ್ತೆ. ಮಾನವನ ಇಡೀ ಪೂರ್ಣ ಶರೀರವನ್ನು ತೆಗೆದುಕೊಂಡಾಗ 1 ನಿಮಿಷಕ್ಕೆ ನಮಗೆ 250 ml ಆಮ್ಲಜನಕ ಬೇಕಾಗುತ್ತೆ. ಸೋಂಕು ಪೀಡಿತ ಶ್ವಾಸಕೋಶಕ್ಕೆ ಸಾಧಾರಣಕ್ಕಿಂತ 4 ಪಟ್ಟು ಹೆಚ್ಚು ಆಮ್ಲಜನಕ ಬೇಕಾಗುತ್ತೆ. ಇದು ಗಮನಿಸಬೇಕು. ಓಕೆ, ಅಂದರೆ ಹೆಚ್ಚಿನ ಒಂದು ಆಮ್ಲಜನಕ ಬೇಕಾಗುತ್ತೆ ಕೊರೋನಾ ಪೀಡಿತರಿಗೆ. ಓಕೆ, ನೆಕ್ಸ್ಟ್ ಕೊರೋನಾ ಸೋಂಕಿತರಲ್ಲಿ ಆಮ್ಲಜನಕ ಕೊರತೆ ಯಾಕಾಗುತ್ತೆ ಅಂತ ನೋಡೋದಾದರೆ
ಸಾಮಾನ್ಯವಾಗಿ ಶ್ವಾಸಕೋಶದೊಳಗೆ ಆಮ್ಲಜನಕ ಹೋದ ಕೂಡಲೇ ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುತ್ತೆ. ಕೊರೋನಾ ಸೋಂಕಿನಿಂದಾಗಿ ಶ್ವಾಸಕೋಶದಲ್ಲಿ ಉರಿಯೂತ ಉಂಟಾಗ್ತಾ ಇರುತ್ತೆ. ಪರಿಣಾಮ ಆಮ್ಲಜನಕ ಮತ್ತು ಇಂಗಾಲದ ಒಳ ಮತ್ತು ಹೊರ ಹೋಗುವಿಕೆ ವ್ಯವಸ್ಥೆ ಬಾಧಿತವಾಗಿರುತ್ತೆ. ಶ್ವಾಸಕೋಶದಲ್ಲಿರುವ ಸಣ್ಣ ಗಾತ್ರದ ಲಕ್ಷಾಂತರ ಸೂಕ್ಷ್ಮ ಗಾಳಿಯ ಚೀಲಗಳು ಏರ್ ಸ್ಯಾಕ್ಸ್ ಅಂತ ಕರಿತೀವಿ. ಕೊರೋನಾದಿಂದ ಉರಿಯೂತಕ್ಕೆ ಗುರಿಯಾಗಿರ್ತವೆ ಈ ಏರ್ ಸ್ಯಾಕ್ಸ್. ಇದರಿಂದಾಗಿ ಶ್ವಾಸಕೋಶಕ್ಕೆ ಹರಿದು ಬರುವ ರಕ್ತದ ನಾಳಗಳ ಬ್ಲಾಕ್ ಆಗ್ತಾ ಬರ್ತವೆ. ಕೆಲವೊಮ್ಮೆ ಹೆಪ್ಪುಗಟ್ಟಿ ಜೀವ ಕೂಡ ಹೋಗ್ತಾ ಇದೆ. ಮೋಸ್ಟ್ಲಿ ಇದೇ ರೀಸನ್ ಇರಬೇಕು. ಇದರ ಪರಿಣಾಮ ಶ್ವಾಸಕೋಶ ತನ್ನ ಕಾರ್ಯ ಮಾಡಲು ವಿಫಲವಾಗುತ್ತೆ, ನ್ಯೂಮೋನಿಯಾಗೂ ಗುರಿಯಾಗಬಹುದು. ಈ ವೇಳೆ ಸೋಂಕು ಕಡಿಮೆಯಾಗುವ ತನಕ ಕೃತಕ ಉಸಿರಾಟದ ವ್ಯವಸ್ಥೆಯೇ ಆಧಾರವಾಗಿರುತ್ತದೆ. ಓಕೆ, ಇನ್ನು ಯಾರಿಗೆ ಯಾವಾಗ ಆಕ್ಸಿಜನ್ ನೆರವು ಅಗತ್ಯ ಅನ್ನೋದಾದರೆ, ದೇಹದಲ್ಲಿನ ರಕ್ತದಲ್ಲಿನ ಆಮ್ಲಜನಕದ ಪ್ರಮಾಣ 90% ಕಡಿಮೆ ಆದಲ್ಲಿ ಆಗ ಹೊರಗಿನಿಂದ ಆಕ್ಸಿಜನ್ ಕಂಪಲ್ಸರಿ ಆಗುತ್ತೆ. ಓಕೆ, ಇನ್ನು ವೈದ್ಯರ ಸಲಹೆ ಇಲ್ಲದೆ ಇವನ್ನ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಆಕ್ಸಿಜನ್ ಸಿಲಿಂಡರ್ ಯಾಕೆ ಬೇಕು ಅಂತ ಇಲ್ಲಿ ನೋಡಿದ್ವಿ. ಮಾನವನ ದೇಹಕ್ಕೆ ಕೊರೋನಾ ಸೋಂಕು ತಗುಲಿದಾಗ 4-5 ಪಟ್ಟು ಹೆಚ್ಚಿನ ಆಕ್ಸಿಜನ್ ಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಏರ್ ಸ್ಯಾಕ್ಸ್ಗಳು ಮುಚ್ಕೊಳ್ತವೆ. ಆಗ ಸಾಮಾನ್ಯವಾಗಿ ಉಸಿರಾಡೋದಕ್ಕೆ ಉರಿಯೂತ ಉಂಟಾಗುತ್ತೆ. ಆಗ ಹೆಚ್ಚಿನ ಒಂದು ಗಾಳಿಯನ್ನು ನಾವು ಸಿಲಿಂಡರ್ ಮೂಲಕ ತೆಗೆದುಕೊಳ್ಬೇಕಾಗುತ್ತೆ. ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್, ಧಾರವಾಡದ ನರೇಂದ್ರದಿಂದ ಗೋವಾಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ಮತ್ತಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದ್ದೇವೆ. ನಾವು ಇದ್ರ ಬಗ್ಗೆ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಅದರ ನೆಕ್ಸ್ಟ್ ಅಪ್ಡೇಟ್ ಈ ಒಂದು ಆರ್ಟಿಕಲ್ ಇದೆ. ಅಪೋಸಿಷನ್ ಟು ದ ಗೋವಾ ತಮ್ನಾರ್ ಪವರ್ ಪ್ರಾಜೆಕ್ಟ್ ಗ್ರೋಸ್ ಇನ್ ಕರ್ನಾಟಕ, ಈವನ್ ಇನ್ ಮಹಾರಾಷ್ಟ್ರ ಸಹಿತ. ಓಕೆ, ಗೋವಾದಲ್ಲಿ ಸಹಿತ. ಓಕೆ, ಪ್ರಪೋಸಲ್ ಲೈನ್ 6 ಡೈವರ್ಷನ್ ಆಫ್ ಫಾರೆಸ್ಟ್ ಲ್ಯಾಂಡ್ ಇನ್ ವೆಸ್ಟರ್ನ್ ಘಾಟ್ಸ್. ಓಕೆ, ಹಾಗಾದರೆ ಈ ಗೋವಾ ತಮ್ನಾರ್ ಯೋಜನೆ ಬಗ್ಗೆ ಏನಿದೆ ಡೀಟೇಲ್ಸ್ ಅಂತ ಒಂದು ಸ್ವಲ್ಪ ನೋಡೋಣ. ಇಲ್ಲೇನಾಗ್ತಾ ಇದೆ, ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಈ ಪ್ರಾಜೆಕ್ಟಲ್ಲಿ ಇಲ್ಲಿ ಗೋವಾ ಬರುತ್ತೆ. ಓಕೆ, ಇಲ್ಲಿ ಕರ್ನಾಟಕದ ಧಾರವಾಡ ಇದೆ. ಈ ಕಡೆ ಮುಂದೆ ಹೋದಂಗೆ ಛತ್ತೀಸ್ಗಢ ಬರುತ್ತೆ. ಛತ್ತೀಸ್ಗಢದ ರಾಯಗಾರ್ ಹತ್ರ ಭಾಳಷ್ಟು ಒಂದು ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ, ಇಂಧನ ಉತ್ಪತ್ತಿ ಆಗ್ತಾ ಇದೆ. ಅದನ್ನು ಗೋವಾಗೆ ಸಪ್ಲೈ ಮಾಡಬೇಕಂದ್ರೆ ಈ ರೀತಿಯ ಒಂದು ಲೈನನ್ನು ಎಳಿಬೇಕಾಗುತ್ತೆ. ಹೊಸ ಲೈನ್ ಯಾಕೆ ಎಳಿಬೇಕು? ಅದ್ರ ಬದಲಾಗಿ ಛತ್ತೀಸ್ಗಢದಿಂದ ನಮ್ಮ ಧಾರವಾಡದ ನರೇಂದ್ರದಲ್ಲಿರ್ತಕ್ಕಂಥ ಮೋಸ್ಟ್ಲಿ 400 kV ಸ್ಟೇಷನ್ ಏನಿದೆ ಅಲ್ಲಿಗೆ ಆಲ್ರೆಡಿ ಲೈನ್ ಇದೆ. ಆ ಲೈನಿಂದ ಪಶ್ಚಿಮ ಘಟ್ಟಗಳ ಮುಖಾಂತರ ಗೋವಾಗೆ ಒಂದು ಹತ್ತಿರದಲ್ಲೇ ಲೈನ್ ಎಳೆದುಬಿಟ್ರೆ ಸೊ ಈ ಒಂದು ಲಾಂಗ್ ಲೈನ್ನ ಅವಾಯ್ಡ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಗೋವಾ ತಮ್ಮ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟು ಬಂದಿದೆ. ಆದರೆ ಏನಾಗ್ತಾ ಇದೆ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಮೂಲಕ ಈ ಲೈನು ಹಾದು ಹೋಗುತ್ತೆ. ಅಲ್ಲಿರ್ತಕ್ಕಂಥ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಭಾಳಷ್ಟು ನಷ್ಟ ಆಗುತ್ತೆ. ಜೊತೆಗೆ ಗೋವಾದಲ್ಲಿರ್ತಕ್ಕಂಥ ಭಗವಾನ್ ಮಹಾವೀರ ವನ್ಯಜೀವಿ ಧಾಮಕ್ಕೂ ಕೂಡ ಪೆಟ್ಟಾಗುತ್ತೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಪರಿಸರವಾದಿಗಳು ಈ ಒಂದು ಉದ್ದೇಶಿತ ಗೋವಾ ತಮ್ನಾರ್ ವಿದ್ಯುತ್ ಲೈನ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟಿದ್ರ ಬಗ್ಗೆ ತಿಳ್ಕೋಬೇಕು. ಮುಂದೆ ಹೋಗೋಣ. ಪಲ್ಸ್ ಅಥವಾ ನಾಡಿ ಆಕ್ಸಿಮೀಟರ್ ಈ ಕೆಳಗಿನವುಗಳನ್ನು ಅಳೆಯುತ್ತದೆ. ಪಲ್ಸ್ ಆಕ್ಸಿಮೀಟರ್ ಮೆಜರ್ಸ್ ದಿ ಫಾಲೋಯಿಂಗ್. ಇದು ಕೂಡ ಸುದ್ದಿಲಿದೆ. ಆಕ್ಸಿಜನ್ ಸಿಲಿಂಡರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಂಡು ಆಕ್ಸಿಜನ್ ಸಿಲಿಂಡರ್ ಬಳಸಬೇಕಾ ಬಳಸಬಾರ್ದು ಅನ್ನೋದಕ್ಕಿಂತ ಪೂರ್ವದಲ್ಲಿ ಈ ನಾಡಿ ಆಕ್ಸಿಮೀಟರ್ ಅಥವಾ ಪಲ್ಸ್ ಆಕ್ಸಿಮೀಟರ್ನ ಬಳಸಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಹಾಗಾದರೆ ಇದು ಯಾಕೆ ಬಳಸ್ತೀವಿ ಅನ್ನೋದಾದರೆ, ಇದು ಏನು ಅಳೆಯುತ್ತೆ ಅನ್ನೋದಾದರೆ ರಕ್ತದಲ್ಲಿನ ಆಮ್ಲಜನಕದ ಶುದ್ಧತ್ವ ಮತ್ತು ಹೃದಯ ಬಡಿತವನ್ನು ಅಳೆಯುತ್ತೆ. ಅಂದರೆ ಆಮ್ಲಜನಕ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು. ಓಕೆ, ಆಕ್ಸಿಜನ್ ಸ್ಯಾಚುರೇಷನ್ ಇನ್ ಬ್ಲಡ್ ಆ್ಯಂಡ್ ಹಾರ್ಟ್ ರೇಟನ್ನು ಆಕ್ಸಿಮೀಟರ್ ಅಥವಾ ಪಲ್ಸ್ ಆಕ್ಸಿಮೀಟರ್ ಒಂದು ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಓಕೆ, ಹಾಗಾದರೆ ಪಲ್ಸ್ ಆಕ್ಸಿಮೀಟರ್ ಬಳಸುವ ಬಗೆ ಹೇಗೆ? ಸೋಂಕು ತಗುಲಿದ ಸಂದರ್ಭ ಮನೆಯಲ್ಲೇ ಇದ್ದು ಶುಶ್ರೂಷೆ ಪಡೆಯುವವರು ತಮ್ಮ ಆರೋಗ್ಯದ ಸ್ಥಿತಿಗತಿ ಮೇಲೆ ನಿಗಾ ಇರಿಸಬೇಕು. ಮುಖ್ಯವಾಗಿ ನಾಡಿ ಬಡಿತ ಅಥವಾ ಆಮ್ಲಜನಕದ ಪ್ರಮಾಣ ಕುಸಿಯದಂತೆ ಎಚ್ಚರ ವಹಿಸಬೇಕು. ಅದಕ್ಕಾಗಿ ಪಲ್ಸ್ ಆಕ್ಸಿಮೀಟರ್ ಇಟ್ಟುಕೊಂಡು ನಿಯಮಿತವಾಗಿ ಪರೀಕ್ಷೆ ಮಾಡಿಕೊಳ್ಬೇಕು. ಆಕ್ಸಿಜನ್ ಪ್ರಮಾಣ 92% ಕೆಳಗಿಳಿದ್ರೆ ಅಥವಾ ಕುಸಿದರೆ ಅಂಥವರು ವಿಳಂಬ ಮಾಡದೆ ಆಸ್ಪತ್ರೆಗೆ ದಾಖಲಾಗಬೇಕು ಅಂತ ಹೇಳಿದ್ದಾರೆ. ನೋಡಿ, ಇದು ಒಂಥರ ಎಚ್ಚರಿಕೆಯ ಗಂಟೆ ಆಗುತ್ತೆ, ಎಚ್ಚರಿಕೆಯ ಇನ್ಫಾರ್ಮೇಷನ್ ಕೂಡ ಆಗುತ್ತೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಪಲ್ಸ್ ಆಕ್ಸಿಮೀಟರ್ನ ಬಳಸಬೇಕು ಅಂದರೆ, ಸೊ ಇದು ಪಲ್ಸ್ ಆಕ್ಸಿಮೀಟರ್ ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಒಂದು ತೋರು ಬೆರಳು ಅಥವಾ ಮಧ್ಯದ ಬೆರಳನ್ನಿಟ್ಟು ಅಲ್ಲಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ರೀತಿಯ ನೇಲ್ ಪಾಲಿಶ್ ಇದ್ದರೆ ಅದನ್ನು ತೆರವುಗೊಳಿಸಿ, ಕೈ ತಣ್ಣಗಿದ್ರೆ ಉಜ್ಜಿ ಬಿಸಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷೆಗೆ ಬೆರಳನ್ನು ನೀಡುವ ಮೊದಲು
ಒತ್ತಡದಿಂದ ಮುಕ್ತರಾಗಬೇಕು, ಯಾವುದೇ ಟೆನ್ಷನ್ ಇರಬಾರ್ದು. ಅಂಗೈಯನ್ನು ಎದೆಯ ಮೇಲಿಟ್ಟು ನಿಧಾನವಾಗಿ ಉಸಿರಾಡಿ, ಮಧ್ಯ ಬೆರಳು ಅಥವಾ ತೋರು ಬೆರಳಿಗೆ ಆಕ್ಸಿಮೀಟ್ರನ್ನ ಸಿಕ್ಕಿಸಿ ಆನ್ ಮಾಡಿ, ರೀಡ್ ಮಾಡಲು ಒಂದಷ್ಟು ವೆಯ್ಟ್ ಮಾಡಿ ರೀಡ್ ಮಾಡಿ ಒಂದು 2-3 ಸಲ ಚೆಕ್ ಮಾಡಿ. ಆಕ್ಸಿಜನ್ ಪ್ರಮಾಣ ಏನಾದರೂ 92%ಗಿಂತ ಕಡಿಮೆ ತೋರಿಸಿದರೆ ಇಮಿಡಿಯೇಟ್ 1075ಗೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಂಗಾಯಿತು, ಅದ್ರ ಬಗ್ಗೆ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೂ ಪ್ರಿಪೇರ್ ಆದಂಗೆ ಆಯಿತು. ಓಕೆ, ಹಾಗಾದರೆ ಪಲ್ಸ್ ಆಕ್ಸಿಮೀಟ್ರ್ ಯಾವುದಕ್ಕೆ ಬಳಸ್ತಾರೆ ಅಂದರೆ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಮತ್ತು ಹಾರ್ಟ್ ರೇಟನ್ನು ಚೆಕ್ ಮಾಡೋದಕ್ಕೆ. ಓಕೆ, ಹಿಂದೂಸ್ತಾನಿ ಸಂಗೀತದ ಮೇರು ಗಾಯಕ ರಾಜನ್ ಮಿಶ್ರಾ ನಿಧನ. ಓಕೆ, ಕಚೇರಿ ಮುಗಿಸಿದ ರಾಜನ್ ಮಿಶ್ರಾ. ಭಾರತೀಯ ಶಾಸ್ತ್ರೀಯ ಸಂಗೀತದ ಹೆಸರಾಂತ ಗಾಯಕ ರಾಜನ್ ಮಿಶ್ರಾ ಇನ್ನಿಲ್ಲ. ದೇಶದಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ ರಾಜನ್ ಮಿಶ್ರಾ ಸಾಜನ್ ಮಿಶ್ರಾ ಅಥವಾ ರಾಜನ್ ಸಾಜನ್ ಜೋಡಿಯು, ಆ ಒಂದು ಜೋಡಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ರಾಜನ್ ಅವರು ಕೋವಿಡ್ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಅವರು ನಿಧನರಾಗಿದ್ದಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಬನಾರಸ್ ಘರಾಣೆಯ ಮೇರು ಗಾಯಕರಾದ ರಾಜನ್ ಸಾಜನ್ ಮಿಶ್ರಾ ಅವರು ಕಳೆದ 6 ದಶಕಗಳಿಂದಲೂ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಮೆರೆದಿದ್ರು. ಅವರೀಗ ಅದರಲ್ಲಿ ಆ ಒಂದು ಬ್ರದರ್ಸ್ ರಾಜನ್ ಸಾಜನ್ ಮಿಶ್ರಾರಲ್ಲಿ ರಾಜನ್ ಅವರೀಗ ತೀರ್ಕೊಂಡಿದ್ದಾರೆ. ಓಕೆ, ಅವರು ಹಿಂದೂಸ್ತಾನಿ ಸಂಗೀತದ ಅಗ್ರಮಾನ್ಯ ಗಾಯಕರಾಗಿದ್ದರು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಕರ್ನಾಟಕದವರಾಗಿರ್ತಕ್ಕಂಥ ಜಸ್ಟಿಸ್ ಮೋಹನ್ ಎಂ ಶಾಂತಗೌಡರ್ ನಿಧನರಾಗಿದ್ದಾರೆ. ನೋಡಿ, ಜಸ್ಟಿಸ್ ಶಾಂತಗೌಡರ್ ಆಫ್ SC ಪಾಸಸ್ ಅವೇ. ಈ ವಾಸ್ ದ 9th ಸೀನಿಯರ್ ಮೋಸ್ಟ್ ಇನ್ ದ ಕೋರ್ಟ್. ಓಕೆ, ಹಾಗಾದರೆ ಇವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಇವರು ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಅನ್ನೋ ಒಂದು ಗ್ರಾಮದಲ್ಲಿ 1958 5 ಮೇ ಎಂದು ಜನಿಸಿದರು ಜಸ್ಟಿಸ್ ಶಾಂತಗೌಡರ್ ಅವರು. ಓಕೆ, ಇವರು ಕರ್ನಾಟಕ ಯೂನಿವರ್ಸಿಟಿಯ ಲಾ ಕಾಲೇಜ್ನ ಅಲ್ಯುಮಿನಸ್ ಆಗಿದ್ದರು, ಸ್ಟೂಡೆಂಟ್ ಆಗಿದ್ದರು. ನಂತರ ಕರ್ನಾಟಕ ಹೈಕೋರ್ಟ್ನ ಜಡ್ಜ್ ಆಗ್ತಾರೆ, ನ್ಯಾಯಮೂರ್ತಿಗಳಾಗಿ 2004ರಿಂದ 2016ವರೆಗೂ ಕೆಲಸ ಮಾಡ್ತಾರೆ. ನಂತರ ಕೇರಳ ಹೈಕೋರ್ಟ್ನ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಆಗ್ತಾರೆ. ನಂತರ ಚೀಫ್ ಜಸ್ಟಿಸ್ ಕೂಡ ಆಗ್ತಾರೆ ಕೇರಳ ಹೈಕೋರ್ಟ್ನ 2017ರವರೆಗೆ ಅಲ್ಲಿ ಕೆಲಸ ಮಾಡ್ತಾರೆ. ನಂತರ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗ್ತಾರೆ 2017ರಲ್ಲಿ. ಈಗ 2021ರಲ್ಲಿ ನಿಧನರಾದರು ಜಸ್ಟಿಸ್ ಮೋಹನ್ ಶಾಂತಗೌಡರ್ ಅವರು. ಓಕೆ, ನೆಕ್ಸ್ಟ್ 93ನೇ ಅಕಾಡೆಮಿ ಪ್ರಶಸ್ತಿಗಳು ಆಸ್ಕರ್ ಅವಾರ್ಡ್ಸ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅವಾರ್ಡ್ಸ್ ಆಗುತ್ತೆ. ಇದ್ರ ಮೇಲೆ ಭಾಳಷ್ಟು ಪ್ರಶ್ನೆಗಳು ಬರ್ಬೋದು. ಸೊ ಹಾಗಾದರೆ ನೋಡ್ತಾ ಹೋಗೋಣ. 3 ಆಸ್ಕರ್ ಬಾಚಿಕೊಂಡ ನೊಮ್ಯಾಡ್ ಲ್ಯಾಂಡ್ ಅಂತಕ್ಕಂಥ ಮೂವಿ. ನೋಡಿ, ನೊಮ್ಯಾಡ್ ಲ್ಯಾಂಡು ಸೊ ಬಾಫ್ತಾ ಅವಾರ್ಡನ್ನು ಗೆದ್ದಿದೆ. ಸೊ ನೆನ್ನೆ ತಾನೇ ಮಾತಾಡಿದ್ವಿ. ಹಾಗಾದರೆ ಯಾವ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವಾರ್ಡು ಈ ಒಂದು ಆಸ್ಕರ್ 2021ನಲ್ಲಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ಕರೋನಾ ಸಾಂಕ್ರಾಮಿಕದ ನಡುವೆ 10 ಹಲವು ಪ್ರಥಮಗಳೊಂದಿಗೆ ಈ ಬಾರಿ ಪ್ರತಿಷ್ಠಿತ 93ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿದೆ. ಎಷ್ಟನೇದಂದರೆ 93ನೇ ಆಸ್ಕರ್ ಅವಾರ್ಡ್ ಸೆರೆಮನಿ ಆಗುತ್ತೆ. ಓಕೆ, ಸೊ ಕ್ಲೋಯ್ ಜಾಯ್ ನಿರ್ದೇಶನದ ನೊಮ್ಯಾಡ್ ಲ್ಯಾಂಡ್ ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಪುರಸ್ಕಾರ ಪಡೆದುಕೊಂಡಿದೆ. ಓಕೆ, ಯಾರು ಅಂದರೆ ಕ್ಲೋಯ್ ಜಾಯ್ ಇಲ್ಲಿದಾರಲ್ವ, ಇವರು ಏಷ್ಯಾದ ಮಹಿಳೆ. ಇವರು ಕ್ಲೋಯ್ ಜಾಯ್ ಅವರು ನೊಮ್ಯಾಡ್ ಲ್ಯಾಂಡ್ ಅಂತಕ್ಕಂಥ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ನೆನ್ಪಿಡಬೇಕು, ಒಬ್ಬ ಮಹಿಳೆ ಈ ಒಂದು ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಓಕೆ, ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಪುರಸ್ಕಾರ ಯಾವುದಕ್ಕೆ? ನೊಮ್ಯಾಡ್ ಲ್ಯಾಂಡ್ಗೆ. ವಿಶೇಷವಂದರೆ ಈ ಒಂದೇ ಚಿತ್ರವು ಅಂದರೆ ನೊಮ್ಯಾಡ್ ಲ್ಯಾಂಡು 3 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಬಾಚಿಕೊಂಡಿದೆ. ಈ ಚಿತ್ರದ ನಿರ್ದೇಶಕಿ ಕ್ಲೋಯ್ ಜಾಯ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಮತ್ತು ಈ ಚಿತ್ರದ ಅಭಿನಯಕ್ಕಾಗಿ ಫ್ರಾನ್ಸಿಸ್ ಒಂದು ನಿಮಿಷ ಇಂಗ್ಲೀಷಲ್ಲಿ ನೋಡಿದರೆ ಫ್ರಾನ್ಸಿಸ್ ಮೆಕ್ಡಾರ್ಮೆಂಡ್. ನೋಡಿ, ಫ್ರಾನ್ಸಿಸ್ ಮೆಕ್ಡಾರ್ಮೆಂಡ್ ಅವ್ರಿಗೆ ನೊಮ್ಯಾಡ್ ಲ್ಯಾಂಡನ್ನ ಒಂದು ಅಭಿನಯಕ್ಕಾಗಿ ಬೆಸ್ಟ್ ಆ್ಯಕ್ಟ್ರೆಸ್, ಇದೇ ನೊಮ್ಯಾಡ್ ಲ್ಯಾಂಡನ್ನ ನಿರ್ದೇಶನಕ್ಕಾಗಿ ಕ್ಲೋಯ್ ಜಾಯ್ ಅವರಿಗೆ ಬೆಸ್ಟ್ ಡೈರೆಕ್ಟರು ಮತ್ತು ಬೆಸ್ಟ್ ಫಿಲಮ್ ಉತ್ತಮ ಚಿತ್ರ ಕೂಡ ನೊಮ್ಯಾಡ್ ಲ್ಯಾಂಡ್ಗೆ ಬಂದಿದೆ. ಹಾಗಾಗಿ 1, 2, 3 ಈ 3 ಅತ್ಯುತ್ತಮ ಒಂದು ಅವಾರ್ಡ್ಗಳು ನೊಮ್ಯಾಡ್ ಲ್ಯಾಂಡ್ಗೆ ಬಂದಿದ್ದಾವೆ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಫ್ರಾನ್ಸಿಸ್ ಮೆಕ್ಡಾರ್ಮೆಂಡ್. ನೋಡಿ, ಮೆಕ್ಡಾರ್ಮೆಂಡ್. ಸೊ ಹಾಗಾಗಿ ನಾನು ಅಲ್ಲಿ ಓದಕ್ಕೆ ಹೋದೆ, ಇಲ್ಲಿ ಸ್ವಲ್ಪ ನಮ್ಮವರು ಮಿಸ್ಟೇಕ್ ಮಾಡಿಬಿಟ್ಟಿರ್ತಾರೆ, ಅದಕ್ಕೋಸ್ಕರ. ಓಕೆ, ಅವ್ರಿಗೆ ಉತ್ತಮ ನಟಿ. ನೆಕ್ಸ್ಟು ಖ್ಯಾತ ಹಾಲಿವುಡ್ ತಾರೆ ಆಂಥೋನಿ ಹಾಪ್ಕಿನ್ಸ್ ಅವರಿಗೆ ದಿ ಫಾದರ್ ಚಿತ್ರದ ನಟನೆಗಾಗಿ ಉತ್ತಮ ನಟ. ಯಾರಿಗೆ? ದಿ ಫಾದರ್ ಮೂವಿಗೆ ಆಂಥೋನಿ ಹಾಪ್ಕಿನ್ಸ್ ಅವ್ರಿಗೆ ಬೆಸ್ಟ್ ಆ್ಯಕ್ಟರ್. ಓಕೆ, ಇನ್ನು ಸೊ ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದ್ದಾವೆ. ಇವು 4 ಇಂಪಾರ್ಟೆಂಟ್. ಅಂದರೆ ಯಾವುದು ಅತ್ಯುತ್ತಮ ಚಿತ್ರ ಅಂದರೆ ನೊಮ್ಯಾಡ್ ಲ್ಯಾಂಡು, ಅದರ ನಿರ್ದೇಶಕಿಯಾಗಿರ್ತಕ್ಕಂಥ ಕ್ಲಾಯ್ ಜಾಯ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಮತ್ತು ಅದೇ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ
ಫ್ರಾನ್ಸಿಸ್ ಮ್ಯಾಕ್ಡಾರ್ಮಂಡ್ ಅವರಿಗೆ ಉತ್ತಮ ನಟಿ ಪ್ರಶಸ್ತಿ ಮತ್ತು ದಿ ಫಾದರ್ನ ಆಂಥೋನಿ ಹಾಪ್ಕಿನ್ಸ್ ಅವರಿಗೆ ಉತ್ತಮ ನಟಿ. ಈ 4 ಆದರೂ ನೆನ್ಪಿಡಬೇಕು. ನಮ್ಮ FD STA PCPSIಗಳಿಗೆ ಇವು ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ, ನೊಮ್ಯಾಡ್ ಲ್ಯಾಂಡ್ ಅಂತಕ್ಕಂಥದ್ದು ಒಂದು ಅಲೆಮಾರಿಗಳ ಜೀವನಗಾಥ ಮೂವಿ ಆಗುತ್ತೆ. ಬಹುತೇಕ ಒಂಥರ ಡಾಕ್ಯುಮೆಂಟ್ರಿ ಮೂವಿ ಥರ ಇದೆ, ಸಾಕ್ಷ್ಯಚಿತ್ರ ಥರ ಇರ್ತಕ್ಕಂಥ ನೊಮ್ಯಾಡ್ ಲ್ಯಾಂಡು ಪಶ್ಚಿಮ ಅಮೆರಿಕದಲ್ಲಿ ವ್ಯಾನಿನೊಳಗೆ ಜೀವನ ನಡೆಸುವ ಅಲೆಮಾರಿ ಮಹಿಳೆಯೊಬ್ಬಳ ಬದುಕಿನ ಪ್ರಯಾಣವನ್ನು ಕಟ್ಟಿಕೊಡ್ತಕ್ಕಂಥ ಮೂವಿ ಆಗುತ್ತೆ ನೊಮ್ಯಾಡ್ ಲ್ಯಾಂಡು. ಆ ಅಲೆಮಾರಿ ಮೇಳೆಯ ಒಂದು ಆ್ಯಕ್ಟಿಂಗ್ನ ಮಾಡಿರ್ತಕ್ಕಂಥದ್ದು ಫ್ರಾನ್ಸಿಸ್ ಮೆಕ್ಡಾರ್ಮಂಡ್ ಅವರು. ಅದನ್ನು ನಿರ್ದೇಶನ ಮಾಡಿರ್ತಕ್ಕಂಥವ್ರು ಕ್ಲೋಯ್ ಜಾಯ್ ಅವರು. ಕ್ಲೋಯ್ ಜಾಯ್ ಅವರು ಏಷ್ಯಾದ ಮೊದಲ ಮಹಿಳೆ ಆಗ್ತಾರೆ ಈ ರೀತಿಯ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರಲ್ಲಿ. ಓಕೆ, ಅತ್ಯುತ್ತಮ ನಿರ್ದೇಶನಕ್ಕಾಗಿ ಆಸ್ಕರ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಏಷ್ಯಾದ ಮೊದಲ ಮಹಿಳೆ ಆಗ್ತಾರೆ ಕ್ಲೋಯ್ ಜಾಯ್ ಅವರು ನೊಮ್ಯಾಡ್ ಲ್ಯಾಂಡ್ನ ನಿರ್ದೇಶನಕ್ಕಾಗಿ. ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟು. ಆಸ್ಕರ್ ಪ್ರಶಸ್ತಿ ಆರಂಭವಾದಾಗಿನಿಂದಲೂ, ಈಗ 93ನೇ ಆಸ್ಕರ್ ಅವಾರ್ಡ್ ಅಂತ ಹೇಳ್ತಾ ಇದ್ದೀವಿ, ಮೊದಲನೇದಿಂದ 93ವರೆಗೂ ತೆಗೆದುಕೊಂಡ್ರೆ ನಿರ್ದೇಶನ ವಿಭಾಗದಲ್ಲಿ ಅವಾರ್ಡನ್ನು ಪಡೆದಿರತಕ್ಕಂಥ 2ನೇ ಮಹಿಳೆ ಆಗ್ತಾರೆ, 2ನೇ ನಿರ್ದೇಶಕ ಆಗ್ತಾರೆ ಕ್ಲೋಯ್ ಜಾಯ್ ಅವರು. 2009ರಲ್ಲಿ ಕ್ಯಾಥರಿನ್ ಬಿಗೆಲ್ ಅವರು ಹರ್ಟ್ ಲಾಕರ್ ಅಂತಕ್ಕಂಥ ಮೂವಿಗೆ 12 ವರ್ಷದ ಹಿಂದೆ ಈ ಒಂದು ಆಸ್ಕರನ್ನು ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದಿದ್ದರು. ಅವರು ಮೊದಲ ಮಹಿಳಾ ನಿರ್ದೇಶಕಿ. ಈಗ 2ನೇ ಅವರು ಏಷ್ಯಾದ ಮೊದಲ ಮಹಿಳೆಯೂ ಕೂಡ ಆಗ್ತಾರೆ ಕ್ಲೋಯ್ ಜಾಯ್ ಅವರು. ಓಕೆ, ನೆಕ್ಸ್ಟು ಇದ್ರ ಬಗ್ಗೆ ಇನ್ನಷ್ಟು ನೋಡೋದಾದರೆ ಇದನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ಇಡೀ ಕಂಪ್ಲೀಟ್ ಅವಾರ್ಡನ್ನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಬೆಸ್ಟ್ ಆ್ಯಕ್ಟಿಂಗ್ ಆಂಥೋನಿ ಹಾಪ್ಕಿನ್ಸ್, ನೆಕ್ಸ್ಟು ಆ್ಯಕ್ಟ್ರೆಸ್ಸು ಅವೆಲ್ಲ ನೋಡ್ಕೊಳ್ಳಿ. ಬೆಸ್ಟ್ ಆ್ಯಕ್ಟ್ರೆಸ್ಸು ಫ್ರಾನ್ಸಿಸ್ ಮೆಕ್ಡಾರ್ಮಂಡ್. ಓಕೆ, ಇನ್ನು ಬೆಸ್ಟ್ ಡೈರೆಕ್ಷನ್ ಕ್ಲೋಯ್ ಜಾಯ್ ಅವರು. ಸೊ ಇಷ್ಟು ಡೀಟೇಲ್ಸ್ ನೋಟ್ ಮಾಡ್ಕೊಳ್ಳಿ. ಬೇರೆ ಬೇರೆನೂ ಕೇಳ್ಬೋದು, ನಾನು ಅವು 4 ಇಂಪಾರ್ಟೆಂಟ್ ಅನಿಸ್ತು, ಹಾಗಾಗಿ ಅವುಗಳ ಫೋಟೋ ಸಮೇತ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ 27ನೇದು ವಿಶ್ವ ಬೌದ್ಧಿಕ ಆಸ್ತಿ ದಿನ 2021. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇ 2021 ಆಗುತ್ತೆ. ಏಪ್ರಿಲ್ 26ರಂದು ಈ ಒಂದು ದಿನವನ್ನು ಆಚರಿಸ್ತೀವಿ, ವಿಶ್ವ ಬೌದ್ಧಿಕ ಆಸ್ತಿ ದಿನ. ಓಕೆ, ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇ. ಸೊ ನೋಡಿ, ಸೆಲೆಬ್ರೇಟಿಂಗ್ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇ ಥೀಮ್ ಏನಾಗುತ್ತೆ, ಟೇಕಿಂಗ್ ಯುವರ್ ಐಡಿಯಾಸ್ ಟು ಮಾರ್ಕೆಟ್. ಹೌದು, ನಮ್ಮ ಥೀಮ್ ಇರುತ್ತೆ, ನಮ್ಮ ಐಡಿಯಾಸ್ ಇರ್ತವೆ, ತಲೆಯಲ್ಲಿ ಏನೋ ಉಳಿದಿರುತ್ತೆ, ಅದನ್ನು ಮಾರ್ಕೆಟಿಗೆ ತರಬೇಕು. ಸೊ ಆ ಒಂದು ಉದ್ದೇಶದಿಂದ ಏಪ್ರಿಲ್ 26ರಂದು ಈ ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದ್ರೇನು ನೋಡಿ, ಮಾನವನ ಒಂದು ಬುದ್ಧಿಶಕ್ತಿಯಿಂದ ಕ್ರಿಯೇಟ್ ಮಾಡಿರ್ತಕ್ಕಂಥ ಕೆಲವೊಂದು ಡಿಸೈನ್ಗಳಾಗಿರ್ಬೋದು, ಕೆಲವೊಂದು ಸಾಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಒಂದು ಬುಕ್ ಬರೆದಿರೋದಾಗಿರ್ಬೋದು, ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿರ್ಬೋದಾಗಿರ್ಬೋದು, ಅಥವಾ ಒಂದು ಸಿಂಬಲ್ ಆಗಿರ್ಬೋದು. ಸೊ ಇವೆಲ್ಲವುಗಳು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂಡರಲ್ಲಿ ಬರ್ತವೆ. ಓಕೆ, ಸೊ ಅವುಗಳನ್ನು ಒಂದು ಮಾರ್ಕೆಟಿಗೆ ತರಬೇಕನ್ನೋ ಉದ್ದೇಶದಿಂದ ವಿಶ್ವ ಬೌದ್ಧಿಕ ಆಸ್ತಿ ದಿನ ಅಂತ ಏಪ್ರಿಲ್ 26ರಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟು ಚಾಂಡ್ಲರ್ ಗುಡ್ ಗವರ್ನಮೆಂಟ್ ಇಂಡೆಕ್ಸ್ CGGI 2021. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಚಾಂಡ್ಲರ್ ಗುಡ್ ಗವರ್ನಮೆಂಟ್ ಇಂಡೆಕ್ಸ್. ಓಕೆ, ಇದರಲ್ಲಿ ಭಾರತ 49ನೇ ಸ್ಥಾನದಲ್ಲಿದೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಚಾಂಡ್ಲರ್ ಅಂತ. ಇಂಡೆಕ್ಸು ಗುಡ್ ಗವರ್ನಮೆಂಟ್ ಇಂಡೆಕ್ಸ್ CGGI ಅಂತ ಕರಿತೀವಿ. 104 ದೇಶಗಳು ಇದರಲ್ಲಿ ಭಾಗವಹಿಸಿದ್ದವು. ಓಕೆ, ಈ ಇಂಡೆಕ್ಸ್ ಏನು ಮಾಡುತ್ತೆ ಅಂದರೆ ಒಟ್ಟು 7 ಒಂದು ಅಂಶಗಳನ್ನು ತೆಗೆದುಕೊಳ್ಳುತ್ತೆ. ಅದರಲ್ಲಿ ಫಿನ್ಲ್ಯಾಂಡ್ ಟಾಪಲ್ಲಿದೆ. ನಂಬರ್ 1 ಸ್ಥಾನದಲ್ಲಿ ಯಾವ ದೇಶ ಇದೆ ಅಂದರೆ ಫಿನ್ಲ್ಯಾಂಡ್ ಇದೆ. ಭಾರತ 49ನೇ ಸ್ಥಾನದಲ್ಲಿದೆ. ಓಕೆ, ನೋಡಿ, ಭಾರತ 49, ಶ್ರೀಲಂಕಾ 74, ಪಾಕಿಸ್ತಾನ 90, ನೇಪಾಳ 98. ಯಾವ ರ್ಯಾಂಕಿಂಗ್ ಅಂದರೆ ಚಾಂಡ್ಲರ್ ಗುಡ್ ಗವರ್ನಮೆಂಟ್ ಇಂಡೆಕ್ಸ್ ಆಗುತ್ತೆ. 104 ದೇಶಗಳು ಭಾಗವಹಿಸಿದ್ವು. ಫಿನ್ಲ್ಯಾಂಡ್ ನಂಬರ್ 1, ಭಾರತ 49. ಓಕೆ, ಇನ್ನು RBI ಬ್ಯಾಂಕ್ MD CEO ನಿರ್ದೇಶಕ ಹುದ್ದೆಗಳಿಗೆ ಗರಿಷ್ಠ 70 ವಯಸ್ಸನ್ನು ನಿಗದಿ ಮಾಡ್ತಾ ಇದೆ. ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತು ಡೈರೆಕ್ಟರ್ ಬೋರ್ಡ್ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳಿಗೆ ಗರಿಷ್ಠ ವಯಸ್ಸು 70 ಇರಬೇಕು. ಅದರ ನಂತರ ಇದ್ದರೆ ಅವರು ಆ ಹುದ್ದೆಯಲ್ಲಿ ಮುಂದುವರಿಯಂಗಿಲ್ಲ. ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕು ಘೋಷಣೆ ಮಾಡಿರ್ತಕ್ಕಂಥದ್ದು. ಓಕೆ, ಇಲ್ಲಿ ಇನ್ನೊಂದು ಅಂಶ, ಮ್ಯಾಕ್ಸಿಮಮ್ ಅವರು 15 ವರ್ಷ ಮಾತ್ರ ಕೆಲಸ ಮಾಡ್ಬೋದು. ಈಗ MD ಆಗಿ 15 ಇಯರ್ಸ್ ಮಾತ್ರ ಇರ್ಬೋದು, ಅದು ಇದು ಪ್ರೈವೇಟ್ ಸೆಕ್ಟ್ರಲ್ಲಿ. ಓಕೆ, ನೆಕ್ಸ್ಟು ಚೇರ್ಮನ್ ಮತ್ತು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ 75 ವರ್ಷದವರೆಗೂ ಇರ್ಬೋದು. ಅಂದರೆ ಇಲ್ಲಿ ಏನಿರುತ್ತೆ, ಒಬ್ಬರು ಚೇರ್ಮನ್ ಇರ್ತಾರೆ ಒಂದು ಕಂಪ್ನಿಗೆ. ಈಗ ಇಸ್ರೋ ಚೇರ್ಮನ್ ಯಾರಿದ್ದಾರೆ, ಆ ಚೇರ್ಮನ್ ಅಂಡರಲ್ಲಿ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರುತ್ತೆ. ಅದಾದಮೇಲೆ ಇವರೆಲ್ಲ ಒಂದು ಗೈಡ್ಲೈನ್ಸ್ ಹೆಡ್ ಇದ್ದಂಗೆ. ಇನ್ನು CEO MD ಅವರು ಆ ಒಂದು ಕಂಪ್ನಿಯನ್ನು ಡೇ ಟು ಡೇ ಬೇಸಿಸಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ.
ಅವರಿಗೆ ನಿರ್ದೇಶನ ನೀಡ್ತಕ್ಕಂಥವ್ರು ಚೇರ್ಮನ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಓಕೆ, ಚೇರ್ಮನ್ಗೆ 75 ವರ್ಷ, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಥವಾ ಡೈರೆಕ್ಟರ್ಸ್ಗೆ ಮತ್ತು MD ಅವರಿಗೆ, CEO ಅವರಿಗೆ 70 ವರ್ಷ ಅಂತ ಹೇಳಿದ್ದಾರೆ. ಸೊ 75 ಮತ್ತು 70 ನೆನ್ಪಿಡಬೇಕು. ಮ್ಯಾಕ್ಸಿಮಮ್ಮು 15 ವರ್ಷಗಳ ಕಾಲ ಮಾತ್ರ ಅವರು ಅಧಿಕಾರದಲ್ಲಿ ಇರ್ಬೋದು. ಇನ್ನು ಏಪ್ರಿಲ್ 2021 4ನೇ ವಾರದ ಕೊನೆಯ ಪ್ರಶ್ನೆ ಆಗುತ್ತೆ. ಬ್ಯಾಡ್ ಬ್ಯಾಂಕಿಗೆ 2 ಲಕ್ಷ ಕೋಟಿ ಸಾಲ. ಓಕೆ, ಹಾಗಾದ್ರೆ ಏನಿದು ಬ್ಯಾಡ್ ಬ್ಯಾಂಕು ಅಂದರೆ, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಉದ್ದೇಶಿತ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಬ್ಯಾಂಕ್, NARC ಅಂತ ಕರಿತೀವಿ, ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಬ್ಯಾಂಕ್ ಅಥವಾ ಬ್ಯಾಡ್ ಬ್ಯಾಂಕ್ ಅಂತಲೇ ಕರಿತಾರೆ. ಇದಕ್ಕೆ ಮಾರಾಟ ಮಾಡಲು 2 ಲಕ್ಷ ಕೋಟಿ ರೂಪಾಯಿಗಳ ವಸೂಲಾಗದೇ ಇರುವ ಸಾಲಗಳನ್ನು ಗುರುತಿಸುವಂತೆ ತನ್ನ ಸದಸ್ಯತ್ವ ಹೊಂದಿರತಕ್ಕಂಥ ಬ್ಯಾಂಕ್ಗಳಿಗೆ ಸೂಚನೆಯನ್ನು ನೀಡಿದೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್, IBA. ಈಗ IBA ಅಂತಕ್ಕಂಥದ್ದು ಒಂದು ಸಂಘ. ಯಾವುಗಳ ಸಂಘ ಅಂದರೆ ಎಲ್ಲ ಬ್ಯಾಂಕ್ಗಳ ಸಂಘ ಇದು. ಅದು ಪ್ರೈವೇಟ್ ಬ್ಯಾಂಕು, ಎಲ್ಲ ಬ್ಯಾಂಕ್ಗಳು, SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕು ಅಥವಾ ಇನ್ನಿತರ ಬ್ಯಾಂಕ್ಗಳು, 12 ನಮ್ಮ ಸಾರ್ವಜನಿಕ ಬ್ಯಾಂಕ್ಗಳೇನಿದ್ದಾವೆ ಮತ್ತು ಖಾಸಗಿ ಬ್ಯಾಂಕ್ಗಳೇನಿದ್ದಾವೆ, ಎಲ್ಲ ಬ್ಯಾಂಕ್ಗಳು ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗುತ್ತೆ IBA. ಈ ಬ್ಯಾಂಕುಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಿರುತ್ತೆ, NPA, ವಸೂಲಾಗದೇ ಇರತಕ್ಕಂಥ ಸಾಲ. ಒಂದು ಎಕ್ಸಾಂಪಲ್ಲು, ವಿಜಯ್ ಮಲ್ಯ ಸಾಕಷ್ಟು ಸಾಲ ಮಾಡಿ ಈಗ ಲಂಡನ್ಗೆ ಹೋಗಿದ್ದಾನೆ. ವಿಜಯ್ ಮಲ್ಯನ ಸಾಲ ಈಗ ವಸೂಲಾಗದೇ ಇರತಕ್ಕಂಥ ಸಾಲ ಆಗಿದೆ. ಆದರೆ ವಿಜಯ್ ಮಲ್ಯ ತನ್ನ ಒಂದು ಆಸ್ತಿಯನ್ನು ಬ್ಯಾಂಕ್ಗಳಲ್ಲಿ ಅಡ ಇಟ್ಟಿರ್ತಾನೆ. ಆದರೆ ಏನು ಮಾಡ್ಬೇಕು, ಆಸ್ತಿ ತಗೊಂಡು ಏನು ಮಾಡ್ಬೇಕು ಅವರು, ಅದಕ್ಕೋಸ್ಕರ ಈ ಆಸ್ತಿ ಪತ್ರಗಳನ್ನು ತೆಗೆದುಕೊಂಡು ಈ ಬ್ಯಾಂಕುಗಳಿಗೆ ಹಣವನ್ನು ನೀಡಿ ಆ ಆಸ್ತಿಗಳನ್ನು ಮಾರ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಸಂಸ್ಥೆಯೇ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್, NARC ಅಥವಾ ಬ್ಯಾಡ್ ಬ್ಯಾಂಕ್ ಅಂತ ಕರಿತೀವಿ. ಈ ಬ್ಯಾಡ್ ಲೋನ್ಸ್ ಇದಾವೆ ನಿಮ್ಮ ಹತ್ರ, ನನಗೆ ಕೊಡ್ರಿ, ನಾನು ನಿಮಗೆ ಕ್ಯಾಶ್ ಕೊಡ್ತೀನಿ. ಆ ಬ್ಯಾಡ್ ಲೋನ್ಸ್ಗಳಿಗೆ ನೀವು ಏನು ಕೊಡ್ತೀರಿ, ಆ ಅಸೆಟ್ಗಳನ್ನು, ಆ ಒಂದು ಸೆಕ್ಯೂರಿಟಿಗಳನ್ನು, ಆ ಆಸ್ತಿ ಪತ್ರಗಳನ್ನು ನಾನು ಬೇರೆಯವ್ರಿಗೆ ಮಾರ್ಕೊಂಡು ನಾನು ದುಡ್ಡು ಮಾಡ್ಕೊಳ್ತೀನಿ, ನಿಮಗೆ ಕ್ಯಾಶ್ ಇವಾಗ ಕೊಟ್ಬಿಡ್ತೀನಿ. ಹಾಗಾಗಿ ಬ್ಯಾಂಕ್ಗಳ ಬ್ಯಾಂಕ್ ಬ್ಯಾಲೆನ್ಸ್ ಸರಿ ಹೋಗುತ್ತೆ, ಅವ್ರಿಗೆ ಹಣ ಸಿಗುತ್ತೆ, ಅದನ್ನು ಅವರು ಸಾಲ ಕೊಡೋ ಮುಖಾಂತರ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾರೆ. ಅಂಥ ಒಂದು ಬ್ಯಾಂಕು ಬ್ಯಾಡ್ ಬ್ಯಾಂಕ್ ಆಗುತ್ತೆ. ಅದಕ್ಕೋಸ್ಕರ ಈಗ 2 ಲಕ್ಷ ಕೋಟಿ ರೂಪಾಯಿಗಳ ವಸೂಲಾಗದೇ ಇರತಕ್ಕಂಥ ಸಾಲವನ್ನು ಯಾವ್ಯಾವ ಇದಾವೆ ಎಲ್ಲ ಲಿಸ್ಟ್ ಔಟ್ ಮಾಡಿ, ಅದರಲ್ಲಿ ವಿಜಯ್ ಮಲ್ಯನ ಸಾಲ ಸೇರಿಸ್ಕೊಳ್ಳಿ ಅಥವಾ ನೀರವ್ ಮೋದಿ ಸಾಲನ ಸೇರಿಸ್ಕೊಳ್ಳಿ ಅಥವಾ ಇನ್ನಿತರ ಬೇರೆ ಬೇರೆ ಇದ್ದಾರಲ್ಲ ಅವರೆಲ್ಲ ಸಾಲಗಳನ್ನ ಸೇರಿಸ್ಕೊಂಡು ಈ ಬ್ಯಾಡ್ ಬ್ಯಾಂಕಿಗೆ ಕೊಟ್ಬಿಡ್ರಿ, ಅವ್ರಿಗೆ ಅಸೆಟ್ಗಳನ್ನೆಲ್ಲ ಕೊಟ್ಬಿಡ್ರಿ. ಅವರು ವಿಜಯ್ ಮಲ್ಯನ ಆಸ್ತಿನ ಮಾರ್ತಾರೆ, ದುಡ್ಡು ಮಾಡ್ಕೊಳ್ತಾರೆ, ನಿಮಗೇನು ಸದ್ಯ ಕ್ಯಾಶ್ ಕೊಡ್ತಾರೆ. ಈ ಥರದ 2 ಲಕ್ಷ ಕೋಟಿ ರೂಪಾಯಿಗಳ ಸಾಲವನ್ನು ಎಲ್ಲ ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ, ಅದನ್ನು ಬ್ಯಾಡ್ ಬ್ಯಾಂಕಿಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬ್ಯಾಡ್ ಬ್ಯಾಂಕಿಗೆ 2 ಲಕ್ಷ ಕೋಟಿ ಸಾಲವನ್ನು ನೀಡ್ತಾ ಇದ್ದಾರೆ. ಓಕೆ, ಇದ್ರದ್ದು ಒಂದು ಪ್ರೋಸೆಸ್ ನಾವು ಹಿಂದೆ ಕೂಡ ಮಾತಾಡಿದ್ವಿ. ಇದು ವಿಜಯ್ ಮಲ್ಯ, ಇದು SBI ಬ್ಯಾಂಕು. ವಿಜಯ್ ಮಲ್ಯ ಏನು ಮಾಡ್ದ, ತನ್ನ ಒಂದು ಆಸ್ತಿನಿಟ್ಟ, SBI ಬ್ಯಾಂಕು ದುಡ್ಡು ಕೊಡ್ತು. ಆದರೆ ವಿಜಯ್ ಮಲ್ಯ ಈ ದುಡ್ಡನ್ನು ವಾಪಸ್ ಕೊಡಲೇ ಇಲ್ಲ. ಹಾಗಾಗಿ ಆಸ್ತಿ ಪತ್ರ ಮಾತ್ರ SBI ಹತ್ರ ಇದೆ. ಏನು ಮಾಡ್ಬೇಕು ತಗೊಂಡು, ಅದಕ್ಕೆ ಏನು ಮಾಡುತ್ತೆ SBI ಈ NARCಗೆ ಆ ಆಸ್ತಿ ಪತ್ರಗಳನ್ನ ಕೊಡುತ್ತೆ. NARC ಅಥವಾ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಕ್ಯಾಶ್ ಕೊಡುತ್ತೆ. ನಂತರ ಏನು ಮಾಡ್ತಾರೆ, ಈ NARC ಅಥವಾ ಬ್ಯಾಡ್ ಬ್ಯಾಂಕು ಒಳ್ಳೆ ಕ್ಯಾಂಡಿಡೇಟ್ನ ಹುಡುಕಿ ಅವ್ರಿಗೆ ಈ ಆಸ್ತಿನ ಮಾರುತ್ತೆ, ಕ್ಯಾಶನ್ನು ತಗೊಳುತ್ತೆ. ಸೊ ಈ ರೀತಿಯ ಒಂದು ಮಿಡಲ್ ಮ್ಯಾನ್ ಆಗುತ್ತೆ ಬ್ಯಾಡ್ ಬ್ಯಾಂಕ್. ಓಕೆ, ಅರ್ಥ ಆಯಿತು ಅನ್ಕೊಳ್ತೀನಿ. ಓಕೆ, ಸೊ NPA ನಿಭಾಯಿಸಲು ಬ್ಯಾಡ್ ಬ್ಯಾಂಕ್ನ ಸ್ಥಾಪಿಸ್ತೀವಿ ಅಂತ ಈವನ್ ಬಜೆಟಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆಯನ್ನು ಕೂಡ ಮಾಡಿದ್ರು. ಈಗ ಅದರದ್ದು ಪ್ರೋಸೆಸ್ ನಡೀತಾ ಇದೆ. ಸೊ ಹೀಗೆ 2021 4ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಭಾಳ ಯೂಸ್ಫುಲ್ ಆಗಿತ್ತು, ಒಂದಷ್ಟು ನಾಲೆಜ್ ಕೂಡ ಬಂತು, ಒಂದಷ್ಟು ಮಹಾವೀರ ಜಯಂತಿಯ ಒಳ್ಳೆ ಮಾತುಗಳನ್ನು ಸಹಿತ ಕೇಳಿದ್ವಿ. ಪಲ್ಸ್ ಆಕ್ಸಿಮೀಟರ್ ಯಾವ ಥರ ಬಳಸಬೇಕಂತ ನೋಡಿದ್ವಿ, ಆಕ್ಸಿಜನ್ ಸಿಲಿಂಡ್ರು ಯಾಕೆ ಬೇಕಂತ ನೋಡಿದ್ವಿ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಹೀಗೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.